ಅದೇ ರೀತಿ ಮಾನ್ಯ ಶಶಿಕಲಾ ವೈನಿ ಅಣ್ಣಾ ಸಾಹೇಬ್ ಜೊಲ್ಲೆ ಶಾಸಕರು ನಿಪ್ಪಾಣಿ ಕ್ಷೇತ್ರ, ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿರುವಂತಹ ಸಾಗರ್ ಪೂಜಾರಿ, ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆ ಮಹಾಂತೇಶ್ ಪೂಜಾರಿ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿದ್ದೇಶ್ವರ ಗುರುಗಳಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇವೆ. ಅದೇ ರೀತಿ ಚಿಕ್ಕಾಲಗುಡ್ಡದ ದಾದಾಜಿ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ವೇದಮೂರ್ತಿ ಬಸಯ್ಯ ಸ್ವಾಮಿಗಳು ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅದೇ ರೀತಿ ಬಸಯ್ಯ ಶಾಸ್ತ್ರಿಗಳು ಸಾಕಿನ್ ಬಸರಿಗೆ, ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇವೆ. ದಯಾನಂದ ಸ್ವಾಮಿ ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸಕಲ ಸದ್ಭಕ್ತಾದಿಗಳಿಗೆ ಈ ಕಾರ್ಯಕ್ರಮ ವತಿಯಿಂದ ಸ್ವಾಗತ ಸುಸ್ವಾಗತ. ಹಾಗೆ ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ ರೋಹನ್ ಮನೋಹರ್ ಮೋದಿ, ಅವರಿಗೆ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಸೌರಿಯಾ ರೋಹನ್ ಮೋದಿ, ಅವರಿಗೆ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪಾಠಶಾಲೆ ಎಜುಕೇಶನ್ ಯಾರು ಬಂದಿಲ್ಲ ರೀ? ಯಾರು ಬಂದಿಲ್ಲ? ಶ್ರೀ ಗುರು ವೇದ ಎಜುಕೇಶನ್ ಫೌಂಡೇಶನ್ ಶ್ರೀ ಗುರು ಎಜುಕೇಶನ್ ಫೌಂಡೇಶನ್ ಶ್ರೀ ಗುರು ವೇದ ಎಜುಕೇಶನ್ ಫೌಂಡೇಶನ್ ಶ್ರೀ ಗುರು ವೇದ ಕ್ವಶನ್ ಐತೇನ್ರಿ? ವೇದ ಕ್ವಶನ್ ಶ್ರೀ ಗುರು ವೇದ ಎಜುಕೇಶನ್ ಫೌಂಡೇಶನ್ ಶಾಪೂರ್ ಎಲ್ಲ ವಿದ್ಯಾರ್ಥಿಗಳ ವತಿಯಿಂದ ವೇದ ಘೋಷಣೆ. ಆಮೇಲೆ ದೀಪ ಕೊಡ್ತೀವಿ. ಎಲ್ಲರದು ಮಾತಾಡೋದು ಆದ್ಮೇಲೆ ಆಶೀರ್ವಚನ ಅಷ್ಟೇ. ಗುರುಮಾತೆ ಅವ್ರ ಕಡೆಯಿಂದ ದೀಪ ಪ್ರಜ್ವಲನೆ ಮಾಡ್ತಾರೆ. ಅವ್ರಿಗೆ ಧನ್ಯವಾದಗಳು ಹೇಳ್ತಾನೆ ರೀ. ದೀಪ ಪ್ರಜ್ವಲನೆ ಮಾಡ್ಕೊಂಡು ಆಮೇಲೆ
ಇಲ್ಲಿವರೆಗೆ ವೇದ ಘೋಷಣೆ ಮಾಡಿರುವಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ದೀಪ ಪ್ರಜ್ವಲನೆ. ಎಲ್ಲ ಪರಮ ಪೂಜ್ಯರು ಅತಿಥಿಗಳು ಎಲ್ಲರೂ ಕೂಡ ಶೇರ್ ಮಾಡಬೇಕು. ಎಲ್ಲ ಪರಮ ಪೂಜ್ಯರಿಂದ ದೀಪ ಪ್ರಜ್ವಲನೆ. ಗಣಪತಿ ಹೊತ್ತಿಗೆ ಆಯ್ತು ದೀಪ ಸಿದ್ಧ ಸಂಸ್ಥಾನ ಶಂಕೇಶ್ವರ ಅಲ್ಲ ಪ್ರಜ್ವಲನ ಮುಹೂರ್ತಸ್ಸ ಮುಹೂರ್ತಸ್ತು ಸ್ತ್ವಿತ್ಯನ್ ಗೃಹಂತು ಸಮಹಾರ್ತಸ್ತು. ಜಯಮಂಗಲಂ ಜಯ ನಮಃ ಪಾರ್ವದೇ ಪದೇ ಶಿವ ಹರ ಹರ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಜ್ಯೋತಿ ಪ್ರಜ್ವಲನ ಮುಹೂರ್ತಸ್ಸ ಮುಹೂರ್ತಸ್ತು ಸ್ತ್ವಿತ್ಯನ್ ಗೃಹಂತು ಸಮಹಾರ್ತಸ್ತು. ಜಯಮಂಗಲಂ ಜಯ ನಮಃ ಪಾರ್ವದೇ ಪದೇ ಶಿವ ಹರ ಹರ ಮಹಾದೇವ ಹರ. ವೇದ ವೀರಶೈವ ವೇದವಿಧಿ ಪುಸ್ತಕ ಬಿಡುಗಡೆ ಅಂತ ನೀವು ಮಾಡ್ತಾರೆ ನಮಃ ಪಾರ್ವತೇ ಪತಯೇ ಶಿವ ಹರ ಹರ. जगद्गुरु पंचाचार्य महाराज की, महात्मा बसवेश्वर महाराज की, वरदानेश्वरी माता की जय. मंगलम जय नमः पार्वते पतये शिव हर हर महादेव. नूलपुर निवासाय चंद्रशेखर योगिने श्री सुरगेश्वरेशाय नमो वेदस्बोधने. त्रैलोक्य संपदालैक्य समुल्लेखन भित्तये सच्चिदानंद रूपाय शिवाय ब्रह्मणे नमः. ಎಲ್ಲ ಶಾಸ್ತ್ರಿಗಳು ಕೂತ್ಕೊಳ್ರಿ, ಒಂದು 5 ನಿಮಿಷ ಕೂಡ್ರಿ. ಎಲ್ಲರೂ ಅಲ್ಲಿ ನಿಂತವರೆಲ್ಲರೂ ಕೂಡ್ರಿ. ನಾವು ನೀವುಗಳೆಲ್ಲ ನಮ್ಮ ಜೀವನದೊಳಗೊಂದು ಅತ್ಯಂತ ಪವಿತ್ರವಾಗಿರುವಂಥ ಘಟ್ಟ ಅಂದರೆ ಅದು ಗುಡ್ಡಾಪುರದ ಪುಣ್ಯಕ್ಷೇತ್ರದೊಳಗೆ ವರದಾನೇಶ್ವರ ಅಮ್ಮನವರ ಸಾನ್ನಿಧ್ಯದೊಳಗೆ ಒಂದು ಕುಂಕುಮಾರ್ಚನೆ ಮಾಡೋದು ಬಹಳ ದೊಡ್ಡ ಸೌಭಾಗ್ಯ. ಈ ಒಂದು ಪವಿತ್ರ ಕಾರ್ಯಕ್ರಮದೊಳಗೆ ನಾವೆಲ್ಲ ಭಾಗಿಯಾಗಿದ್ದೀವಿ. ಕುಂತವರು ನೀವೇನು ಮಾಡಕತ್ತೀರಿ, ಮ್ಯಾಗ ಏನು ಮಾಡಕತ್ತಾರ ಅವ್ರು ಮಾಡಲಿ ಅಂತ ತಿಳ್ಕೊಂಡು ನಾವು ಭಾಳ ದಿವ್ಸಕ್ಕೆ ಕೂಡಿವಂತ ನಿಮ್ಮನ್ನು ನೀವು ಮಾತಾಡಕತ್ತೀರಿ. ಮ್ಯಾಗ ಏನು ನಡೆದೈತಿ ಅನ್ನೋದು ಕೆಳಗೆ ಕುಂತವ್ರಿಗೆ ಗೊತ್ತಿಲ್ಲ, ಕೆಳಗೆ ನೀವೇನು ಮಾತಾಡಕತ್ತೀರಿ ಅಂತ ನಮಗೆ ಗೊತ್ತಾಗಲಾಗೈತಿ. ಪ್ರಾತಸ್ಮರಣೀಯ ಶ್ರೀ ಗುರು ಸುರಗೇಶ್ವರ ಶ್ರೀ ಗುರು ಚಂದ್ರಶೇಖರ ಶಿವಾಚಾರ್ಯ ಕರ್ತೃತ್ವ ಶಕ್ತಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ 12ನೇ ಶತಮಾನದೊಳಗ ಒಂದು ಜಗತ್ತಕ್ಕೆ ಒಂದು ಕಾಯಕ ದಾಸೋಹ ಸೇವೆಯನ್ನು ಕಲಿಸಿ ದೇವರನ್ನು ಪೂಜಿಸಿ ದೇವರಾಗಿರುವಂಥ ವರದಾನೇಶ್ವರ ಅಮ್ಮನವರನ್ನು ಭಕ್ತಿಯಿಂದ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಈ ಕ್ಷೇತ್ರದ ಒಡೆಯರು, ತ್ರಿಕಾಲ ಪೂಜನಿಷ್ಠರು, ಕ್ರಿಯಾಶೀಲ ಯತಿಗಳಾಗಿರುವಂತಹ
ಪರಮ ಪೂಜ್ಯ ಗುರುಪಾದ ಶಿವಾಚಾರ್ಯ ಪಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಸತಿಪತಿ ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವನಿಗೆ ಎನ್ನುವ ಹಾಗೆ ನಾವು ಬಹುತೇಕ 12ನೇ ಶತಮಾನದಲ್ಲಿ ಸೋಮನಾಥ ವರದಾನೇಶ್ವರಮ್ಮನವ್ರ ದಂಪತಿಗಳನ್ನು ಕೂಡಿ ನೋಡಿಲ್ಲ. ಅವ್ರು ತತ್ಸ್ವರೂಪರಾಗಿ ಕುಂತವ್ರಂದ್ರೆ ಶಶಿಕಲಾ ತಾಯಿ ಮತ್ತು ಅಣ್ಣಾ ಸಾಹೇಬ್ ಜಲೋರ್ ಈ ಕಾರ್ಯಕ್ರಮದೊಳಗೆ ಬಹಳ ಭಕ್ತಿಯಿಂದ ಭಾಗಿಯಾಗಿದ್ದಾರೆ. ಅವರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸಿ, ಈ ಕಾರ್ಯಕ್ರಮದೊಳಗೆ ನಮ್ಮ ಡಾಕ್ಟರ್ ಸಾಹೇಬರು ರೋಹನ್ ಮೋದಿ ಸರ್ ಅವರು ದಂಪತಿಗಳು ಜತ್ ಅವರು ಬಹುತೇಕ ಬಹಳ ದೊಡ್ಡ ಫ್ಯಾಮಿಲಿ, ಅದು ಮೋದಿ ಫ್ಯಾಮಿಲಿ. ಅವರು ಈ ಕಾರ್ಯಕ್ರಮದೊಳಗೆ ಭಾಗಿಯಾಗಿದ್ದಾರೆ. ಅವರಿಗೂ ಶರಣಾರ್ಥಿಗಳನ್ನು ತಿಳಿಸಿ, ಜತ್ ತಾಲೂಕಿನ ಬಸರಗಿ ಗ್ರಾಮದೊಳಗೆ ಒಳ್ಳೆಯ ವಾಗ್ಮಿಗಳು ಅನುಭಾವಿಗಳಾಗಿರುವಂತಹ ಪಂಡಿತ ಬಸವರಾಜ ಶಾಸ್ತ್ರಿಗಳಿಗೂ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸಿ, ಪ್ರಹ್ಲಾದ್ ದಾದಾ ಅವರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸಿ, ಈ ಕಾರ್ಯಕ್ರಮವನ್ನು ಗುಡ್ಡಾಪುರದೊಳಗೆ ಯಾಕೆ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಸಂಕಲ್ಪ ಮಾಡಿ, ತಮ್ಮ ನಾ ಯಾವಾಗ ಸನ್ಮಾನ ಮಾಡಬೇಕು ಏನು ಮಾಡ್ಬೇಕೆಲ್ಲ ಹೇಳ್ತೀನಂತ, ಅಲ್ಲಿ ತನಕ ಒಟ್ಟ ತಲೆ ಕೆಡಿಸ್ಕೋಬೇಡ್ರಿ, ನಾ ಎಲ್ಲರಿಗೂ ಹೇಳ್ತೀನಂತ. ಅದಕ್ಕೆ ನಾ ಮೈಕ್ ತೊಗೊಂಡೇನಿ. ಈ ಕಾರ್ಯಕ್ರಮವನ್ನು ಅಣ್ಣರು ನೀವು ಕೂರ್ರಿ. ಬಹಳ 2-3 ವರ್ಷಗಳಿಂದ ಪಾದಯಾತ್ರೆಯನ್ನು ಮಾಡಿ ಒಂದು ಕ್ಷೇತ್ರದೊಳಗೆ ಕುಂಕುಮಾರ್ಚನೆ ಮಾಡಬೇಕು ಅಂತ ತಿಳ್ಕೊಂಡು ಸಂಕಲ್ಪವನ್ನು ಮಾಡಿ ಪಾದಯಾತ್ರೆ ಮುಖಾಂತರವನ್ನು ಬಂದು ಭಕ್ತರನ್ನು ಒಳಗೂಡಿಸಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಸೃಗೀಶ್ವರ ಸಂಸ್ಥಾನ ಮಠದ ಶ್ರೀ ಗುರು ಚಂದ್ರಶೇಖರ ಶಿವಾಚಾರ್ಯ ವೇದ ಆಗಮ ಪಾಠಶಾಲೆ ಅಧ್ಯಾಪಕರಾಗಿರುವಂತಹ ಪಂಡಿತ್ ಆನಂದ ಶಾಸ್ತ್ರಿ ಹಾಗೂ ದಂಪತಿ ಪಾರ್ವತಿ ಅಮ್ಮನವರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸಿ, ಈ ದೇವಸ್ಥಾನದ ಅರ್ಚಕರು, ಈ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಯನ್ನು ಮಾಡಿರುವಂತಹ ಮಹಾಂತೇಶ ಶಾಸ್ತ್ರಿಗಳಿಗೂ ಸಾಗರ ಶಾಸ್ತ್ರಿಗಳಿಗೂ ಅವರಿಗೂ ಶರಣಾರ್ಥಿಗಳನ್ನು ತಿಳಿಸಿ, ತಬಲಾಜಿಯವರಿಗೂ ಗವಾಯಿಗಳಿಗೂ ಸೇರಿರುವಂಥ ಎಲ್ಲ ಪುರೋಹಿತ ಬಳಗಕ್ಕೂ ತಾಯಿಯಂದಿರಿಗೂ ತಮಗೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ನೀವೆಲ್ಲ ಕೂತ್ಕೊಂಡಿದ್ದೀರಲ್ಲ, ನಿಮ್ಮ ಜನ್ಮದ ಒಂದು ಸೌಭಾಗ್ಯ. ಒಂದು ಕಡೆ ಹೇಳ್ತಾರೆ, ಇದು ಭಾಗ್ಯವಯ್ಯ ಇದು ಭಾಗ್ಯವಯ್ಯ ಇದು ಭಾಗ್ಯವಯ್ಯ ಅಂತ ತಿಳ್ಕೊಂಡು ದಾಸರು ಹೇಳ್ತಾರೆ. ಯಾವುದು ಭಾಗ್ಯ? 21ನೇ ಶತಮಾನದೊಳಗೆ ಏನು ಮನೆ ಮೇಲೆ ಮನೆ ಕಟ್ಟೋದು ಸೌಭಾಗ್ಯನೋ, ಏನು 1,40,000 ರೂಪಾಯಿ ಬಂಗಾರ ಆಗೈತಿ, ಏನೋ ಒಂದು 10 ತೊಲೆ ಬಂಗಾರ ತಗೊಳ್ಳೋದು ಸೌಭಾಗ್ಯನೋ, ಅದರೊಳಗೆ ಇಲ್ಲಿ ಇಬ್ಬರು ಬ್ಯಾಂಕ್ದವ್ರು ಅದಾರವರು, ಬೀರೇಶ್ವರ ಬ್ಯಾಂಕ್ ಮತ್ತು DCC ಬ್ಯಾಂಕ್ ಅಧ್ಯಕ್ಷರವರು. ಏನು ಕೋಟಿಗಟ್ಟಲೆ ಬ್ಯಾಂಕ್ನಾಗ ದುಡ್ಡು ಇಟ್ಟು ಅದರ ಬಡ್ಡಿ ತಗೊಳ್ಳೋದು ಸೌಭಾಗ್ಯನೋ? ಯಾವುದು ಭಾಗ್ಯ ಅಂತ ಕೇಳಿದರೆ, ಈ ಅಸಮಾಧಾನ ವ್ಯವಸ್ಥೆದೊಳಗೆ ಸಮಾಧಾನ ಇಲ್ಲಾರ್ದಿರುವಂಥ ಸ್ಥಿತಿ ಒಳಗೆ ಈ ಮನೆಯೊಳಗೆ ಅಸಮಾಧಾನತೆಗೊಂಡಾಗ ಎಲ್ಲವನ್ನು ಬಿಟ್ಟು ಗುಡ್ಡಾಪುರದ ವರದಾನೇಶ್ವರಿ ಸಾನ್ನಿಧ್ಯದೊಳಗೆ ಕೂತ್ಕೊಂಡು ಕುಂಕುಮಾರ್ಚನೆ ಮಾಡೋದೇ ಒಂದು ನಿಮ್ಮೆಲ್ಲರ ಸೌಭಾಗ್ಯ ಅಂತ ತಿಳ್ಕೊಂಡು ಹೇಳಿ ಎಷ್ಟು ಆನಂದ ಆಗುತ್ತೆ ನೋಡ್ರಿ. ನಾವೆಲ್ಲ ಗುಡ್ಡಾಪುರಕ್ಕೆ ಎಷ್ಟು ದಿನ ಸಂಕಲ್ಪ ಮಾಡಿದ್ರು, ಎಷ್ಟು ದಿನ ಒಂದೊಂದು ಸಲ ಬಂದಾಗ ನಾನಂತೂ ಗುಡ್ಡಾಪುರಕ್ಕೆ ಅಪ್ಪವ್ರಿಗೊಂದು ಸಲ ಆಮಂತ್ರಣ ಕೊಡಕ್ಕೆ ಬಂದಿದ್ದೆ. ಅದು ಇನ್ನೂ ನೆನಪಿಸುವಂತಕ್ಕೆ ಎಲ್ಲ ಗುಡ್ಡಾಪುರ ಹೆಂಗೈತೆ ಅಂತ ತಿಳ್ಕೊಂಡು ಇವತ್ತು ಎಷ್ಟು ಚಲೋ ಕ್ಷೇತ್ರವನ್ನು ಬೆಳೆದದ. ಆ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಒಂದಿಷ್ಟು ಹೆಜ್ಜೆಯನ್ನು ಕೊಟ್ಟವ್ರಂದ್ರೆ ಮುಜರಾಯಿ ಇಲಾಖೆ ಒಳಗೆ ಈ ಕ್ಷೇತ್ರ ಬೆಳಿಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿದಂದ್ರೆ ಶಶಿಕಲಾ ತಾಯಿ ಜೊಲ್ಲೆಯವರು. ಅವರು ಮುಜರಾಯಿ ಇಲಾಖೆ ಮಂತ್ರಿಯಾಗಿ ಇದ್ದಾಗ ಈ ಕ್ಷೇತ್ರದ ಅಭಿವೃದ್ಧಿಗೆ ಭಾಳಷ್ಟು ದುಡ್ಡನ್ನು ಕೊಟ್ಟರು. ಈಗ ನಾವೆಲ್ಲ ನೋಡ್ರಿ 11 ಕೋಟಿ ರೂಪಾಯಿಯನ್ನು ಗುಡ್ಡಾಪುರ ಕೊಟ್ಟಾರ ಅಮ್ಮವ್ರು. ಒಂದು ಸಲ ಜೋರಾದ ಚಪ್ಪಾಳೆ ತಟ್ರಿ. ಅವರು, ನಾನು ಕೇಳಿದೆ, ನಮ್ಮ ದಯಾನಂದ ಶಾಸ್ತ್ರಿಗಳು, ಸಿದ್ದೇಶ್ವರ ಶಾಸ್ತ್ರಿಗಳು ಭಾಳ ಸಲ ಎಲ್ಲಿದ್ದೀರಿ ಅಂತ ಕೇಳಿದಾಗ ನಾವು ಜೊಲ್ಲೆ ತಾಯಿಯವ್ರ ಮನ್ಯಾಗ ಅದೀವ್ರಿ, ಅಣ್ಣವ್ರ ಮನ್ಯಾಗ ಅದೀವಿ ಅಂತ ಹೇಳ್ತಿರ್ತಾರೆ. ಇವತ್ತೇನಾದರೂ ಧರ್ಮವನ್ನು ಉಳಿಬೇಕಾಗಿತ್ತಂದ್ರೆ ಧರ್ಮವಂತ ರಾಜಕಾರಣಿಗಳಿದ್ರೆ ಮಾತ್ರ ಧರ್ಮ ಮತ್ತು ರಾಜಕಾರಣ ಉಳಿಯೋಕ್ಕೆ ಸಾಧ್ಯ ಅದ. ಆ ನಿಟ್ಟಿನೊಳಗೆ ಅವ್ರದ್ದೆಲ್ಲ ಎಷ್ಟು ಒತ್ತಡದೊಳಗೆ
ಬೆಳಗ್ಗೆ 6 ಗಂಟೆಗೆ ಎಕ್ಸಂಬದಿಂದ ಇಲ್ಲಿಗೆ ಬಂದು ಕೂತ್ಕೊಂಡಾರ. ಇನ್ನು ನೀವೇನು ಮಾಡಬೇಕು ಅಂತ ಕೇಳಿದ್ರೆ ಇಲ್ಲೆಲ್ಲ ನಡೆಯೋ ಕಾರ್ಯಕ್ರಮಗಳು ಅತ್ಯಂತ ಶಾಂತಿಯಿಂದ, ಸಾವಿರಾರು ಕೆಲಸ ಇದ್ದವ್ರು ಬಿಟ್ಟು ಇಷ್ಟು ಸಮಾಧಾನ ಕುಂತಾರಂದ್ಮೇಲೆ ನಾವು ಏನೂ ಇಲ್ಲಾರ್ದವ್ರು ನಾವು ಎಷ್ಟು ಕೊಡ್ಬೇಕ್ರಿ? ಅದಕ್ಕೆ ಈಗ ಜ್ಯೋತಿ ಪ್ರಜ್ವಲನೆ ಆಗಿದೆ. ಇನ್ನು 2-3 ಕಾರ್ಯಕ್ರಮಗಳು ಆದಮೇಲೆ ನಿಮಗೆಲ್ಲ ಶ್ರೀಯಂತ್ರವನ್ನು ಕೊಡ್ತಾರೆ. ಶ್ರೀಯಂತ್ರನ ಕೊಟ್ಟ ಮೇಲೆ ಅದು ಕುಂಕುಮಾರ್ಚನೆ ಮಾಡಬೇಕು. ನೀವೆಲ್ಲರೂ ನಾಷ್ಟ ಕೊಟ್ಟಾರ ನಿಮ್ಗೆ? ಏನು ರೀ ಅಜ್ಜಗಳ ಹಿಂಗೆ ಕೇಳಾಕತ್ತಿರಲ್ಲ, ಹಂಗೆ ಬಂದು ಕುಂತೀವಿ ನಾವು. ಇರಲಿ, ಗುಡ್ಡಾಪುರದ ವರದಾನೇಶ್ವರ ಅಮ್ಮನವರ ಒಂದು ಸ್ಮರಣೆ ಮಾಡಿದ್ರೆ ಸಾಕು. ಎಷ್ಟೋ ಜನ ಅವರ ಹೆಸರ ಮೇಲೆ ಉಪವಾಸ ಮಾಡ್ತಾರೆ. ನೀವೆಲ್ಲ ಇವತ್ತೊಂದು ದಿವಸ ಪೂರ್ಣ ಉಪವಾಸ ಮಾಡ್ತೀರಿ? ಯಪ್ಪ, ಎಲ್ಲರೂ ಬಾಯಿ ಮೇಲೆ ಕೈ ಇಟ್ಕೋಕತ್ತಾರೆ, ಇದೇನು ಪರಿಸ್ಥಿತಿ ಅಂತ. ಉಪವಾಸ ಏನು ಮಾಡಬೇಡ್ರಿ. ಮತ್ತು ವಾಸ ಅಂದ್ರೆ ಏನಾಗತ್ತನ್ನು ಊಟ ಬಿಟ್ಟು ಕೊಡೋದಲ್ಲ, ದೇವರ ಸಮೀಪಕ್ಕೆ ಇರೋದು. ವಾಸ ಮಾಡುವುದೇ ಉಪವಾಸ. ಉಪ ಅಂದ್ರೆ ಸಮೀಪ, ವಾಸ ಅಂದ್ರೆ ಇರೋದು. ಇವತ್ತೊಂದಿಷ್ಟು ಎಲ್ಲ ಬಿಡೋದು, ಮಧ್ಯಾಹ್ನದವರೆಗೂ ಎಲ್ಲವನ್ನ ಬಿಟ್ಟು ಆ ಜಗನ್ಮಾತೆ ಸಾನ್ನಿಧ್ಯದೊಳಗೆ ನಾವೆಲ್ಲ ಕೂತ್ಕೊಂಡು ಭಯ ಭಕ್ತಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಬೇಕು. ಈಗ ಈ ಕಾರ್ಯಕ್ರಮದ ಅತಿಥಿಗಳಿಗೆ ಆನಂದ ಶಾಸ್ತ್ರಿಗಳು ಮತ್ತು ದಂಪತಿಗಳು ಕೂಡಿಕೊಂಡು ಈಗ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಇಸ್ಕೊಂಡಿರುವಂಥ ಪರಮ ಪೂಜ್ಯ ಗುರುಪಾದ ಮಹಾಸ್ವಾಮಿಗಳವರಿಗೆ ಈಗ ಸತ್ಕಾರ ಸಮಾರಂಭ ನಡೀತದೆ. ಗದ್ದಲ ಮಾಡಬೇಡ್ರಿ, ಇಬ್ಬರ ಬರ್ರಿ. ಅವರು ಸತ್ಕಾರ ಮಾಡಾಗ ನೀವೇನು ಮಾಡ್ಬೇಕಂದ್ರೆ ಕೈ ಇರೋದು ಎದ್ರ ಸಲುವಾಗಿ ರೀ? ನಿಮಗೆಲ್ಲ ಗೊತ್ತೈತೆ, ಭಾಳ ಹುಷಾರಿದ್ದೀರಿ ನೀವೆಲ್ಲ. ಪೂಜಾರಿಗೆ ದಂಪತಿಗಳ ಸತ್ಕಾರ ಮಾಡ್ತಿದ್ದಾರೆ, ತಾವೆಲ್ಲರೂ ಚಪ್ಪಾಳೆಯನ್ನು ತಟ್ಟಬೇಕು. ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಅದಕ್ಕೆ ಗುರುವಿನ ಅನುಗ್ರಹ ಬಹಳ ಮುಖ್ಯ. ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಗುಡ್ಡಾಪುರದ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಕ್ತಿ ಈ ಕಾರ್ಯಕ್ರಮದ ನಾನಾದೆ. ಯಾಕಂದರೆ ಕಾರ್ಯಕ್ರಮ ನಾವು ಅವರೆಲ್ಲ ಕಾರ್ಯಕ್ರಮ ಅವ್ರು ನಡೆಸ್ಕೊಡ್ತಾರೆ, ಅವ್ರ ಕಾರ್ಯಕ್ರಮ ನಾವು ನಡೆಸ್ಕೊಡ್ಬೇಕು. ಅದಕ್ಕೆ ದಂಪತಿಗಳಿಗೆ ನಮ್ಮ ಅಣ್ಣ ಸಾಹೇಬ್ ಜೊಲ್ಲೆಯವರು ಹಾಗೂ ಜಗನ್ಮಾತೆ ಸ್ವರೂಪಿತ ಶಶಿಕಲಾ ತಾಯಿಯವರಿಗೂ ಕೂಡ ಇಲ್ಲ ಅವ್ರಿಗೆ ಮಾಡ್ರಿ ಇಲ್ಲ ಇಲ್ಲ ಅವ ಧ್ರುವಂತೆ ರಾಜ ವರುಣ ಧ್ರುವಂತೆ ನ ಬೃಹಸ್ಪತಿ ಧ್ರುವಂತ ಇಂದ್ರಾಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಶ್ರೀ ಸುರಗೇಶ್ವರ ಸಂಸ್ಥಾನ ಮಠದ ಮಠಾಧಿಪತಿಯಾದಂತಹ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಸತ್ಕಾರ ಹಾಗೂ ಆನಂದ ಗುರೂಜಿಯವರು ದಂಪತಿಗಳಿಂದ ನೆರವೇರಿತು. ಇನ್ನು ಈಗ ಮಾಡ್ಬಿಡಿ ಅನ್ನ ಸಾಹೇಬ್ ಗುರುಸಿದ್ದೇಶ್ವರ ಶಿವಾಚಾರ್ಯಗಳಿಂದ ಅನ್ನ ಸಾಹೇಬ್ ಜೊಲ್ಲೆ ದಂಪತಿಗಳಿಗೆ ಓಂ ಭದ್ರಂ ಕರ್ಣೇ ವಿಶೃಣಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟವಾಗಂಸಸ್ತನೋಭಿಃ ವಿಷೇಮ ದೇವೈದಂ ಯದಾಯುಃ ದ್ರವಿನೋದಾದ್ರವಿನಸಸ್ತುರಸ್ಯ ದ್ರವಿನೋದಾಸನರಸ್ಯ ಪ್ರಿಯಂ ಸದಾ ದ್ರವಿನೋದಾವೀರಪದೇಶಂ ನೋ ದ್ರವಿನೋದಾರಾಸತೆ ದೀರ್ಘಮಾಯುಃ. ಅಣ್ಣ ಹಾಗೂ ಜೊಲ್ಲೆ ದಂಪತಿಗಳಿಗೆ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಸತ್ಕಾರ ಸಮಾರಂಭ ಹಾಗೂ ಆನಂದ್ ಗುರೂಜಿಯವರ ದಂಪತಿಗಳಿಂದ ಸತ್ಕಾರ ಸಮಾರಂಭ ಹಾಗೂ ಆಶೀರ್ವಾದ, ಗುರುಗಳಿಂದ ಶ್ರೀರಕ್ಷೆ ಹಾಗೂ ಆಶೀರ್ವಾದ ಕಾರ್ಯಕ್ರಮ. ನೀವು ಹೇಳ್ರಿ ಮತ್ತೆ.
ಏನಂದ್ರೆ ರೋಹನ್ ಮನೋಹರ್ ಡಾಕ್ಟರ್ ಹಾಂ ಅದರ ಎರಡು ಹಾಕ್ತಾರೆ ಡಾಕ್ಟರ್ ಮೋದಿ ದಂಪತಿಗಳಿಗೆ ಗುರುಪಾದ್ ಮೋದಿ ಡಾಕ್ಟರ್ ಅವರಿಗೆ ಅದ ರೀ ಮೋದಿ ದಂಪತಿಗಳಿಗೆ ಮೋದಿ ದಂಪತಿಗಳಿಗೆ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಆಶೀರ್ವಾದ. ಆಮೇಲೆ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅಧ್ಯಕ್ಷರಾಗಿರುವಂತಹ ವಿಜಯ್ ಕುಮಾರ್ ಪಾಟೀಲ್ ಇವರಿಗೆ ನೂಲ್ ಶ್ರೀಗಳಿಂದ ಆಶೀರ್ವಾದ. ಅವ್ರಿಗೆ ಅಕ್ಷತೆ ಕೊಡೋದು ಅಕ್ಷತೆ ಕೊಡೋದು ಮೋದಿ ದಂಪತಿಗಳಿಗೆ ಶ್ರೀ ಗುರುವಿನಿಂದ ಶ್ರೀರಕ್ಷೆ. ಭದ್ರಂ ಕರ್ಣೇವ ಶೃಣಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರೇತ್ರಾಃ ಸ್ಥಿರೈರಂಗೇ ಸ್ತುಷ್ಟವಾಗಂಸಸ್ತು ನೋಭಿಃ ವಿಷಯಮದೈವೇದಮಿದಾಯುಃ ದೀರ್ಘಮಾಯುಃ. ಅಧ್ಯಕ್ಷರು ವಿಜಯ್ ಕುಮಾರ್ ಪಾಟೀಲ್ ಅದಾರನ್ರಿ ಅಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಪಾಟೀಲ್ ಇವರಿಗೆ ನೂಲ್ ಶ್ರೀಗಳಿಂದ ಆಶೀರ್ವಾದ. ಶಾಸ್ತ್ರಿಗಳಿಗೆ ಸಾಗರ ಶಾಸ್ತ್ರಿಗಳಿಗೆ ಅವರಿಗೆಲ್ಲ ಬರ್ಕೊಂಡಿದ್ದಾರೆ ಸರ್. ಬರ್ರಿ ಎಲ್ಲ ಬರ್ತಾರೆ ಹಂಗೆ ಹಾಗೆ ವೇದಮೂರ್ತಿ ಬಸಯ್ಯ ಶಾಸ್ತ್ರಿಗಳು ಸಂಘ್ ಇವರಿಗೆ ಸಂತೋಷ್ ಮಠಪತಿ ಇವರಿಂದ ಸತ್ಕಾರ. ನೆಕ್ಸ್ಟ್ ಹೆಸರು ನಿಮ್ಮ ತಂದೆ ಅದನ್ನು ನಿಮ್ಮ ತಂದೆ ಹಾಗೆ ಶ್ರೀ ವೇದಮೂರ್ತಿ ಬಸಯ್ಯ ಶಾಸ್ತ್ರಿಗಳು ಸಾಕಿನ್ ಬಸರ್ಗಿ ಇವರಿಗೆ ಪ್ರಿಯಾಂಕಾ ರವಿ ದಂಪತಿಗಳಿಂದ ಸತ್ಕಾರ. ಎಲ್ಲಿದ್ದಾರೆ ಪ್ರಿಯಾಂಕಾ ರವಿ ಅನೌನ್ಸ್ ಮಾಡೋಣ ಒಟ್ಟು ಅನೌನ್ಸ್ ಮಾಡಿ ಕಂಟಿನ್ಯೂ ಅನೌನ್ಸ್ ಮಾಡಿ ಟೈಮ್ ಆಯಿತು. ಪ್ರಿಯಾಂಕಾ ಬಂದಾರ ಮೇಲೆ ಬಂದಿರ್ತಾರೆ ಪ್ರಿಯಾಂಕಾ ರವಿ ದಂಪತಿಗಳಿಂದ ನೆಕ್ಸ್ಟ್ ಹೆಸರು ಹೇಳೇನ್ರಿ ವೇದ ಅದ ಬಸಯ್ಯ ಶಾಸ್ತ್ರ ಮುಂದೆ ಬಂದಿಲ್ರಿ ಯಾರು ಮುಂದೆ ನೆಕ್ಸ್ಟ್ ಹೆಸರೇ ತಹಸೀಲ್ದಾರ್ ಬಂದಾರ ಪ್ರವೀಣ್ ಬಂದಿಲ್ರಿ ರಮೇಶ್ ಬಿದನೂರು ನಿರ್ದೇಶಕರು ಅವ್ರು ಬಂದಿಲ್ಲ ಅಪ್ಪ ನಾಗದ್ರಿ ಅವ್ರು ಬಂದಿಲ್ಲ ಸಾಗರ್ ಪೂಜಾರಿ ಹಾಂ ಸಾಗರ್ ವೇದಮೂರ್ತಿ ಬಸಯ್ಯ ಶಾಸ್ತ್ರಿಗಳು ಸಾಕಿನ್ ಬಸರ್ಗಿ ಇವರಿಗೆ ಪ್ರಿಯಾಂಕಾ ರವಿ ದಂಪತಿಗಳಿಂದ ಸತ್ಕಾರ ಸಮಾರಂಭ. ಅದರ ವೇದಮೂರ್ತಿ ಬಸಯ್ಯ ಶಾಸ್ತ್ರ ಸಾಕಿನ್ ಬಸರ್ ನೆಕ್ಸ್ಟ್ ಹೆಸರು ಇವ್ರು ಸಾಗರ್ ಪೂಜಾರಿ ಪ್ರಿಯಾಂಕಾ ರವಿ ದಂಪತಿಗಳಿಂದ ಅದೇ ರೀತಿ ಸಾಗರ್ ಪೂಜಾರಿ ಇವರಿಗೆ ನೂಲ್ ಶ್ರೀಗಳಿಂದ ಸತ್ಕಾರ. ಶ್ರೀ ಗುರು ಪಾಠಶಾಲೆ ವಿದ್ಯಾರ್ಥಿಗಳ ಅನಿಸಿಕೆ ಇದೆ ಮುಂದೆ ಇಲ್ಲಿ ಮುಗಿತಾರೆ ಸಾಗರ್ ಪೂಜಾರಿಗೆ. ಹಾಗೆ ಶ್ರೀ ಗುರು ಪಾಠಶಾಲೆ ವಿದ್ಯಾರ್ಥಿಗಳಿಗೆ ಇಷ್ಟ ಬರ್ಕೊತಾರೆ. ಮತ್ತಾರು ಹೋದ್ರೆ ಹೇಳ್ತೀರಿ ಸಾಗರ್ ಪೂಜಾರಿ ಅವರು ಅದಾರ ಮಾಂತೇಶ್ ಪೂಜಾರಿ ಅದು ಯಾರ ಕಡೆ ಮಾಡಿಸಿದ್ರು ಮಾಂತೇಶ್ ಪೂಜಾರಿ ಯಾರ ಕಡೆ ಮಾಡಿಸಿದ್ರು ಬರ್ಸ್ಕೊಟ್ಟಿಲ್ಲ ನೀಲಕಂಠ ಮಾಂತೇಶ್ ಪೂಜಾರಿ ಅವರಿಗೆ ಶ್ರೀಗಳಿಂದ ಆಶೀರ್ವಾದ. ಸಿದ್ದೇಶ್ವರ ಇಲ್ಲ ಅಜ್ಜಗಳು ಕೂಡ ಮಾಡಿಸ್ಬಿಡೋಣ್ರಲ್ಲ ಸಿದ್ದೇಶ್ವರ ಅದೈತಿ. ಅದೇ ರೀತಿ ಸಿದ್ದೇಶ್ವರ ಗುರುಗಳು ಅವರಿಗೆ ಶ್ರೀಗಳಿಂದ ಆಶೀರ್ವಾದ.
ನಾವು घर भर गया ದಯಾನಂದ ಸ್ವಾಮಿಗಳಿಗೆ ಶ್ರೀಗಳಿಂದ ಆಶೀರ್ವಾದ. ಚಿಕ್ಕಲಗುಡ್ಡದ ದಾದಾಜಿ ಅವರು ಶ್ರೀಗಳಿಂದ ಮಾಡಿದ. ಅದೇ ರೀತಿ ಚಿಕ್ಕಲಗುಡ್ಡದ ದಾದಾಜಿ ಇವರಿಗೆ ಶ್ರೀಗಳಿಂದ ಆಶೀರ್ವಾದ. ಚಿಕ್ಕಲಗುಡ್ಡ ದಾದಾಜಿ ಅಂತ ಇವ್ರೇನ್ರಿ ದಾದಾಜಿ? ಚಿಕ್ಕಲಗುಡ್ಡ ದಾದಾಜಿ ಏನ್ರಿ? ಅದು ಹೇಳೇನ್ರಿ ಅವ್ರಿಗೆ. ಮತ್ತೆ ಯಾರು ಹೋದಾರ ಮತ್ತೆ दादाजी ಹೇಳೇನ್ರಿ ಸರ್ಕಾರವನ್ನು ಮಾಡಿರುವಂಥ ಸರ್ಕಾರವನ್ನು ಸ್ವೀಕರಿಸಿದಂಥ ಎಲ್ಲರಿಗೆ ಧನ್ಯವಾದಗಳು. ಶಿವಾಚಾರ್ಯರಿಗೆ ಸತ್ಕಾರ ಮಾಡಿರುವಂಥ ಎಲ್ಲರಿಗೂ ಧನ್ಯವಾದಗಳು. ಈ ನೆಕ್ಸ್ಟ್ ಹೆಸರು ಅದು ಅದು ಸರ್ಕಾರವನ್ನು ಮಾಡಿರುವಂಥ ಸ್ವೀಕರಿಸಿದಂಥ ಎಲ್ಲರಿಗೂ ಧನ್ಯವಾದಗಳು. ಸತ್ಕಾರವನ್ನು ಸ್ವೀಕರಿಸಿದಂಥ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ವೀರಶೈವ ವೇದಾಗಮದಲ್ಲಿ ತಮಗೆಲ್ಲರಿಗೂ ಹೇಳಲು ಒಂದು ಬಹಳ ಸಂತೋಷ ಆಗ್ತದೆ. ಬರೇ ಆನಂದ ಶಾಸ್ತ್ರಿಗಳು ನೀವೆಲ್ಲ ಏನು ಬಂದಿದ್ದೀರಲ್ಲ, ಕೆಲವರು ಮರಾಠಿ ಬರೋರು ಅದರಿ, ಕೆಲವರು ಕನ್ನಡ ಬರೋರು ಅದರಿ. ಕನ್ನಡದೊಳಗೆ ಬಹಳಷ್ಟು ಪುಸ್ತಕಗಳನ್ನು ವೇದ ಮಂತ್ರಗಳಿಗೆ ಬಹಳಷ್ಟು ಲಭ್ಯವಿದೆ, ಭಾಳಷ್ಟು ಸಿಗ್ತಾವ. ಆದರೆ ಮರಾಠಿ ಓದುವಂತಹ ಕಲಿಯುವಂತಹ ವಿದ್ಯಾರ್ಥಿಗಳಿಗಾಗಿ ಒಂದು ಕ್ರಮಬದ್ಧವಾಗಿರುವಂಥ ಪುಸ್ತಕವನ್ನು ಇರಲಿಲ್ಲ. ನೂಲ ಸುರಗೀಶ್ವರ ಮಠದಿಂದ ಲಿಂಗೈಕ್ಯ ಪರಮಪೂಜ್ಯ ಚಂದ್ರಶೇಖರ ಶಿವಾಚಾರ್ಯರು ಒಂದು ರುದ್ರಾಭಿಷೇಕದ ಪುಸ್ತಕವನ್ನು ಮಾಡಿದರು. ಅದೇ ಪುಸ್ತಕವನ್ನು ಇನ್ನೂ ವಿಸ್ತಾರವಾಗಿ ಮತ್ತು ಎಲ್ಲರ ಮನೆಗೆ ಎಲ್ಲರ ಕೈಗೆ ಸಿಗುವ ಹಾಗೆ ಒಂದು ವೀರಶೈವ ವೇದಾಗಮ ವಿಧಿ ಎನ್ನುವಂಥ ಪುಸ್ತಕವನ್ನು ಇದೇ ಗುಡ್ಡಾಪುರದ ಜಗನ್ಮಾತೆ ಸಾನ್ನಿಧ್ಯದೊಳಗೆ ಉದ್ಘಾಟನೆ ಆಗ್ತಾಯಿದೆ. ಆ ಒಂದು ಪುಸ್ತಕದ ಉದ್ಘಾಟನೆ ದಂಪತಿಗಳಾಗಿರುವಂತಹ ಶಶಿಕಲಾ ತಾಯಿ ಜೊಲ್ಲೆ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ತಮ್ಮ ಅಮೃತ ಹಸ್ತದಿಂದ ಮತ್ತು ಡಾಕ್ಟರ್ ಮೋದಿ ಪರಿವಾರದವರ ಪುಸ್ತಕದ ಉದ್ಘಾಟನೆಯನ್ನು ಮಾಡಬೇಕು ಇವತ್ತು ಈ ಕಾರ್ಯಕ್ರಮದೊಳಗೆ. ಯಾಕಂದ್ರೆ ಆ ಕನ್ನಡದಲ್ಲಿರುವಂಥ ಪುಸ್ತಕವನ್ನು ಮತ್ತು ಎಲ್ಲ ಸಂಗ್ರಹವನ್ನು ಮಾಡಿ ಇದು ಪುಸ್ತಕವನ್ನು ತಯಾರು ಮಾಡಿರುವಂತಹ ಬರೆದಿರುವರು ಯಾರಂತಂದ್ರೆ ಆನಂದ ಶಾಸ್ತ್ರಿಗಳ ದಂಪತಿಗಳು. ಆ ಪುಸ್ತಕದನ್ನು ಪ್ರಕಟಣೆ ಮಾಡಿರುವಂಥದ್ದು ಯಾವುದಂದ್ರೆ ಅದು ಸುರಗೀಶ್ವರ ಸಂಸ್ಥಾನ ಮಟ್ಟದಿಂದ ಅಂಥ ಪುಸ್ತಕವನ್ನು ಅಮೃತ ಹಸ್ತಗಳದಿಂದ ದಾನ ಹಸ್ತದಿಂದ ಉದ್ಘಾಟನೆಗೊಳ್ಳುತ್ತದೆ. ತಾವೆಲ್ಲರೂ ಚಪ್ಪಾಳೆಯನ್ನು ತಟ್ಟಿ ಆ ಪುಸ್ತಕದ ಉದ್ಘಾಟನೆಯಲ್ಲಿ ಭಾಗಿಯಾಗಬೇಕಂತ ತಿಳ್ಕೊಂಡು ಹೇಳಿ ಈ ವೇದಿಕೆಯಲ್ಲಿರುವಂತಹ ಪರಮಪೂಜ್ಯ ಗುರುಪಾದ ಶಿವಾಚಾರ್ಯ ಸಾನ್ನಿಧ್ಯದೊಳಗೆ ಆ ಪುಸ್ತಕದ ಉದ್ಘಾಟನೆ ನಡೀತಾ ಇದೆ. ಇಲ್ಲ ಸರ್. ಪುಸ್ತಕದ ಉದ್ಘಾಟನೆ ಆಗಿದೆ. ಇಲ್ಲೇನು ಕುಂಕುಮ ಬಂದಿರುವಂಥ ಎಲ್ಲ ತಾಯಿಯಂದಿರು ಈ ಹೋಗುವ ಸಮಯದೊಳಗೆ ನೀವು ಮಕ್ಕಳಿಗೆ ಆಟ ಸಾಮಾನು ತೊಗೊಂಡು ಹೋಗ್ತಿರೋ ಗೊತ್ತಿಲ್ಲ. ನಿಮಗೆ ಬೇಕಾಗಿರುವಂಥ ಅಲ್ಲೆಲ್ಲ ನೋಡಿ ನಾ ಬರಬೇಕಾದ್ರೆ ಬಹಳಷ್ಟು ಅಂಗಡಿಗಳಿದ್ದು ನೀವೆಲ್ಲ ಎಷ್ಟೇ ಹೇಳಿದ್ರು ಕೂಡ ಅಂಗಡಿಗಳಿಗೆ ಹೋಗದೆ ನೀವು ಮನೆಗೆ ಹೋಗಂಗಿಲ್ಲ. ಆದ್ರೆ ಆ ಮನೆಗೆ ಆ ಅಂಗಡಿಗೆ ಹೋಗಿ ಮಕ್ಕಳಿಗೆ ಬೇಕಾಗಿರೋ ಸಾಮಾನು ತೊಗೊಂಡು ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಆದ್ರೆ ಹೋಗಬೇಕಾದ ಸಂದರ್ಭದೊಳಗೆ ಈ ಒಂದು ಪುಸ್ತಕವನ್ನು ತೊಗೊಂಡು ಹೋದ್ರಂದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಹೇಳ್ಕೊಡೋಕೆ ನಿಮಗೆಲ್ಲ ಸಾಧ್ಯ ಆಗುತ್ತೆ ಅಂತ ತಿಳ್ಕೊಂಡು ಹೇಳಿ, ಈಗ ಸಮಯ ಭಾಳ ಆಗ್ಯದ. ಇವರು ಅಮ್ಮವರು ಮತ್ತು ಅಣ್ಣವ್ರು ಬಿಜಾಪುರಕ್ಕೆ ಹೋಗ್ಬೇಕಾಯ್ತು. ಯಾಕಂದ್ರೆ ಜ್ಞಾನಯೋಗಿ ಸಿದ್ದೇಶ್ವರಪ್ಪ ಅವ್ರದ್ದು ಬಹಳ ದೊಡ್ಡ ಕಾರ್ಯಕ್ರಮ ಇದೆ. ನಿಪ್ಪಣ್ಣೆ ಒಳಗೈತಿ, ಇಲ್ಲಿ ನಿಪ್ಪಣ್ಣೆಗೆ ಹೋಗ್ಬೇಕು ಅವರು. ಅದಕ್ಕೆ ಪೂರ್ವವಾಗಿ ಪ್ರಾಸ್ತಾವಿಕವಾಗಿ मराठी मध्ये आपण पार्वतीताई 2-3 मिनटात तुमचे मनोगत तुम्ही व्यक्त करा. वेळाची अभाव आहे. नाही
वेळाच्या अभावानं सांगितलं मला. प्रथमतः नमस्कार सर्वांना. नमो देवे महादेवे शिवाय सततम नमः. नमः प्रकृते भद्राय शिवाय सततम नमः. आज आम्ही इथे सर्वजण जमलेलो कारण म्हणजे कुंकुमार्चन कार्यक्रम. आज आम्ही इथे सर्वजण जमलेलो कारण म्हणजे कुंकुमार्चन कार्यक्रमासाठी जमलेलो आहोत. आज गुड्डापूरमध्ये दानम्मा देवीच्या दिव्य भव्य अशा सान्निध्यामध्ये श्रीचक्र कुंकुमार्चन कार्यक्रम या कार्यक्रमासाठी आपण सर्वजण जमलेलो आहोत. तर हे श्रीचक्र कुंकुमार्चन म्हणजे काय असतं आणि हे कुंकुमार्चन म्हणजे काय करायचं असतं हे जास्त इकडच्या लोकांना माहीत नाही आहे. तर हे कुंकुमार्चन म्हणजे जे श्रीयंत्र असतं त्या श्रीयंत्रामध्ये देवीचा वास असतो आणि जे कुंकू आपण कपाळाला धारण करत असतो त्या कुंकुवामध्ये देवीचं तत्व आकर्षित करण्याची एक चैतन्य शक्ती असते. आम्हाला कोणावर पुढे केलं बसा नंतर सर्वांनी जरा शांतता राखायची आहे. तोपर्यंत बसून घ्या. नंतरनं दिलं जाईल सर्वांना श्रीयंत्र. सर्वांनी जिथे आहात तिथे बसून घ्या. कार्यक्रम संपला की सगळेजण बोला म्हणसा. आता जरा शांत घ्या. मॅडम आमच्यासाठी वेळ काढून आलेले आहेत त्यामुळं जरा सर्वांनी कृपया शांतता राखा. तरी कुंकुमार्चन का करायचं असतं म्हणजे त्या श्रीयंत्रामध्ये देवीचा वास असतो आणि जे कुंकू आपण धारण करत असतो त्या कुंकुवामध्ये देवीचं तत्व आकर्षित करण्याची शक्ती असते. त्यामुळे ते कुंकू आपण जर का त्या श्रीयंत्रावरती कुंकुमार्चन करून आपण ते कुंकू कपाळाला लावल्याने त्यामध्ये आपल्याला अखंड सौभाग्य प्राप्ती होतं. जे काही दुर्घटना घडणार आहे यापासून जी पुढं काही घडणार आहे त्यापासून आपल्याला दैवी शक्ती आपल्याला वाचवू शकते. तुम्ही कुठं पण बघू शकता. जसं लाल डेंजर सर्वांना लाल लाईट जसं सर्वांना हे वाटत असतं तसं कुंकू हे सर्वांचं शक्ती करत असतं. तशी शक्ती त्या कुंकुवामध्ये असते. तशी दैवी शक्ती त्या कुंकुवामध्ये असते. म्हणून आपण श्रीयंत्रावरती कुंकुमार्चन केलेलं कुंकू कपाळावरती धारण केल्याने आपल्याला कुंकू हे कुठल्याही वाईट शक्तीपासून वाचवत असतं. दुष्टशक्ती नाही, कुठल्याही व्यक्तीवरती दुष्टशक्ती पडत नाही. आणि आपण कुठेही बाहेर जाताना जर हे कुंकू लावून बाहेर गेलो आपलं जे काही काम आहे ते आपलं काम यशस्वी होतं. म्हणून हे श्रीचक्र कुंकुमार्चन कार्यक्रम आम्ही इथं ठेवले आहोत. हा योगायोग कसा घडून आला म्हणजे गेल्या वर्षी आम्ही जेव्हा पादयात्रेला आलेलो तेव्हा अचानक मनामध्ये आलं की इथे एकदा देवीच्या सान्निध्यामध्ये कुंकुमार्चन कार्यक्रम ठेवावं. त्यानंतर आम्ही देवीसमोर असा संकल्प केला की आम्ही पुढल्या वर्षी जेव्हा पादयात्रेला येऊ तेव्हा आमच्याकडून हे धर्म कार्य घडू दे असा आम्ही देवीसमोर संकल्प केला आणि देवी तसा आम्हाला आशीर्वादही दिली. आणि ह्या सगळ्यासाठी आम्हाला मेन प्रोत्साहन मिळालं ते इथं सागर पुजारी म्हणून आहेत. त्यांना आम्ही सांगितलं की असं इथं कुंकुमार्चनचा कार्यक्रम आम्ही करायचं ठरवलेलं आहे. आणि त्यांनी म्हणाले हो तुम्ही करू शकता कारण की इकडल्या लोकांना जास्त कुंकुमार्चनबद्दल काही माहीत नाही आहे. त्यामुळे तुम्ही कार्यक्रम करा. आम्ही तुम्हाला जे काही मदत लागेल ते सागरदादा त्यांनी आम्हाला खूप मदत केली आहे. आणि मॅडमांनी पण आमच्यासाठी वेळ काढून कार्यक्रमासाठी उपस्थित राहिला. त्यामुळे त्यांनाही अगदी मनापासून परत मोदी परिवाराचे रियाताई आणि दादा यांनी देखील आले. त्यामुळे सर्वांचं नमस्कार सर्वांना. ಇಲ್ಲಿವರೆಗೆ ಮಾತನಾಡಿರುವಂತಹ ಅಮ್ಮನವರಿಗೆ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಆಗಮಿಸಿರುವಂತಹ ಮಹೇಶ್ ಮಟ್ಟಿಕಲೆ ಇವರಿಗೆ ಶ್ರೀಗಳಿಂದ ಆಶೀರ್ವಾದ. ಜೊಲ್ಲೆ ಮೇಡಮ್
ಇದಾದ ನಂತರ ಜಲಮಂಡಲ ಫ್ರೆಂಡ್ ಸತ್ಕಾರ ಮಾಡಿರುವಂಥ ಪೂಜಾರಿಗೆ ಸತ್ಕಾರ ಮಾಡಿರುವಂತಹ ಪೂಜ್ಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಜೊಲ್ಲೆ ಮೇಡಮ್ ಇವರಿಂದ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿತನುಡಿಗಳನ್ನು ಹೇಳಬೇಕೆಂದು ಕೇಳುತ್ತೇವೆ. ಕ್ಷೇತ್ರಾಧಿದೇವತೆಯಾದಂತಹ ದಾನಮಾದೇವಿಯ ಅಡೆದವರುಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಶ್ರೀ ದಾನಮಾದೇವಿ ಪಾದಯಾತ್ರಾ ಕಮಿಟಿ ಶಹಾಪುರದ ವತಿಯಿಂದ ಹಮ್ಮಿಕೊಂಡಂಥ ಈ ಕುಂಕುಮಾರ್ಚನೆಯ ಪವಿತ್ರವಾದಂಥ ಈ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಷಡಕ್ಷರಿ ಬ್ರಹ್ಮ 108 ಶ್ರೀ ಗುರು ಸಿದ್ದೇಶ್ವರ ಶಿವಾಚಾರ್ಯ ಅಪ್ಪಾಜಿಯವರ ಅಡಿದವರುಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಅದೇ ರೀತಿ ಷಡಕ್ಷರಿ ಬ್ರಹ್ಮ 108 ಶ್ರೀ ಗುರುಪಾದ ಶಿವಾಚಾರ್ಯ ಅಪ್ಪಾಜಿಯವರ ಅಡಿದವರುಗಳಲ್ಲೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಈ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಚಿಕ್ಕಾಲಗುಡ್ಡದ ಪ್ರಹ್ಲಾದ ಬಾಬಾಜಿಯವರೇ, ಅದೇ ರೀತಿ ವೇದಮೂರ್ತಿ ಬಸಯ್ಯ ಸ್ವಾಮೀಜಿ ಬಸರಗಿ ಅವರೇ, ಅದೇ ರೀತಿ ಇನ್ನೋರ್ವ ವೇದಮೂರ್ತಿಗಳಾದಂಥ ಸಂಕನ ಸ್ವಾಮೀಜಿ ಅವರೇ, ಸಾಗರ್ ಪೂಜಾರಿ ಅವರೇ, ಮಾಂತೇಶ್ ಪೂಜಾರಿ ಅವರೇ, ಮತ್ತು ವಿಶೇಷವಾಗಿ ನಿಪ್ಪಾಣಿಯಿಂದ ಆಗಮಿಸಿದಂಥ ದಯಾನಂದ ಸ್ವಾಮೀಜಿ ಅವರೇ, ಮತ್ತು ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದಂಥ ಡಾಕ್ಟರ್ ರೋಹನ್ ಮೋದಿ ಅವರು ಮತ್ತು ರಿಯಾ ಮೋದಿ ಅವರೇ, ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಂಥ ಆನಂದ್ ಗುರೂಜಿ ದಂಪತಿಗಳಿಗೆ, ಮತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಯಾವತ್ತು ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೆ, ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳು. ವಿಶೇಷವಾಗಿ ಇವತ್ತು ನೂಲ್ನ ಗುರುಗಳ ಆಶೀರ್ವಾದದಿಂದ ಅವರ ಒಂದು ಧರ್ಮ ಪ್ರಚಾರ, ಧರ್ಮ ಪ್ರಸಾರ, ದಯವಿಟ್ಟು ಮಾತಾಡಬೇಡ್ರಿ ತಾಯಂದ್ರು, ಸಂತ್ಯಾಗ ಕೂತಂಗೆ ಆಗೈತಿ ಇವತ್ತು ಅಲ್ಲ. ಇವತ್ತು ಕುಂಕುಮಾರ್ಚನೆಗೆ ಬಂದಿರಿ, ಕನ್ನಡ ಮಾತಾಡ್ಲೋ ಮರಾಠಿ ಮಾತಾಡ್ಲೋ, ಎರಡು ಮಾತಾಡಲಿ, ಅರ್ಧ ಅರ್ಧ ಹಾಂ, ಯಾರೂ ಮಾತಾಡಬೇಡ್ರಿ ದಯವಿಟ್ಟು. ಯಾಕಂದ್ರೆ ಈ ಕಾರ್ಯಕ್ರಮದ ಉದ್ದೇಶ ನೀವು ತಿಳ್ಕೊಲಿಲ್ಲ ಅಂತಂದ್ರೆ ಕುಂಕುಮಾರ್ಚನೆ ಮಾಡೇನೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಇವತ್ತು ಗುರುಗಳ ಆಶೀರ್ವಾದದ ಅವ್ರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಅವರ ಮಾರ್ಗದರ್ಶನದಂತೆ ಇವತ್ತು ಸಮಾಜದಲ್ಲಿ ಧರ್ಮ ಪ್ರಚಾರ, ಧರ್ಮದ ಪ್ರಸಾರ ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪ್ರಚಾರ ಮಾಡ್ತಕ್ಕಂಥ ಗುರುಗಳ ಒಬ್ಬ ಶಿಷ್ಯರಾಗಿ ಆನಂದ್ ಗುರೂಜಿ ಅವ್ರ ದಂಪತಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕೆ ಅಂತಂದ್ರೆ ಇವತ್ತು 21ನೇ ಶತಮಾನ. ಇವತ್ತು ನಾವು ಈ ಶತಮಾನವನ್ನು ಏನಂತ ಕರಿತೇವೆ? ಕಂಪ್ಯೂಟರ್ ಯುಗ, ವಿಜ್ಞಾನ ಯುಗ, ಫ್ಯಾಷನ್ ಯುಗ, ತಂತ್ರಜ್ಞಾನದ ಯುಗ, ಸ್ಪರ್ಧಾತ್ಮಕ ಯುಗ, ಮತ್ತು ಹಳ್ಳ್ಯಾಗ ಹೋದಂಗೆ ಕಟ್ಟಿ ಮೇಲೆ ಆಯುಗಳು ಕೂತಿರ್ತಾರೆ ನೋಡಿ. हाय ना, खेड्यात जाईल तर माझा मराठी बटलर आहे, चांगलं मराठी नाही आहे. खेड्यात गेलं तर आजी बोलत असतात, काय कलियुग आलं ग बाई, हाय ना. ಹೇಳ್ತಿರ್ತಾರಿಲ್ಲ, ಏನು ಕಲಿಯುಗ ಬಂತವ. ನಾವು ಮದುವೆ ಆಗಿದ್ದೀವಿ ಅವಾಗ ನಮಗೆ ಮೊಮ್ಮಕ್ಕಳಾಗೋ ತನಕ ನಾವು ಗಂಡನ ಮುಖ ನೋಡಿ ಮಾತಾಡಿರಲಿಲ್ಲ. ಇವತ್ತು ಸಮಾಜದಾಗ ಹುಡುಗನೂ ಯಾರು ತಿಳಿಯಂಗಿಲ್ಲ, ಹುಡುಗಿನೂ ಯಾರು ತಿಳಿಯಂಗಿಲ್ಲ ಅಂತ ಅಂತಾರಿಲ್ರಿ. ಅಂದ್ರೆ ಜಗತ್ತಿನ ನಿಯಮ ಅದು. ನಾವೆಲ್ಲರೂ ಸಣ್ಣಾಗಿದ್ದಾಗ ಶಾಲೆಗೆ ಹೋದಾಗ ನಮಗೆ ಟೀಚರ್ ಹೇಳ್ತಿದ್ರು, ಜಗತ್ತಿನ ನಿಯಮ ಏನು, ಜಗತ್ತಿನ ಡೆಫಿನೇಷನ್ ಏನು ಅಂತಂದ್ರೆ ಬದಲಾವಣೆಯೇ ಜಗತ್ತಿನ ನಿಯಮ ಅಂತ ಹೇಳ್ತಿದ್ರು. ಬದಲಾಕೋತ ಹೋಗ್ತೈತಿ ಜಗತ್ತು. ನಾವು ನೋಡ್ರಿ, ಕೃತಯುಗ ನೋಡಿದ್ವಿ, ತ್ರೇತಾಯುಗ ನೋಡಿದ್ವಿ, ದ್ವಾಪಾರ ಯುಗ ನೋಡಿದ್ವಿ, ಇವತ್ತು ಕಲಿಯುಗ ಬಂತು. ಆ ಕೃತಯುಗದಿಂದ ಕಲಿಯುಗ ತನಕ ಹೆಂಗೆ ಟೈಮ್ ಚೇಂಜ್ ಆಕೋತ ಬಂತು, ಸಮಾಜ ಬದಲಾಕೋತ ಬಂತು. ಯಾಕಂದ್ರೆ ಜಗತ್ತಿನ ನಿಯಮನ ಬದಲಾವಣೆ ಅಂತ ಇವತ್ತು ನಾವು ನೋಡ್ತೀವಿ. ಅದಕ್ಕೆ ಇನ್ನೊಂದು ನಿಮಗೊಂದು ಉದಾಹರಣೆ, ಒಂದು ವಚನ ಹೇಳ್ತೀನಿ, ನೀವೆಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ ಅದನ್ನು, ಹೆಂಗೆ ಬದಲಾಗಕತ್ತೈತೆ ಸಮಾಜ ಅಂಥೇಳಿ. ಏನು ಅಂತಂದ್ರೆ, ದೂರವಾಣಿ ಬಂತು, ಓಲೆ ಎಲ್ಲಿ ಹೋಯಿತು. ದೂರವಾಣಿ ಅಂದ್ರೆ ಮೊಬೈಲ್.
ದೂರವಾಣಿ ಬಂತು, ಓಲೆ ಎಲ್ಲಿ ಹೋಯಿತು? ದೂರದರ್ಶನ ಬಂತು, ಆಕಾಶವಾಣಿ ಎಲ್ಲಿ ಹೋಯಿತು? ಕಾರು ಗಾಡಿ ಬಂತು, ಎತ್ತಿನ ಗಾಡಿ ಎಲ್ಲಿ ಹೋಯಿತು? ಪಾಪ್ ಸಂಗೀತ ಬಂತು, ಜಾನಪದ ಎಲ್ಲಿ ಹೋಯಿತು? ಡಿಸ್ಕೋ ಡಾನ್ಸ್ ಬಂತು, ಭರತನಾಟ್ಯ ಎಲ್ಲಿ ಹೋಯಿತು? ಕಂಪ್ಯೂಟರ್ ಬಂತು, ಬೆರಳಚ್ಚು ಯಂತ್ರ ಎಲ್ಲಿ ಹೋಯಿತು? ಯಂತ್ರ ಮಾನವ ಬಂದ, ಸ್ವತಂತ್ರ ಮನ ಎಲ್ಲಿ ಹೋಯಿತು ಅಂತ ಕೇಳ್ತಾರೆ ಒಬ್ಬ ಆಧುನಿಕ ವಚನಕಾರ. ಈ ವಚನ ನೋಡಿದ್ರೆ ನಿಮಗೆ ಅನಿಸ್ತೈತಿಲ್ಲ ಹೆಂಗೆ ಬದಲಾಕೋತ ಬಂತು ಅಂಥೇಳಿ. ಅದಕ್ಕೆ ಇವತ್ತು ಬದಲಾಕೋತ ಬರ್ತೈತಿ. ಆದ್ರೆ ನಾವು 21ನೇ ಶತಮಾನದಲ್ಲಿದ್ದೀವಿ. ನೀವೆಲ್ಲರೂ ತಾಯಂದ್ರಿದ್ದೀರಿ. ಯಾಕಂದ್ರೆ ಅನೇಕ ಪರ್ಕೀಯರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು, ಬ್ರಿಟಿಷರು ಮಾಡಿದರು ಅಂತ ನೀವು ಕೇಳ್ತೀರಿ. ಅದಕ್ಕಿಂತ ಮೊದಲು ಭಾಳ ಜನ ಮಾಡಿದ್ರು. ಇಷ್ಟೆಲ್ಲ ದಬ್ಬಾಳಿಕೆ ಇದ್ದರು, ಇಷ್ಟೆಲ್ಲ ಬೇರೆ ರಾಷ್ಟ್ರದವರು ಬೇರೆದವರು ನಮ್ಮ ಭಾರತದ ಮೇಲೆ ಆಕ್ರಮಣ ಮಾಡಿದ್ರು. ನಮ್ಮ ಭಾರತದ ಸಂಸ್ಕಾರ, ಸಂಸ್ಕೃತಿ, ಆಧ್ಯಾತ್ಮಿಕತೆ ನಾಶ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ನಾಶ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಇದಕ್ಕೆ ಮೇನ್ ಪಾಯ ಅಂದ್ರೆ ಮೇಲ್ದ ನಮ್ಮ ಬೆನ್ನು ಹುರಿ ಅಂತೇವ್ ನಾವು. ಬೆನ್ನು ಹುರಿ ನೆಟ್ಟಗಿದ್ರೆ ನಾವು ನೆಟ್ಟಗಿರ್ತೀವಿ, ಇಲ್ಲಾಂದ್ರೆ ನಾವು ನೆಟ್ಟಗಿರಕ್ಕೆ ಸಾಧ್ಯ ಇಲ್ಲ. ಆಧಾರ ಸ್ತಂಭ ಅಂತಂತೇವೆ. ಯಾಕೆ ಬೇಕಾದವರು ಬೇಕಾದಷ್ಟು ದಾಳಿ ಮಾಡಿದ್ರು ನಮ್ಮ ಭಾರತದ ಸಂಸ್ಕೃತಿ ಹೋಗಲಿಲ್ಲ ಅಂತಂದ್ರೆ ನಮಗಿಂಥ ಗುರುಗಳಿದ್ರು ಮತ್ತು ಹೆಣ್ಮಕ್ಳು ಭಾಳ ಪವರ್ಫುಲ್ ಇದ್ರು. ಹೆಣ್ಮಕ್ಳು ಚೆನ್ನಾಗಿದ್ರು ಅಂಥೇಳಿ ನೀವು ಮನೆಯೊಳಗೆ ಸಂಸ್ಕೃತಿಯನ್ನು ನಾವು ಬಿಟ್ಟು ಕೊಡಲಿಲ್ಲ ಹೆಣ್ಮಕ್ಳು. ಅದ್ರ ಉದಾಹರಣೆ ನಾವು ನೋಡ್ತೀವಿ. ಇವತ್ತು ದಾನಮ್ಮ ದೇವಿ 12ನೇ ಶತಮಾನದವಳು. 12ನೇ ಶತಮಾನದೊಳಗೆ ಅವರು ಮದುವೆ ಆಗಿದ್ರು, ಅವರು ತವ್ರ ಮನೆಗೆ ಪ್ರೀತಿ ಮಗಳಾಗಿದ್ಲು, ಅವರು ಗಂಡನಿಗೆ ಒಬ್ಬ ಪ್ರೀತಿ ಹೆಂಡತಿ ಆಗಿದ್ರು. ಆದರೆ ಅವರು ನಮ್ಮಂಗೆ ಸಂಸಾರ ಮಾಡ್ತಿದ್ರು, ನಮ್ಮಂಗೆ ಸಮಾಜದಲ್ಲಿದ್ದರು. ಆದರೆ ಅವ್ರಿಗೆ ಬಸವಣ್ಣನವರು ಒಂದು ಸಂಪರ್ಕ ಬಂತು. ದಾನಮ್ಮನ ಮನಸ್ಸು ಹಂಗಿತ್ತಲ್ಲ, ಒಂದು ಏನೋ ಇದ್ರೂ ಕೂಡ ಸಮಾಜದ ಋಣ ತೀರಿಸ್ಬೇಕು. ಹೇಳ್ತಾರಲ್ಲ, ಲೇಸನಿಸಿಕೊಂಡು 5 ದಿನ ಬದುಕಿದ್ರೇನು, ಲೇಸನಿಸಿಕೊಂಡು 4 ದಿನ ಬದುಕಿದ್ರೇನು, ಲೇಸನಿಸಿಕೊಂಡು 3 ದಿನ ಬದುಕಿದ್ರೇನು, ಲೇಸನಿಸಿಕೊಂಡು 2 ದಿನ ಬದುಕಿದ್ರೇನು, ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸನಿಸಿಕೊಂಡು 1 ದಿನ ಬದುಕಬಾರದೆ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ, ಹೌದೋ ಅಲ್ಲ? ಆದರೂ ಬಡ್ದಾಡ್ತೇವೆ. ಆಕೆ ಚಂದ ಸೀರೆ ಉಟ್ಟಾಳೆ, ಈಗ ಆಕೆಗಿಂತ ಚಂದ ನಾ ತಗೋತೇನೆ. ಈ ದಸರಾಕ್ಕೆ ಅವ್ರ ಯಜಮಾನ್ರ ಆಕೆಗೆ ನಕ್ಲೆಸ್ ತಂದು ಕೊಟ್ಟಾರ. ಮನ್ಯಾಗ ಬಂದು ನಾವು ನಮ್ಮ ಯಜಮಾನ್ರಿಗೆ ಹೇಳೋದು, ನಿಮ್ಮನ್ನ ಕಟ್ಕೊಂಡು 20 ವರ್ಷ ಆಯಿತು, ನನ್ನ ನಶೀಬಕ್ಕೆ ಒಂದು ಗುಂಜಿ ಬಂಗಾರ ಹುಟ್ಟಲಿಲ್ಲ ನಿಮ್ಮ ಕಡೆ ಅಂತ ಹೇಳ್ತೇವೆ. ಹಿಂಗೆ ಏನು ನಾನು ನಂದು ನಮ್ಮದು ನನಗೆ ಬೇಕು ಅಂತ ಓಡಾಡಕತ್ತೇವೆ. ಆದ್ರೆ ದಾನಮ್ಮ ಒಬ್ಬ ನಮಗೆ ಆದರ್ಶ ದೇವಿ ಆಗ್ತಾಳೆ. ಯಾಕಂದ್ರೆ ಬಸವಣ್ಣನವರು ಹೇಳ್ತಾರೆ, ಹುಟ್ಟು ಲೇಸನಿಸಿಕೊಂಡು ಹೇಳಿದ್ನಲ್ಲ, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಹುಟ್ಟು ಸಾವಿನ ಮಧ್ಯೆ ನಾವು ಎಷ್ಟು ವರ್ಷ ಬದುಕಿದ್ವಿ ಅನ್ನೋದು ಮಹತ್ವದಲ್ಲ, ನಾವು ಹೆಂಗೆ ಬದುಕಿದ್ವಿ ಅನ್ನೋದು ಮಹತ್ವದ್ದು. ಮತ್ತು ನಾವು ಹೆಂಗೆ ಬದುಕಬೇಕಂತ ಹೇಳಿ ದಾನಮ್ಮನ ಈ ಸ್ಥಳದಾಗ ಪುಣ್ಯ ಭೂಮಿ ಒಳಗೆ ಅಜ್ಜಾರ ಮಾರ್ಗದರ್ಶನದಲ್ಲಿ ಇವತ್ತು ಆನಂದ ಗುರುಜಿ ಅವರು ಏನು ನಿಮಗೆ ಇದೊಂದು ಕುಂಕುಮಾರ್ಚನೆ ಇಟ್ಟಾರಲ್ಲ, ಇಲ್ಲಿಂದ ನಾವು ಕಲ್ಕೊಂಡು ಹೋಗಬೇಕು, ನಾವು ನಮ್ಮ ಜೀವನವನ್ನು ಹೆಂಗೆ ಮುಂದೆ ಸಾಗಿಸ್ಬೇಕು ಅಂಥೇಳಿ. ಇದು ನಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್. ದಾನಮ್ಮ ನೋಡ್ರಿ, ಅವಳು ಕೂಡ ನಮ್ಮಂಗೆ ಒಬ್ಬ ಗೃಹಿಣಿ ಆಗಿದ್ಲು, ಅವಳು ಕೂಡ ಸಂಸಾರ ಮಾಡ್ತಿದ್ರು. ಆದ್ರೆ ಅವರು ದೇವರು ಅಂತ ಇವತ್ತು ನಾವು ಪೂಜೆ ಮಾಡ್ತೀವಿ. ಯಾಕಂದ್ರೆ ಅಸಾಮಾನ್ಯ ಹೆಣ್ಮಗಳು ಅಲ್ಲ ಅವಳು ಒಬ್ಬ ಶರಣೆಯಾಗಿ ದಾನ ಮಾಡೋದ್ರ ಮುಖಾಂತರ ಅವ್ರಿಗೆ ಆ ಹೆಸರು ಬಂತು. ಇವತ್ತು ಇಡೀ ದೇಶದಲ್ಲಿ ದಾನಮ್ಮ ಅಂತಂದ್ರೆ ಎಲ್ಲರೂ ಭಾವ ಭಕ್ತಿಯಿಂದ ಅವಳನ್ನು ನೆನೆಸ್ತಾರ ಅನ್ನೋದಕ್ಕೆ ಒಂದು ಉದಾಹರಣೆ ನಾವು ನೋಡ್ತೀವಿ. ಹಾಗಾಗಿ ಇವತ್ತು ಎಲ್ಲರೂ ಕೂಡ, ಇವತ್ತು ಮೋದಿ ಡಾಕ್ಟರ್ ಬಂದಾರ ಜತ್ತಿಂದ, ಅವರಿಬ್ಬರು ಬಂದರು, ನಾವಿಬ್ಬರು ಬಂದ್ವಿ, ಮತ್ತು ಆನಂದ್ ಗುರುಜಿನೂ ಇಬ್ಬರು ಬಂದಾರ, ನಮ್ಮ ದಯಾನಂದ ಸ್ವಾಮಿಗಳು ಇಬ್ಬರು ಬಂದಾರ. ಇಲ್ಲಿ ಅಜ್ಜಾರ್ ಜೋಡಿ ಗಂಡ ಹೆಂಡತಿಗೆ ಎಷ್ಟು ಮಹತ್ವ ಕೊಟ್ಟರು ನೋಡ್ರಿ. ನಮ್ಮನ್ನು ಒಬ್ಬೊಬ್ಬರನ್ನ ಕರೆದಿದ್ರೆ ಬರ್ತಿತ್ತು ಗುರುಜಿ, ನಾನು ಒಬ್ಬಕ್ಕೆ ಬರ್ತಿದ್ನಿ, ರಿಯಾತಾಯಿನೂ ಒಬ್ಬರ ಬರ್ತಿದ್ರು. ಆದರೆ ಅವ್ರು ಹಂಗೆ ಮಾಡಲಿಲ್ಲ, ಇಬ್ಬರನ್ನೂ ಬರ್ರಿ ಅಂತ ಹೇಳಿದರು.
ಯಾಕಂದರೆ ಇಲ್ಲೂ ಒಂದು ಹೇಳ್ತಾರೆ, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳು ಒಂದಾಗದ ಭಕ್ತಿ ಹಾಲೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ ಹೇಳ್ತಾರೆ. ಯಾವಾಗಲೂ ಸ್ವರ್ಗ ನರಕ ಸತ್ತ ಮೇಲೆ ಯಾರಿಗೆ ಗೊತ್ತಿಲ್ಲ. ಆದರೆ ಇವತ್ತು ನಮ್ಮ ಮನೆ ಸ್ವರ್ಗ ಇರಬೇಕು ಅಂತಂದ್ರೆ ಗಂಡ ಹೆಂಡತಿ ಇಬ್ಬರು ಅನ್ಯೋನ್ಯವಾಗಿರ್ಬೇಕು. ಇಲ್ಲಾಂದ್ರೆ ಎತ್ತು ಎರಿಗೆಳಿತು ಕ್ವಾನ್ ಕೆರಿಗೆಳಿತು ಅಂತಂದ್ರೆ ನಮ್ಮ ಮನ್ಯಾಗ ನರಕ ಶುರು ಆಗ್ತದೆ. ನಮ್ಮಿಬ್ಬರಲ್ಲಿ ಹೊಂದಾಣಿಕೆ ಇರಬೇಕು. ನಾವಿಬ್ಬರು ತಿಳ್ಕೊಂಡು ಮನೇಲಿ ಇರ್ತಕ್ಕಂಥ ಅತ್ತೆ ಮಾವರನ್ನು ಕೂಡ ತಾಯಿ ತಂದೆಗತ್ತೆ ನೋಡ್ಕೋಬೇಕು. ಮನೆಯಲ್ಲಿದ್ದಂಥವ್ರನ್ನೆಲ್ಲರನ್ನೂ ಸಂಭಾಳಿಸ್ಕೊಂಡು ಹೋಗಬೇಕು. ಯಾಕಂದ್ರೆ ಹೆಣ್ಮಕ್ಳಂದ್ರೆ ನಾವು ಆಧಾರ ಸ್ತಂಭ ಅಂತ ಹೇಳ್ತೇವೆ. ಹಾಗಾಗಿ ದಂಪತಿ ಸಮೇತ ಅವರು ಕರೆದ್ರು. ಆ ದಂಪತಿ ಸಮೇತ ಅಂತಂದ್ರೆ ಅದರೊಳಗೆ ಒಂದು ಶಕ್ತಿ ಐತೆ, ಶಿವ ಪಾರ್ವತಿ ಅಂತ ಹೇಳ್ತೇವೆ. ದಾನಮ್ಮಂದು ಉದಾಹರಣೆ ತಗೋತೇವೆ. ಹಾಗಾಗಿ ನಮ್ಮಿಬ್ಬರನ್ನು ಕೂಡ ಕರೆದು ಇವತ್ತು ಇಲ್ಲಿ ನಮಗೂ ಕೂಡ ಒಂದು ಕುಂಕುಮಾರ್ಚನೆ ಸೌಭಾಗ್ಯವನ್ನು ತಂದುಕೊಟ್ರು. ಹಾಗಾಗಿ ನಾ ಎಲ್ಲ ತಾಯಂದ್ರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ, ನೀವು ಮಕ್ಕಳನ್ನ ಬೇಕಾದಷ್ಟು ಕಲ್ಸೋನು, ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡೋನು, ಅವ್ರಿಗೆ ಇಂಗ್ಲೀಷ್ ಕಲ್ಸೋನು. ಆದ್ರೆ ಮನ್ಯಾಗ ಮಾತ್ರ ಮಮ್ಮಿ ಪಪ್ಪ ಸಂಸ್ಕೃತಿ ಇರಬಾರ್ದು. ಪ್ರತಿಯೊಂದು ನಮ್ಮ ಭಾರತೀಯ ಮನೆಯೊಳಗೆ ಅವ್ವ ಅಪ್ಪ ಸಂಸ್ಕೃತಿನ ನಾವು ಮನ್ಯಾಗ ಕಲಿಸ್ಬೇಕು. ಅಂದ್ರೆ ನಮ್ಮ ಮಕ್ಕಳು ಒಳ್ಳೆಯ ರೀತಿಯಿಂದ ಈ ಭವ್ಯ ಭಾರತ ಮಾತೆಯ ಸೇವೆಗೆ ಅವರು ಕೂಡ ಸಜ್ಜಾಗ್ತಾರೆ. ಹಾಗಾಗಿ ಇವತ್ತು ನಮ್ಮ ಹಿಂದೂ ಧರ್ಮವನ್ನು ಉಳಿಸ್ಬೇಕಾಗಿದೆ. ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ಬೇಕಾದಷ್ಟು ದೇಶಗಳದಾವು, ಆದರೆ ಹಿಂದೂಗಳು ಇರ್ತಕ್ಕಂಥ ಹಿಂದೂ ರಾಷ್ಟ್ರ ಯಾವುದೂ ಇಲ್ಲ. ಮುಸ್ಲಿಂ ರಾಷ್ಟ್ರಗಳನ್ನು ನೋಡ್ತೇವೆ, ಕ್ರಿಶ್ಚಿಯನ್ ರಾಷ್ಟ್ರಗಳನ್ನು ನೋಡ್ತೇವೆ. ಆದರೆ ಹಿಂದೂಗಳಿಗಾಗಿ ಹಿಂದೂ ಅಂತ ಇರುವಂಥ ಒಂದು ದೇಶ ಅಂತಂದ್ರೆ ಅದು ನೀವು ಹುಟ್ಟಿರ್ತಕ್ಕಂಥ ಪುಣ್ಯ ಭೂಮಿ ಭಾರತ ಭೂಮಿ. ಹಾಗಾಗಿ ನಾವು ಎಷ್ಟ ಜಗತ್ತು ಬದಲಾದರೂ ಕೂಡ, ಎಷ್ಟ ಸಮಾಜ ಬದಲಾದರೂ ಕೂಡ ನಾವು ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಕೊಡಬಾರ್ದು. ನಾವು ನಮ್ಮ ಹಿಂದುತ್ವವನ್ನು ಬಿಟ್ಟು ಕೊಡಬಾರ್ದು. ನಮ್ಮ ಗುರುಗಳ ಗುರುಗಳ ಆಶೀರ್ವಚನದಂತೆ. ಯಾಕಂದ್ರೆ ಇದು ನಾವು ಒಂದು ದಿವಸ ನೀವೆಲ್ಲರೂ ಇಲ್ಲಿ ಬಂದು ಕೂತೀರಿ, ನಿಮ್ಮ ಬ್ಯಾಟ್ರಿ ಚಾರ್ಜಿಂಗ್ ಆಗ್ತೈತಿ ಇವತ್ತು. ಯಾಕಂದ್ರೆ ಮನಸ್ಸು ಮತ್ತು ಮಿದುಳು ದಿನ ಬೆಳಿಗ್ಗೆ ಎದ್ದು ಕೂಡಲೇ ನಾಷ್ಟಕ್ಕೆ ಏನು ಮಾಡಬೇಕು, ಮಧ್ಯಾಹ್ನ ಪಲ್ಯ ಏನು ಮಾಡಬೇಕು, ಸಂಜೆಗೆ ಹುಡುಗರು ಬಂದಮೇಲೆ ಸ್ನ್ಯಾಕ್ಸ್ ಏನು ಮಾಡಬೇಕು, ರಾತ್ರಿ ಏನು ಅಡುಗೆ ಮಾಡಬೇಕು ಅಂತ ನಾವು ವಿಚಾರ ಮಾಡ್ತಿರ್ತೀವಿ. ನಾವು ನಮ್ಮಂಥವ್ರು ರಾಜಕಾರಣಿಗಳು ಸಾಕಷ್ಟು ವಿಚಾರಗಳು ಇರ್ತಾವೆ, ಡಾಕ್ಟರ್ಸು ಅವ್ರದ್ದೇ ಆದಂಥ ಕೆಲಸಗಳು ಇರ್ತಾವೆ. ಆದ್ರೆ ದೇವ್ರು ಕೊಟ್ಟಂಥ ಇಷ್ಟು ಸುಂದರವಾದಂಥ ಶರೀರ ಅಂತಕ್ಕಂಥ ಒಂದು ಮಷೀನ್ಗೆ ಮಿದುಳು ಮನಸ್ಸು ಅಂತಕ್ಕಂಥ ಎಂಜಿನ್ ಸರ್ವಿಸಿಂಗ್ ಮಾಡಬೇಕಲ್ಲ. ನೀವೆಲ್ಲರೂ ಕಾರ್ ಅದಾವಿಲ್ಲ, ನಿಮ್ಮ ಕಾರ್ ಎಲ್ಲ ಇಂತಿಷ್ಟು ರನ್ನಿಂಗ್ ಆದಮೇಲೆ ಏನು ಮಾಡ್ತೀರಿ, ಸರ್ವಿಸಿಂಗ್ ಕೊಡ್ತೀರಿ. ಆದರೂ ಎಲ್ಲಿ ನಟ್ ಲೂಸ್ ಆಗಿರ್ತಾವೋ ಟೈಟ್ ಮಾಡ್ತಾರೋ, ಎಲ್ಲಿ ಗ್ರೀಸ್ ಬೇಕೋ ಅಲ್ಲಿ ಗ್ರೀಸ್ ಹಾಕ್ತಾರೋ, ಎಲ್ಲಿ ಆಯಿಲ್ ಚೇಂಜ್ ಮಾಡಬೇಕೋ ಆಯಿಲ್ ಚೇಂಜ್ ಮಾಡ್ತಾರೋ. ಮತ್ತು ಮುಂದಿನ ಓಡೋದಕ್ಕೆ ಆ ಗಾಡಿ ತಯಾರು ಮಾಡಿ ಕಂಪ್ನಿಯಿಂದ ಶೋರೂಮ್ದಿಂದ ನಮಗೆ ಕೊಡ್ತಾರೆ. ಆದರೆ ದೇವರು ಇಷ್ಟು ಚಂದ ನಮ್ಮನ್ನು ನಿರ್ಮಾಣ ಮಾಡ್ದ, ನಮ್ಮ ಸರ್ವಿಸಿಂಗ್ ಯಾವಾಗ ಆಗೋದು ಅಲ್ಲ? ಜ್ವರ ಬಂತು, ನೆಗಡಿ ಬಂತು ಅಂತಂದ್ರೆ ಟೆಂಪ್ರರಿ ಡಾಕ್ಟರ್ ಹತ್ರ ಹೋಗಿ ಸರ್ವಿಸಿಂಗ್ ಮಾಡ್ತೇವೆ. ಆದರೆ ಮೇನ್ ಸರ್ವಿಸಿಂಗ್ ಬೇಕಾಗಿರೋದು ನಮ್ಮ ಮನಸ್ಸಿಗೆ, ನಮ್ಮ ವಿಚಾರಗಳಿಗೆ. ಆ ಸರ್ವಿಸಿಂಗ್ ಎಲ್ಲರ ಸಿಗ್ತೈತಿ ಅಂತಂದ್ರೆ ನಮ್ಮ ಭಾರತೀಯ ಹಿರಿಯರು ಪೂಜ್ಯರು ಮಾಡಿಕೊಟ್ರು. ಮಠಗಳಲ್ಲಿ ಪೂಜ್ಯರ ಹತ್ರ ಮತ್ತು ಮಂದಿರಗಳಲ್ಲಿ ದೇವಿ ಹತ್ರ ಅಂಥೇಳಿ ನಾನು ಇವತ್ತು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಬಂದು ಅಜ್ಜಾರ ಒಂದು ಆಶೀರ್ವಚನ ಕೇಳಿದ್ರಂದ್ರೆ ನಮ್ಮ ಬ್ಯಾಟ್ರಿ ಚಾರ್ಜಿಂಗ್ ಆಗಿಬಿಡ್ತಾವೆ. ಮತ್ತು ಮುಂದಿನ ವರ್ಷ ತನಕ ಮತ್ತು ನಾವು ನಮ್ಮ ಜೀವನದ ಒಂದು ಪ್ರವಾಸದಲ್ಲಿ ನಾವು ಹೋಗಕ್ಕೆ ಒಂದು ಶಕ್ತಿ ಬರ್ತದೆ. ಹಾಗಾಗಿ ಇವತ್ತು ನನಗೆ ಭಾಳ ಖುಷಿ ಆಯಿತು. ಪೂಜ್ಯರ ಮುಂದೆ ಒಂದು ಗುರಿ ಇಟ್ಕೊಂಡಾರ ಆನಂದ ಗುರುಜಿಯವರು. ಹಿಂದೆ ಗುರುಗಳ ಆಶೀರ್ವಾದ ಆದ ನಾವು ಸಹಿತ ಎಲ್ಲರೂ ವೇದಿಕೆ ಮೇಲೆ ಕೂತವ್ರು ನಿಮ್ಮ ಜೊತೆಗಿದ್ದೀವಿ. ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಬೇಕಾದಲ್ಲಿ ಕರೀರಿ, ಬರ್ತೀವಿ ನಾವು. ಹಿಂದೂ ಧರ್ಮ ಉಳಿಬೇಕು, ನಮ್ಮ ಸಂಸ್ಕಾರ ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು. ಮುಂದಿನ ಜನ್ರೇಷನ್ಗೆ ಅದನ್ನು ನಾವು ಪರಿಚಯ ಮಾಡಿ ಕೊಡಲೇಬೇಕು. ಹಾಗಾಗಿ ಗುರುಗಳು ಭಾಳ ಅದ್ಭುತ ರೀತಿಯಲ್ಲಿ ಅವ್ರಿಗೆಲ್ಲ ಮಾರ್ಗದರ್ಶನ ಮಾಡಿ ಇವತ್ತು ಇಲ್ಲೆಲ್ಲನೂ ಕೂಡ ಮಾಡಿದ್ದಾರೆ. ನಮ್ಮ ನಿಪ್ಪಾಣಿ ಭಾಗದೊಳಗೆ ನಮ್ಮ ದಯಾನಂದ ಸ್ವಾಮಿಗಳು ಸಹಿತ ಈ ರೀತಿ ಈಗ ಕಾರ್ಯಕ್ರಮಗಳನ್ನು ಶುರು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಪೂಜ್ಯರಿಗೆ ಮತ್ತೊಮ್ಮೆ ನಾನು ನತಮಸ್ತಕಳಾಗಿ ಕುಂಕುಮಾರ್ಚನೆ ಬಗ್ಗೆ ಪಾರ್ವತಿ ತಾಯಿಯವರು ಭಾಳ ಚೆನ್ನಾಗಿ ಹೇಳಿದ್ರು. ಹಾಗಾಗಿ ಅದ್ರ ಬಗ್ಗೆ ನಾ ಹೇಳಂಗಿಲ್ಲ. ಒಂದು ಇಲ್ಲಿಂದ ನೆನ್ಪಿಟ್ಕೊಂಡು ಹೋಗಬೇಕು, ಹೊರಗೆ ಏನು ಬೇಕಾದ ಸ್ಪರ್ಧಾತ್ಮಕ ಇದ್ದರೂ ಒಳಗೆ ನಮ್ಮ ಮನೆಯೊಳಗೆ ನಮ್ಮ ಸಂಸ್ಕೃತಿಯನ್ನು ಬಿಟ್ಕೊಡ್ಬಾರ್ದು, ಅವ್ವ ಅಪ್ಪ ಅನ್ನೋದನ್ನು ಬಿಟ್ಕೊಡ್ಬಾರ್ದು. ಇಲ್ಲಿದ್ದಂಥ ಎಲ್ಲರ ಮನ್ಯಾಗ ಪ್ರಶ್ನೆ ಮಾಡ್ತೇನೆ ನಾನು ನಿಮ್ಗೆ, ಎಷ್ಟು ಜನ ಮಕ್ಕಳು ನಿಮಗೆ ಆಯಿ ಬಾಬಾ ಅಂತ ಕರೀತಾರೋ, ಅವ್ವ ಅಪ್ಪ ಅಂತ ಕರೀತಾರೆ? ಕೈ ಮ್ಯಾಗೆತ್ರ ನೋಡು, ಅರ್ಧ ಎತ್ತಿದ್ರೆ ಏನು ತಿಳ್ಕೊಲಿ? 1 2 3
4, 5, 6 ಎತ್ತಲೋ ಬೇಡ ಅಂತಾರೆ. ಹಾಂ, ಒಂದು 8-10 ಮಂದಿ. ಉಳ್ದವ್ರೆಲ್ಲ ಮಮ್ಮಿ ಅಂದ್ರೆ ಏನು ಗೊತ್ತೈತಿ? ಈಜಿಪ್ಟ್ ದೇಶನಾಗ ಸತ್ ಹೆನಕ್ಕೆ ಮಮ್ಮಿ ಅಂತಾರೆ. ಅದು ಏನಂತ ಕರ್ಸ್ಕೋಬೇಕು ನಾವು ನೋಡ್ಬೇಕು. ನಾವು ನಮ್ಮ ಮಕ್ಳಿಗೆ ಹೇಳಬೇಕು, ನೀವು ಇಂಗ್ಲೀಷ್ ಮಾತಾಡ್ರಿಪ್ಪ, ಆದ್ರೆ ಮನ್ಯಾಗ ಮಮ್ಮಿ ಬೇಡ, ಐನ ಇರ್ಬೇಕು. ಮನ್ಯಾಗ ಮಮ್ಮಿ ಬೇಡ, ಅಮ್ಮನ ಇರ್ಬೇಕು. ನನ್ನ 2 ಮಕ್ಳನ್ನ ನೋಡ್ರಿ, ರಾತ್ರಿ 12 ಕಳಗೆ ಹಚ್ಚಿ ಕೇಳ್ರಿ, ಅಮ್ಮ ಅಪ್ಪ ಅಂತಾನೆ ಬರ್ತೈತೆ ಅವ್ರ ಬಾಯಾಗಿಂದ. ಅದಕ್ಕೆ ನಮ್ಮ ಕಡೆ ನಮ್ಮ ಹೆಣ್ಮಕ್ಳ ಒಳಗೆ ಅದು ಶಕ್ತಿ ಐತಿ. ನಾವು ಆ ಶಕ್ತಿನ ಉಪಯೋಗ ಮಾಡಿಕೊಂಡು ನಮ್ಮ ಪೀಳಿಗೆಗೆ ಒಳ್ಳೆ ಸುಸಂಸ್ಕೃತರನ್ನಾಗಿ ಮಾಡೋಣ. ಗುರುಗಳು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ನಮ್ಮನ್ನು ಇಲ್ಲಿ ಕರೆಸಿ ದಾನಮ್ಮನ ದರ್ಶನ ಮಾಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಮಾಡಿಕೊಟ್ಟಂಥ ಆನಂದ್ ಗುರುಜಿಯವ್ರಿಗೂ ಮತ್ತು ಎಲ್ಲ ಪೂಜ್ಯರಿಗೂ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸಿ ನಾನು 2 ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್. ನೋಡ್ರಿ, ಅವರು ಎಷ್ಟು ಚಂದ ಹೇಳಿದಾರಂದ್ರೆ, ಮನೆ ಒಳಗೆ ಆನಂದ ಇರ್ಬೇಕಂತಂದ್ರೆ ಮೊದಲನೇದೇನು ಹೋಗ್ಬೇಕಂದ್ರೆ ಮಮ್ಮಿ ಡ್ಯಾಡಿ ಅನ್ನೋದು ಹೋಗಬೇಕು. ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಧರ್ಮ ಉಳಿಬೇಕು, ನಮ್ಮ ಸನಾತನ ಪರಂಪರೆ ಉಳಿಬೇಕಂತ ಮಾತುಗಳನ್ನು ಹೇಳಿರುವಂಥ ಒಂದು ಸಲ ಜೋರಾದ ಚಪ್ಪಾಳೆನ ತಟ್ಟಿ ಅಮ್ಮವರಿಗೆ ಧನ್ಯವಾದಗಳು. ಈಗ ಅವರು ನಿಪ್ಪಾಣಿಗೆ ಹೋಗೋರಿದ್ದಾರೆ. ಅವರು ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಮತ್ತೊಮ್ಮೆ ಎಲ್ಲ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿ, ಈಗ ನಮ್ಮ ಡಾಕ್ಟರ್ ಸಾಹೇಬರು, ಯಾಕಂದ್ರೆ ನೀವೆಲ್ಲ ವಿಚಾರ ಮಾಡ್ಬೋದು, ನಮಗೆಲ್ಲ ಆರೋಗ್ಯ ಬೇಕಾಗಿತ್ತಂದ್ರೆ ಶರೀರದ ಆರೋಗ್ಯ ಕೆಟ್ಟರೆ ಡಾಕ್ಟ್ರುಗಳ ಕಡೆ ಹೋಗ್ತೀವಿ, ಆದರೆ ಮನಸ್ಸಿನ ಆರೋಗ್ಯ ಕೆಟ್ಟರೆ ಎಲ್ಲಿ ಬರ್ಬೇಕಂದ್ರೆ ಧರ್ಮದ ಕಡೆ ಬರ್ಬೇಕಂತ ತಿಳ್ಕೊಂಡು ಇವತ್ತು ಆ ಡಾಕ್ಟ್ರುಗಳ ಸಂದೇಶ ಕೊಡೋ ಸಲುವಾಗಿ ಇವತ್ತು ಬಂದಾರ. ಧರ್ಮ ಏನಾದರೂ ಮನಸ್ಸಿಗೆ ಏನಾದರೂ ತೊಂದರೆ ಇತ್ತಂದ್ರೆ ಅದು ಅಧ್ಯಾತ್ಮದಲ್ಲಿ ಒಂದು ಶಕ್ತಿ ಇದೆ. ಈಗ ಮುಂದೆ ಡಾಕ್ಟ್ರವ್ರು 2 ನಿಮಿಷ ಮಾತಾಡ್ಬೇಕಂತ ತಿಳ್ಕೊಂಡು ಹೇಳಿ ಈ ಕಾರ್ಯಕ್ರಮ ನಂತರ ಇನ್ನೇನು ಎಲ್ಲ ಬರಾಕತ್ತಾರ. ಅವರೆಲ್ಲ ನೋಡ್ರಿ, ಬಂದವರೆಲ್ಲ ಆ ಕಡೆ ಬಂದವ್ರಿಗೆ ಕೊಡ್ತಾರ. ನೀವೇನು ಮಾಡ್ಬೇಕಂದ್ರೆ ಮತ್ತು ಅವ್ರು ಏನ್ರಿ ನಮ್ಕಿಂತ ಮೊದಲ ಚಾಲೂ ಮಾಡ್ಯಾರ, ಅವ್ರಿಗೆ ಜಾಸ್ತಿ ಫಲ ಸಿಗ್ಬೋದು ಅಂತ ತಿಳ್ಕೊಂಡು ಅದಕ್ಕೆ ಒಂದಿಬ್ಬರು ಫೋನ್ ಮಾಡಿ ಏನು ಹೇಳ್ಯಾರಂದ್ರೆ, ಅಜ್ಜಾರ್ ನಾವು ಇನ್ನೂ ಬರಾಕತ್ತೀವ್ರಿ, ನಾವು ಬರೋವರೆಗೂ ಕಾರ್ಯಕ್ರಮ ಚಾಲೂ ಮಾಡಬೇಡ್ರಿ ಅಂತ ಹೇಳ್ಯಾರ. ಅವರು ಚಾಲೂ ಮಾಡಿದ್ರಂದ್ರೆ ನಿಮ್ಗೆ ಕೊಡೋ ತಕ್ಷಣ ಕಮ್ಮಿ ಕೊಡ್ತೀನಿ ಅಂತ ನನಗೆ ಫೋನ್ ಮಾಡಿ ಹೇಳ್ಯಾರ. ಅದಕ್ಕೆ ಅವ್ರು ಬರೋವರೆಗೂ ನೀವೆಲ್ಲ ಸ್ವಲ್ಪ ಮುಂದೆ ಸರಿರವ, ಹಂಗೆ ಬಂದವ್ರಿಗೆ ಇನ್ನೊಂದಿಷ್ಟು ಅವಕಾಶ ಕೊಡ್ರಿ. ಈಗ ಮುಂದೆ ಡಾಕ್ಟ್ರ್ ಮಾತಾಡ್ತಾರೆ. डॉक्टर साहब आगे. नमस्कार. सर्वप्रथम दानम्मा देवीच्या चरणी साष्टांग नमस्कार करतो. आणि आज हे कुमकुम अर्चना हा जे काही कार्यक्रम आहे, या कार्यक्रमासाठी व्यासपीठावर उपस्थित असलेले परमपूज्य 108 श्री गुरुसिद्धेश्वर शिवाचार्य महाराज आणि परमपूज्य 108 श्री गुरुपाद शिवाचार्य महाराज, त्याचप्रमाणे आदरणीय अण्णासाहेबजी जोल्ले साहेब आणि शशिकला वहिनी जोल्ले साहेब आणि व्यासपीठावर उपस्थित असलेले सर्व गुरुजी, त्याचप्रमाणे आनंद गुरुजी, मानतेश गुरुजी आणि बाकीचे इतर सर्व मान्यवर, आज जो इथे कार्यक्रम जो काही आज इथं घेतलेला आहे कुमकुम अर्चनाचा, तर आताच खूप छान वहिनीने सांगितलं की कुमकुम अर्चना म्हणजे काय आणि ते का करावे. वहिनीने खूप छान सांगितले की आपली भारतीय संस्कृती काय आहे, भारतीय संस्कृती कशी जपावी, आपण घरी कसे वागावे, कारण आपली संस्कृती हाच आपला आधार आहे आणि आपण आपली संस्कृती जपायला पाहिजे. संस्कृती फक्त 1-2 पिढी नाही, तर जी काही आपल्या जीन्समध्ये आहे, जे काही आपल्या विचारांमध्ये आहे, तर तेच विचार आपण यापुढं आता जसं वहिनीने सांगितलं तर आपण आपल्या घरामध्ये अगोदर रुजवायला पाहिजे आणि मग त्यानंतर ते संस्कार त्या पद्धतीने टिकतात आणि रुजतात. खूप अभिमान वाटतो आपण आपल्या संस्कृतीचा. जसं आता खूपच छान सांगितलं की ज्या वेळेला त्यांनी इन्व्हाइट केले त्यावेळी नवरा बायकोना इन्व्हाइट केले, ज्या वेळेला आपण घरी बोलतो, ज्या वेळेला आपण आपली घरची परंपरा राखतो, ज्या वेळेला आपण असे आपले कार्यक्रम घेतो कुमकुम अर्चनाचा, तर आता कुमकुम अर्चना म्हणजे किती छान सांगितले त्यांनी की त्या कुंकुमामध्ये इतकी ताकद असती, त्या चक्रामध्ये इतकी ताकद असती की त्या पद्धतीनं ते एक सौभाग्याचं एक ते लेणंच असतं. आणि अशा या लेण्याचं आणि हे कुमकुम अर्चनाचं हे जे आज कार्यक्रम आनंद स्वामींनी आणि त्यांच्या मिसेसने जो काही घेतलेला आहे, बाकीच्या इतर सर्व जे काही लोकांनी घेतलेलं आहे, त्याबद्दल मी त्यांचे खूप मनपूर्वक पहिल्यांदा आभार मानतो.
मी आज इथं आलेलो आहे तेच एक डॉक्टरच्या नात्यानं देखील आलेलो आहे. एक डॉक्टर म्हणजे एक वैद्यकीय असतो आणि आमच्यामध्ये सगळ्यात पहिल्यांदा येतं की तुमचं मन शांत असलं पाहिजे. तुम्ही तुमच्या मनाला एकदम खंबीर असलं पाहिजे. तुम्हाला कुठलेही मनाचे असे रोग असू नयेत आणि त्याचप्रमाणे तुम्ही एकदम खुश असावे, तुम्ही सुखी असावे. आमच्याकडे ज्यावेळी डॉक्टरांकडे पेशंट येतात त्यावेळी पेशंटना खूप सारे प्रॉब्लेम असतात, पण सगळ्यात महत्त्वाचा त्यांचा प्रॉब्लेम असतो तो मानसिकतेचाच जास्त प्रॉब्लेम असतो. मी एक गायनॅकॉलॉजिस्ट म्हणून काम करतो, एक स्त्रीरोग तज्ज्ञ म्हणून काम करतो आणि माझं माझ्या जतमध्ये एक इनफर्टिलिटी सेंटर आहे जे की आपल्या जतच्या लोकांसाठी एक IVF सेंटर असं म्हणून मी काढलेलं आहे. त्यामुळे मी ज्यावेळी लोकांना ऑब्झर्व करतो, ज्यावेळी लोकांना बोलतो, त्या पद्धतीने या सगळ्या गोष्टी खूप प्रकर्षानं जाणवतात. म्हणून मनःशांती असावी. जसं की आज आपण या पवित्र स्थानी आहे दानम्मा देवीच्या ठिकाणी, तर ती करुणेची मूर्ती आहे, एक शक्तीची मूर्ती आहे. सर्व समाजामध्ये एकोप्याने राहावे म्हणून खूप 12व्या शतकापासून एक प्रसिद्ध मंदिर आहे. तर मला फक्त एवढंच ॲज अ डॉक्टर म्हणून सांगायचं आहे की तुम्ही तुमच्या तब्येतीची काळजी घ्या. मी प्रत्येक वेळेला माझ्या प्रत्येक भाषणात हे सांगत असतो. जसं आता बहिणींनी खूप छान सांगितलं आहे, त्यांचं बोलण्यामध्ये इतकं प्रभुत्व आहे ना, तर ते इतकं तुम्ही बोलत असताना असं वाटतं ते संपूच नाही, असं आम्ही ऐकतच राहावं. त्या पद्धतीनं मला फक्त एवढंच सांगायचं आहे की या कार्यक्रमामधून आपण घेण्यासारखं खूप सारी आहे. आपण आपली संस्कृती जपूया आणि ज्याप्रमाणे मी डॉक्टर आहे त्याप्रमाणे मी एक माणूस पण आहे आणि मलाच 1-2 दिवस माझा घसा खराब असल्यामुळं मलाच आज बोलता यायला लागलं आहे. त्यामुळं माझ्याकडून एवढं पूर्णपणे जर काय स्पष्टपणे बोलता येत नसेल तर मला माफी असावी. आणि आता आपल्या ज्या पद्धतीने गुरुजनांनी सांगितलं, आदरणीय आता ज्येष्ठ गुरुजी आता व्यासपीठावरती आहेत की आपल्या संस्कृती ज्या पद्धतीनं आपण जपली पाहिजे, आपलं हिंदू राष्ट्र ज्या पद्धतीनं आपण जपलं पाहिजे त्या पद्धतीनं आपण जपूया. आणि हे कुंकुम अर्चनाचा कार्यक्रम त्या जो काय आहे या पद्धतीनं असं प्रत्येक वेळा तुम्ही घेत जावा आणि आपली संस्कृती असंच आपण लोकांपर्यंत पोहोचू एवढं सांगतो आणि नमस्कार. ದಯವಿಟ್ಟು ಎಲ್ಲ ತಾಯಂದಿರು ಗದ್ದಲ ಮಾಡಬೇಡ್ರಿ. ನೀವು ಸಂತಿಗೆ ಬಂದಿಲ್ರಿ, ಕಾರ್ಯಕ್ರಮಕ್ಕೆ ಬಂದಿರಿ, ಕುಂಕುಮಾರ್ಚನೆಗೆ ಬಂದಿರಿ, ದಯವಿಟ್ಟು ಯಾರೂ ಮಾತಾಡಬೇಡ್ರಿ. ನಾವು ಗುರುಗಳ ಸಾನ್ನಿಧ್ಯದಲ್ಲಿ ಮತ್ತು ಅತಿಥಿಗಳ ಸಾನ್ನಿಧ್ಯದಲ್ಲಿ ನಾವು ಎಷ್ಟು ಸಮಾಧಾನದಿಂದ ಇರ್ತೀವಿ, ಆ ಕಾರ್ಯಕ್ರಮದ ಫಲವನ್ನು, ಕುಂಕುಮಾರ್ಚನೆ ಫಲವನ್ನು ಪಡ್ಕೊಳ್ಬೋದು. ಅದಕ್ಕಾಗಿ ದಯವಿಟ್ಟು ಯಾರಾದರೂ ಓಡಾಡೋದಾಗಲಿ ಗದ್ದಲ ಮಾಡೋದಾಗಲಿ ದಯವಿಟ್ಟು ಮಾಡಬೇಡ್ರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕುಂಕುಮಾರ್ಚನೆ ಆರಂಭ ಆಗ್ತೈತಿ. ಅಜ್ಜರ ಆಶೀರ್ವಚನ ಆದ ನಂತರ ದಯವಿಟ್ಟು ಯಾರೂ ಮಾತಾಡಬೇಡ್ರಿ, ಓಡಾಡಬೇಡ್ರಿ ನಡುವ. ಇಲ್ಲಿವರೆಗೆ ಮಾತನಾಡಿರುವಂತಹ ಡಾಕ್ಟರ್ ರೋಹನ್ ಮನೋಹರ್ ಮೋದಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಶಟಸ್ಥಲ ಬ್ರಹ್ಮನಿಷ್ಠ ಶ್ರೀ ಗುರು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸುರಗೇಶ್ವರ ಸಂಸ್ಥಾನ ಮಠ ಕಣ್ಣೂರು, ಇವರಿಂದ ಆಶೀರ್ವಚನ. ಎಲ್ಲರೂ ಶಾಂತ ರೀತಿಯಿಂದ ಆಶೀರ್ವಚನಕ್ಕೆ ಪಾತ್ರರಾಗಬೇಕಂತ ಕೇಳ್ಕೊಳ್ತೇವೆ. ಈಗ ಪೂಜ್ಯರಿಂದ ಆಶೀರ್ವಚನ. ಅವ್ರಿಗೆ ಟೈಮ್ ಆಗುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ತ್ರೈಲೋಕ್ಯ ಸಂಪದಾಲೈಕ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ನಮಃ ಪಾರ್ವತೇ ಪತಯೇ ಶಿವ ಹರ ಹರ. ಗುಡ್ಡಾಪುರದ ವರದಾನೇಶ್ವರಿ ಮಾತಾ ಕೀ, ಆದಿಶಕ್ತಿ ಮಾತಾ ಕೀ, जगन्नाथ जगदीश्वरी माता की जय. मंगलम जय. नमः पार्वते पतये शिव हर हर महादेव. ಪ್ರಾತಃ ಸ್ಮರಣೀಯ ಗುರುದೇವರನ್ನು ಸ್ಮರಣೆ ಮಾಡಿ ಪವಿತ್ರವಾಗಿರುವಂತಹ ಗುಡ್ಡಾಪುರದ ವರದಾನೇಶ್ವರಿ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಈಗಾಗಲೇ ಹೇಳಿದ ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರಿಗೂ
ನಮ್ಮ ಆರಾಧ್ಯ ಗುರುವರಾಗಿರುವಂತಹ ಗುರುಚರಣಕ್ಕೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ತಮಗೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣು ನಮಸ್ಕಾರ, ಪ್ರತಿ ನಮಸ್ಕಾರ. ಇದು ಭಾರತ ದೇಶದ ಸಂಸ್ಕಾರ. ಹಾಗಾಗಿ ನೀವೆಲ್ಲ ಕುಂಕುಮಾರ್ಚನೆ ಮಾಡೋ ಸಲುವಾಗಿ ಕೂತ್ಕೊಂಡಿದ್ದೀರಿ ಅಲ್ಲ. ಕುಂಕುಮಾರ್ಚನೆ ಯಾವಾಗ ನೀವು ಅನ್ನಕತ್ತೀರಿ, ಯಂತ್ರ ತಂದು ಕೊಡಕತ್ತಿದ್ರು, ಸ್ವಾಮಿಗಳು ಕೈ ಮಾಡಿ ನಿಲ್ಲಿಸಿದ್ರು. ನಮ್ಮ ತಾಯಿಯಂದ್ರೆಲ್ಲ ಆನ್ಲೈನ್ದಾಗ ಕಲ್ತಾರ. ಅವರು ಆನ್ಲೈನ್ದಾಗ ಲಲಿತಾ ಸಹಸ್ರನಾಮ ಕಲ್ತಾರ. ನಾವು ಯಾವಾಗ ನಮ್ಮ ಮೈಕ್ ನಮ್ಮ ಕೈಯಾಗ ಸಿಗ್ತೈತೋ ನಮ್ಮ ಸೇವೆ ಯಾವಾಗ ಪ್ರಾರಂಭ ಮಾಡಬೇಕು ಅಂತ ಅವ್ರು ಕಾಯ್ಲಾಕತ್ತಾರ. ಆದರೆ ಇಲ್ಲಿ ನಾವೇನು ಮಾಡಕತ್ತೀವಿ ಅಂದ್ರೆ, ನಾವು ಬಂದಿದ್ದು ಇವಾಗ ಬಂದೀವಿ, ನಾವು ಒಂದಿಷ್ಟು ಪ್ರವಚನ ಮಾಡಿ ಹೋದ್ರೈತಂತ ನಾವು ಕಾಯ್ಲಾಕತ್ತೀವಿ. ಈ ಒಟ್ಟಿನಲ್ಲಿ ಒಂದು ಸಲ ಜೋರಾದ ಚಪ್ಪಾಳೆಯನ್ನು ತಟ್ರಿ ನೀವು. ಯಾಕಂತ ಕೇಳಿದ್ರೆ, ಗುಡ್ಡಾಪುರದ ಜಗನ್ಮಾತೆ ಸಾನ್ನಿಧ್ಯದೊಳಗೆ ಒಂದು ಕುಂಕುಮಾರ್ಚನೆ ಮಾಡೋ ವ್ಯವಸ್ಥೆಯನ್ನು ಮಾಡಿರುವಂಥ ದಂಪತಿಗಳಂದರೆ ಅದು ನಮ್ಮ ಪಾರ್ವತಿ ಆನಂದ ಗುರೂಜಿಯವರು, ಅವರ ಎಲ್ಲ ಸಂಗಡಿಗರು. ಅದಕ್ಕಾಗಿ ಅವರಿಗೆ ಚಪ್ಪಾಳೆಯನ್ನು ತಟ್ಟೋದು ಒಂದು ಸಲ. ಇನ್ನು ಕುಂಕುಮಾರ್ಚನೆ ಮಾಡೋದು ಅವರು ಹೇಳಿದರು, ಲೇಸೆನಿಸಿಕೊಂಡು ಒಂದು ದಿನ ಬದುಕಿರ ಸಾಲದು. ಹೌದು ಅನ್ಸ್ಕೊಂಡು ಬದುಕಬೇಕು. ಭಾರತ ದೇಶದ ಸಂಸ್ಕಾರ ಎಷ್ಟು ದೊಡ್ಡದು ಅಂತ ಕೇಳಿದ್ರೆ, ಒಬ್ಬ ವಿದೇಶದ ವ್ಯಕ್ತಿ ದೇಶಕ್ಕೆ ಬರಾಕತ್ತಿದ್ದ. ಭಾರತ ದೇಶಕ್ಕೆ ಒಬ್ಬ ವ್ಯಕ್ತಿ ಬರಾಕತ್ತಿದ್ದ. ವಿಮಾನವನ್ನು ಕೆಳಗೆ ಇಳಿದ ಮೇಲೆ ಅವನು ಬಹಳ ದೊಡ್ಡ ಬೆಲೆ ಬಾಳುವಂಥ ಬೂಟನ್ನು ಹಾಕ್ಕೊಂಡು ಅವ್ರು ಏನು ಮಾಡ್ತಾರಂದ್ರೆ, ವಿಮಾನದೊಳಗೆ ಹೊಳ್ಳಿ ಇಡ್ತಾರೆ. ಏನು ಇಡ್ತಾರ್ರಿ? ಕಾಲಾಗ ಹಾಕ್ಕೊಂಡಿರುವಂಥ ಇಟ್ಟರು. ಅವ್ರ ಜೊತೆಗಿದ್ದವ ಕೇಳ್ದ, ನೀವು ಈ ಭಾರತದ ಭೂಮಿ ಒಳಗೆ ಬರಾಕತ್ತೀರಿ, ನೀವು ಬರೇಗಾಲೇ ಹೋಗ್ಬೇಡ್ರಿ, ಕಾಲಾಗ ಹಾಕ್ಕೊಂಡು ಹೋಗ್ರಿ ಅಂತಂದ. ಅವರು ಕೇಳಿದ್ರು, ನೀವು ಭಾರತ ದೇಶದ ಪ್ರಜೆಗಳು, ನೀವು ಭಾರತೀಯರು, ನೀವು ದೇವರನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪ್ರೀತಿಸುವರು, ನೀವು ದೇವ್ರ ಮನೆಯೊಳಗೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ತೀರೇನ್ರಿ ಅಂತ ಕೇಳಿದ್ರು. ಹಾಕ್ಕೊಂಡು ಹೋಗ್ತೀರನ್ರವ? ಇಲ್ಲಲ್ಲ. ದೇವ್ರ ಗುಡಿ ಒಳಗೆ ಇಲ್ಲ. ಆದ್ರೆ ದುರ್ದೈವ, ಒಂದು 20-30 ವರ್ಷದಿಂದ ಮನೆಯೊಳಗೂ ಹಾಕ್ಕೊಂಡು ಹೋಗ್ತಿದ್ದಿಲ್ಲ. ಈಗೆಲ್ಲ ಮನ್ಯಾಗ ಹಾಕ್ಕೊಂಡು ತಿರುಗಾಡ್ತೀರಿ, ಅದನ್ನು ಕೇಳಿಲ್ಲ ಅದ್ರ ಸಲುವಾಗಿ. ಈಗ ಮನ್ಯಾಗೆಲ್ಲ ಸ್ಲಿಪ್ಪರ್ ಹಾಕ್ಕೊಂಡು ತಿರುಗಾಡ್ತೀರಿ, ಆದರೆ ದೇವರ ಜಗಲಿ ಹತ್ರ ಹೋಗಂಗಿಲ್ಲ, ಆದರೆ ದೇವರ ಗುಡಿ ಒಳಗೆ ತಗೊಂಡು ಹೋಗಂಗಿಲ್ಲ. ನೀವು ಭಾರತೀಯರಾದವರು ಹೇಗೆ ಗುಡಿ ಒಳಗೆ ಮತ್ತು ಮನೆಯ ಜಗಲಿ ಹತ್ತಿರ ಹೆಂಗೆ ನೀವು ಸ್ಲಿಪ್ಪರ್ ಹಾಕ್ಕೊಂಡು ಹೋಗಂಗಿಲ್ಲ. ಯಾಕಂದ್ರೆ ಇವೆರಡೂ ನಮ್ಮ ಪಾಲಿಗೆ ದೇವರ ವಾಸಿಸುವಂಥ ಸ್ಥಳಗಳು, ದೇವರನ್ನು ನಡೆದಾಡುವಂಥ ಸ್ಥಳಗಳು, ಇವು ಪವಿತ್ರ ಸ್ಥಳಗಳು. ಹಾಗಾಗಿ ಅಲ್ಲಿ ನಾವು ಸ್ಲಿಪ್ಪರ್ ಹಾಕ್ಕೊಂಡು ಹೋಗಂಗಿಲ್ಲ ಅಂತ ಭಾರತೀಯರು ನೀವು ಅಂದ್ಕೊಂಡ್ರ, ನನ್ನ ಪಾಲಿಗೆ ಇಡೀ ಭಾರತ ದೇಶವೇ ಒಂದು ಜಗಲಿ ಇದ್ದಂಗೆ, ದೇವ್ರ ಗುಡಿ ಇದ್ದಂಗೆ, ಅದಕ್ಕೆ ನಾನು ಹಾಕ್ಕೊಂಡು ಈ ನೆಲವನ್ನು ತೊಳೆಯಂಗಿಲ್ಲ ಅಂತ ತಿಳ್ಕೊಂಡು ಹೇಳ್ದ. ಅಂದರೆ ನಮ್ಮ ಭಾರತ ದೇಶ ಎಂಥ ಸಂಸ್ಕೃತವಂತ ದೇಶ, ಎಂಥ ಸಂಸ್ಕಾರದಿಂದ ಕೂಡಿರುವಂಥ ದೇಶ, ಅದು ನನ್ನ ಭಾರತ ದೇಶ. ಹಾಗಾಗಿ ಈ ಭಾರತ ದೇಶದೊಳಗೆ ಅನೇಕ ಜನ ಇದ್ದಾರೆ. ಇವತ್ತೆಲ್ಲ ಬಹಳಷ್ಟು ಜನ ಏನಂತ ಇದ್ದಾರೆ ಅಂತ ಕೇಳಿದ್ರೆ, ಈಗ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಏನು ದುಡ್ಡು ಬರ್ತೈತೇನ್ರಿ, ಶ್ರೀಚಕ್ರ ಯಂತ್ರ ಪೂಜೆ ಮಾಡೋದ್ರಿಂದ ಏನು ಸಮಾಧಾನ ಸಿಗ್ತೈತೇನ್ರಿ ಅಂತ ಕೇಳ್ತಿರ್ತಾರ. ನಾನು ಹೇಳೋದಿಷ್ಟೇ, ಶ್ರೀಚಕ್ರ ಯಂತ್ರ ಪೂಜೆ ಮಾಡೋದ್ರಿಂದ, ಶ್ರೀಯಂತ್ರ ಅಂದ್ರೆ, ಶ್ರೀಚಕ್ರ ಅಂದ್ರೆ ಅಷ್ಟಲಕ್ಷ್ಮಿ, ಜಗನ್ಮಾತೆ ಜಗದೀಶ್ವರನ್ನ ಆ ಯಂತ್ರದೊಳಗೆ ಪ್ರಕಟಗೊಂಡಿರ್ತಾರೆ. ಇವತ್ತು ಮಂತ್ರೋಚ್ಚಾರಣೆಯಿಂದ ಮಂತ್ರವನ್ನು ಮಾಡಿ ಅದರ ಮೇಲೆ ಕುಂಕುಮವನ್ನು ಹಾಕಿದ್ದಾರೆ. ಕುಂಕುಮವನ್ನು ಅರ್ಚನೆ ಮಾಡಿ ಆ ಕುಂಕುಮವನ್ನು ನಾವು ಹಣೆಗೆ ಧರಿಸಿದರೆ ಬರುವಂಥ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಎದ್ರೊಳಗದ ಅಂತ ಕೇಳಿದ್ರೆ ಆ ಶ್ರೀಚಕ್ರದ ಯಂತ್ರದೊಳಗದ. ಏನ್ರಿ ಅಜ್ಜಾರ ನೀವು ಹೇಳಕತ್ತಿರ್ಬೇಕು, ಎಲ್ಲರೂ ಭಾಷಣ ಮಾಡ್ತಾರೆ ಸ್ಟೇಜ್ದೊಳಗೆ, ನೀವು ಹಂಗೆ ಮಾಡಕತ್ತಿರ್ಬೇಕಂತ ತಿಳ್ಕೊಂಡು 2000 ಈ 2 ವರ್ಷದ ಹಿಂದೆ 25,000 ಮಹಿಳೆಯರಿಂದ
ನೂಲ ಸುರಗೀಶ್ವರ ಮಠದೊಳಗೆ ಕುಂಕುಮಾರ್ಚನೆ ಕಾರ್ಯಕ್ರಮ ಮಾಡಿದ್ವಿ. ಭಾಳ ಜನ, ಒಂದಿಬ್ಬರು ನಿನ್ನೆ ಮುಂಜಾನೆ ನಾ ಬರಬೇಕಾದ್ರೆ ಬೇಕಿದ್ರೆ ಅವ್ರ ಫೋನ್ ನಂಬರ್ ಕೊಡ್ತೀನಿ. ಆ ತಾಯಿಗೆ ಮಕ್ಕಳಾಗಿರಲಿಲ್ಲ, ಇದನ್ನು ಪೂಜಾ ಮಾಡಂತ ಹೇಳಿದ್ರೆ ನಿನ್ನೆ ದಿನ ಬೆಳಿಗ್ಗೆ 7 ಗಂಟೆಗೆ ಹೆಣ್ಣು ಮಗನೇ ಜನನಾಗೈತಿ ಪುನಾದೊಳಗೆ. ಇದು ಅದರ ಉದಾಹರಣೆ. ಡಾಕ್ಟ್ರ್ ಹೇಳಿದ್ರು ನಿಮಗೆ ಮಗು ಆಗೋದಿಲ್ಲ ಅಂತ ತಿಳ್ಕೊಂಡು ಹೇಳಿ ಮತ್ತೆ ಡಾಕ್ಟರ್ आगोनका हां इथं डॉक्टर पण उपस्थित आहेत. आम्ही सांगितलं तर पण तिथं विज्ञान थांबते, तिथं आपले अध्यात्म सुरू होते. ते अध्यात्माची ताकद आहे. ते ಎಲ್ಲಿ ವಿಜ್ಞಾನ ನಿಲ್ಲುತ್ತದಲ್ಲ ಅಲ್ಲಿ ಅಧ್ಯಾತ್ಮದ ಶಕ್ತಿ ಪ್ರಾರಂಭ ಆಗ್ತದೆ. ಹಾಗಾಗಿ ಈ ಶ್ರೀಚಕ್ರದೊಳಗೆ ಬಹಳ ದೊಡ್ಡ ಶಕ್ತಿ ಇದೆ. ಅದಕ್ಕಾಗಿ ಇವತ್ತು ಎಂಥ ಕ್ಷೇತ್ರ ಗುಡ್ಡಾಪುರದ ವರದಾನೇಶ್ವರಿ 12ನೇ ಶತಮಾನದೊಳಗೆ ದಾಸೋಹಕ್ಕೆ ಅವ್ರ ಹೆಸರ ವರದಾನೇಶ್ವರಿ ಇರಂಗಿಲ್ರಿವ, ಲಿಂಗಮ್ಮ ಅಂತ ಇರ್ತದೆ. ಏನಿರ್ತದ? ಲಿಂಗಮ್ಮ. ಯಾಕೆ ಲಿಂಗಮ್ಮ ಅಂತ ಹೆಸರು ಬಂತಂದ್ರೆ ಕೇಳಿದ್ರೆ, ಆ ತಾಯಿ ಒಂದು ದಿನ ಬುಟ್ಟಿ ಒಳಗೆ ಹೊತ್ಕೊಂಡು ಹೋಗ್ತಿರ್ತಾಳೆ. ಬುಟ್ಟಿ ಒಳಗೆ ಹೊತ್ಕೊಂಡು ಹೋಗ್ತಿರ್ತಾಳೆ. ಏನು ಹೊತ್ಕೊಂಡು ಹೋಗ್ತಿದ್ದಳು? ಅಜ್ಜಗಳ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಗೆ ಯಾಕೆ ಹೇಳಕ್ಕೆ ಬಂದಿರಿ? ಬುಟ್ಟಿ ಒಳಗೆ ಹೊತ್ಕೊಂಡು ಹೋಗಕತ್ತಳು. ಒಬ್ಬ ತಾಯಿ ಕೇಳಿದಳು, ಅಮ್ಮ ಇದ್ರೊಳಗೆ ಏನದವ ಅಂತ ಕೇಳಿದಳು. ಅವ್ವ ಇದ್ರೊಳಗೆ ಲಿಂಗ ಅದಾವ. ಇದ್ರೊಳಗೆ ಏನದವ? ಲಿಂಗದವ. ಗುಡ್ಡಾಪುರದ ನಮ್ಮ ಶಾಸ್ತ್ರಿಗಳು ಹೋಗ್ಯಾರ. ಅಲ್ಲಿ ಲಿಂಗ ನಮ್ಮ ಗುಡ್ಡಾಪುರ ವರದಾನೇಶ್ವರಿ ಎಡಹಸ್ತವನ್ನು ನೋಡಿದ್ರೆ ಗೊತ್ತಾಗತ್ತೆ. ನೀವು ಬರೀ ಮ್ಯಾಗ್ ಹಾಕಿದ್ದು ಬಂಗಾರ ಸರಗಳನ್ನ ನೋಡೇ ಬಂದಿರ್ತೀರಿ, ಕೈಯಾಗಿ ಹಿಡ್ಕೊಂಡು ನೋಡಂಗಿಲ್ಲ ಅಂಥ ಹೆಣ್ಮಕ್ಳು ನೀವು. ಅವೆಲ್ಲ ಬಂಗಾರ ಸರಗಳನ್ನ ನೋಡ್ತೀರಿ. ಅವ್ವ ದಾನಮ್ಮನ ಮೈ ಮೇಲೆ ಏಟ್ ಹಾಕ್ಯಾರ. ಆ ತಾಯಿ ಲಿಂಗವನ್ನು ಹಿಡ್ಕೊಂಡು ಕುಂತಾಳ. ಲಿಂಗವನ್ನು ಹೊತ್ಕೊಂಡು ಮನೆ ಮನೆಗೆ ಹೋಗಿ ಒಬ್ಬ ಹೆಣ್ಣು ಮಗಳಿಗೆ ಕೇಳಿದಳು, ಅಮ್ಮ ಏನಿದೆ ಇದ್ರೊಳಗೆ? ಲಿಂಗ ಅದಾವಮ್ಮ. ಈ ಲಿಂಗ ಏನು ಮಾಡ್ತದ ಅಂತ ಕೇಳಿದ್ರೆ ಆ ತಾಯಿ ಹೇಳ್ತಾಳೆ, ಇದು ಸಾಕ್ಷಾತ್ ಪರಮಾತ್ಮನ ಕುರುವದ. ಇಷ್ಟಲಿಂಗ ಇದು ಪರಮಾತ್ಮನ ಕುರುವದ. ಈ ಇಷ್ಟಲಿಂಗವನ್ನು ಕಟ್ಕೊಂಡೆಂದ್ರೆ ನಿಮಗೆ ಸರ್ವ ಕಷ್ಟಗಳನ್ನು ದೂರ ಆಗುವಂಥ ಶಕ್ತಿ ಈ ಇಷ್ಟಲಿಂಗದಾಗದ ಅಂತ ತಿಳ್ಕೊಂಡು ಲಿಂಗಮ್ಮ ತಾಯಿ ಮನೆ ಮನೆಗೆ ಹೋಗಿ ಲಿಂಗವನ್ನು ಕೊಟ್ಟಿದ್ದಕ್ಕೆ ಲಿಂಗಮ್ಮ ಆದಳು. ಇವತ್ತು ನಾವೇನಾಗಿವಿ? ನೀವು ಯಾರ್ರಿ ಅಂತ ಕೇಳಿದ್ರೆ ನಾವು ಲಿಂಗಾಯತರ್ರಿ, ನೀವು ಯಾರು ಅಂತ ಕೇಳಿದ್ರೆ ನಾವು ವೀರಶೈವರ್ರಿ, ನೀವು ಯಾರು ಅಂತ ಕೇಳಿದ್ರೆ ಹಿಂದೂಗಳು. ನಿಮ್ಮ ಲಿಂಗ ಎಲ್ಲವ್ರಿ ಅಂದ್ರೆ ನಮ್ಮ ಮನೇನ ಊಟಕ್ಕದವ್ರಿ ಅಂತ. ಆ ತಾಯಿ ಹೆಗಲ ಮೇಲೆಲ್ಲ ತಲೆಯ ಮೇಲೆ ಹೊತ್ಕೊಂಡು ಈ ಲಿಂಗಾಯತ ಧರ್ಮವನ್ನು ಉಳಿಸ್ತಳು. ಆ ತಾಯಿ ಲಿಂಗಾಯತ ಧರ್ಮ, ಲಿಂಗದೊಳಗೆ ಶಿವ ಮತ್ತು ಶಕ್ತಿ ಅದ. ಶಿವ ಶಕ್ತಿ. ಶಿವನ ಹೊರತುಪಡಿಸಿ ಶಕ್ತಿ ಇಲ್ಲ, ಶಕ್ತಿಯನ್ನು ಹೊರತುಪಡಿಸಿ ಶಿವ ಇಲ್ಲ. ಆ ತಾಯಿ ಕುಷ್ಠ ರೋಗಗಳ ಬಂದವರನ್ನು ನಿವಾರಣೆ ಮಾಡಿದಳು. ಮದುವೆ ಆಯಿತು. ಮದುವೆ ಆದಮೇಲೆ ಭಾಳಷ್ಟು ಜನ ಏನಂತಾರಂದ್ರೆ ನಮ್ಗೆ ಮಕ್ಕಳಾಗಬೇಕು ಅಂತಿರ್ತಾರ. ಗಂಡ ಹೆಂಡತಿ ಸೋಮನಾಥ ದಾನಮತ ಅಂತಾರ. ಅಕಸ್ಮಾತ್ ನಮಗೂ ಮಕ್ಕಳಾದು ಅಂದ್ರೆ ನಾವು ಬೇರೆ ಮಕ್ಕಳನ್ನು ತಂದೆ ತಾಯಿ ಆಗಕ್ಕೆ ಸಾಧ್ಯ ಇಲ್ಲ. ಇವತ್ತಿನಿಂದ ಯಾರು ಅನಾಥರದಾರಲ್ಲ ಅವರಿಗೆ ನಾವಿಬ್ಬರು ತಂದೆ ತಾಯಿ ಆಗೋಣ. ಯಾರಿಗೆ ಮಕ್ಕಳಿಲ್ಲ ಅವರಿಗೆ ನಾವು ಮಕ್ಕಳಾಗೋಣ ಅಂತ ತಿಳ್ಕೊಂಡು ಇಬ್ಬರು ಗಂಡ ಹೆಂಡತಿ ಸತಿಪತಿ ಒಂದಾದ ಭಕ್ತಿ ಹಿತವಾಗಿ ಶಿವನಿಗೆ ಎನ್ನುವ ಹಾಗೆ ಧರ್ಮಕ್ಕಾಗಿ ತಾವು ಬಾಳಿದರು. ಧರ್ಮಕ್ಕಾಗಿ ಇವತ್ತು ಗುಡ್ಡಾಪುರ ದಾನಮ್ ಹೇಳ್ತಾರೆ, ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನನ್ನು ಪೂಜಿಸೋ ಮನವೇ, ಹರ 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 ಎಂದೊಮ್ಮೆ ಹರನಾಗಿ ಪೂಜಿಸುವ ಹರನೊಮ್ಮೆ ಅಂತ ತಿಳ್ಕೊಂಡು ಹೇಳಿದ ಹಾಗೆ ತಾವೇ ಶಿವಾಗಿ ತಾವೇ ಜಗನ್ಮಾತೆಯಾಗಿ ಪೂಜಿಸಿ ಇವತ್ತು ಅಂತಹ ಕಲ್ಯಾಣದೊಳಗೆ ವರದಾನೇಶ್ವರಿ ಅಮ್ಮನವರು ಎಲ್ಲರಿಗೆ ದಾಸೋಹನ ಮಾಡ್ತಿರ್ತಾರೆ. 196,000 ಗಣಗಳಿಗೆ ಬಸವಣ್ಣವರು ನಡೆಸ್ತಿರ್ತಾರೆ. ನಿಮ್ಮ ಮನೆಗೆ 4 ಮಂದಿ ಪವಣ್ಯರು ಬಂದ್ರು ಅಂದ್ರೆ पोया करलं तुम्ही इकडे फिरत असते. 1,96,000 लोकांचे त्यांनी दररोज प्रसाद वाढत होते. किती मोठी त्यांची दान. त्या सगळ्याची व्यवस्था कोण करत असले तर आपल्या गुड्डापूरच्या वरदानेश्वरी माताजी तिथं व्यवस्था करत होता. म्हणून तुम्ही फक्त लिंगामा नवा, तुमची नाव वरदानेश्वरी म्हणून बसवण्यानं सांगितलं. त्या नावानं आता सगळेजण आपण त्यांचं दर्शन घेत आहे. किती मोठं भाग्यवान माताजी होतं त्यांनी.
ಅದಕ್ಕೆ ಅಂಥ ಕ್ಷೇತ್ರದೊಳಗೆ ನಾವೆಲ್ಲ ಕುಂಕುಮಾರ್ಚನೆ ಮಾಡಕ್ಕೆ ಕುಂತೀವಲ್ಲ, ನಾವೆಷ್ಟು ಭಾಗ್ಯವಂತರು. ಅದಕ್ಕೆ ಇನ್ನೊಂದು ಮಾತು ಹೇಳ್ತೀನಿ. ಅಮ್ಮವ್ರು ಹೇಳಿದ್ರು, ನಾವು ಹಿಂದೂಗಳಾಗಿ ಉಳಿಬೇಕು ಅಂದರೆ ಹಿಂದೂಗಳ ಸಲುವಾಗಿ ನಾವು ನಿಪ್ಪಾಣಿಗಷ್ಟೇ ಅಲ್ಲ, ಎಕ್ಸಾಂಬದಾಗಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆಗಲ್ಲ, ಇಡೀ ಜಗತ್ತಿನ ತುಂಬ ಸಂಚಾರಿಸಕ ನಾವಿಬ್ಬರು ಸಿದ್ಧರದಿವಂತರಲ್ಲ. ಇದು ಧರ್ಮದ ಮ್ಯಾಗಿಲಿರುವಂಥ ಅಭಿಮಾನ. ಇವತ್ತು ನಾವೇನು ಮಾಡಾಕತ್ತೀವಂದ್ರೆ, ಧರ್ಮದ ಯಾರೇ ಬಂದು ಕೇಳಿದ್ರಂದ್ರೆ ಎಲ್ಲಿಪ ಕಿರಿಕಿರಿ ಬ್ಯಾಡ ಅನ್ನಕತ್ತೀವಿ. ಆದರೆ ನಮ್ಮ ಧರ್ಮ ಉಳಿಬೇಕು, ನಮ್ಮ ಪರಂಪರೆ ಉಳಿಬೇಕು ಅಂತ ತಿಳ್ಕೊಂಡು ಜಗದ್ಗುರು ಪಂಚಾಚಾರ್ಯ ಬಸವಾದಿರಿ ಪ್ರಮತ್ತರು ಎಲ್ಲರೂ ಈ ಧರ್ಮಕ್ಕಾಗಿ ಬಾಳಿದ್ರು. ಅದಕ್ಕಾಗಿ ನಿಮಗೆ ಇವತ್ತು ಶ್ರೀಚಕ್ರ ಯಂತ್ರ ಏನು ಕೊಡಕತ್ತಲ್ಲ, ಇದೊಂದು ಯಂತ್ರ ಅಲ್ಲ, ಜಗನ್ಮಾತೆ ವರದಾನೇಶ್ವರಿ ಕೃಪನ ನಿಮ್ಮ ಮನೆಗೆ ಬರಕತ್ತಾಳೆ ಇವತ್ತು. ಅದಕ್ಕೆ ನೀವೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ಆ ಯಂತ್ರವನ್ನು ಪೂಜೆ ಮಾಡಬೇಕು. ಯಾರಿಗೆ ಎಷ್ಟು ಭಕ್ತಿ ಇರ್ತದೆ ಆ ಭಕ್ತಿಯಿಂದ ಪೂಜೆಯನ್ನು ಮಾಡಿರಿ. ಮನೆ ಒಳಗೆ ಒಳ್ಳೆಯ ಸಂಸ್ಕಾರವನ್ನು ಕಳ್ರಿ. ಮನೆಯ ತಾನ ಮೊದಲ ಪಾಠಶಾಲೆ, ತಾಯಿಯ ತಾನೇ ಮೊದಲ ಗುರು, ತಾಯಿಯಿಂದ ವಿದ್ಯೆ ಕಲಿತ ಜಗವೇ ಧನ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಹಾಗಾಗಿ ಗುಡ್ಡಾಪುರದ ದಾನಮ್ಮನ ಸಾನ್ನಿಧ್ಯದೊಳಗೆ ಮಕ್ಕಳಿಗೆ ಇಂಥ ಸಂಸ್ಕಾರವನ್ನು ಕೊಡುವಂಥ, ಈಗ ಯಾಕಂದ್ರೆ ಇವತ್ತು ಧರ್ಮ ಹಾಳಾಗ್ಲಕ್ಕತ್ತದ, ಧರ್ಮವನ್ನು ಉಳಿಬೇಕಾಗೈತೆ. ಇವತ್ತು ಧರ್ಮವನ್ನು ಬೆಳಿಬೇಕಾಗೈತೆ. घर में कलर कलर टीवी सेट है, घर में कलर कलर टीवी सेट है और बैठने के लिए कलर कलर सोफा सेट है, बात करने के लिए कलर कलर मोबाइल हैंड सेट है, मगर माइंड अपसेट है, मगर माइंड अपसेट है. ಒಂದು ಕಾಲ ಇತ್ತು, ಮೊಳಕಾಲ ಬ್ಯಾನಿ ಇದ್ದಿದ್ದಿಲ್ಲ, ಎಲ್ಲರಿಗೆ ಬ್ಯಾನಿ. ಯಾಕಂದ್ರೆ ಎಲ್ಲರ ಮನೆಯಾಗ ಚಲೋ ಚಲೋ ಕುರ್ಚಿ ಆಗ್ಯಾವ, ನೋಡೋದಕ್ಕೆ ಟಿ ವಿ ಅದ, ಮಾತಾಡೋದಕ್ಕೆ ಎಲ್ಲ ಇದ್ರೂ ಕೂಡ ಮನಸ್ಸಿಗೆ ಸಮಾಧಾನ ಇಲ್ಲ. ಇವತ್ತು ಡಾಕ್ಟ್ರುಗಳ ಹತ್ರ ಹೋಗ್ತೀನೋ, ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಡಾಕ್ಟರ್ साहेबरा आम्हाला डोळ्यात दिसत नाही, थोड्या दिवसासारखा काय तर ऑपरेशन करा म्हणून आपण डॉक्टरकडे जाते, होय काय नाही. ಆದರೆ ಎಲ್ಲ ಕಡೆ ಹೋದಾಗ ನಮಗೆ ಅದನ್ನು ಬೇಕು ಇದನ್ನು ಬೇಕು ಅಂತ ಕೇಳ್ತೀವಿ ನಾವು. ಆದರೆ ಒಂದು ದಿನನೂ ಹೋಗಿ ದೇವ್ರ ಹತ್ರ ನೀ ನನಗೆ ಕಾಣುತ್ತಾ ಇಲ್ಲ ಅಂತ ತಿಳ್ಕೊಂಡು ನಾವು ಯಾರೂ ಹೇಳಿಲ್ಲ. ಇವತ್ತು ಕುಂಕುಮಾರ್ಚನೆ ಮಾಡೋದು ಉದ್ದೇಶ ಏನನ್ನೋದು ಹೇಳ್ಕೊಂಡೆ ನಿಮ್ಗೆ. ಈ ಅರ್ಚನೆ ಮಾಡೋದೇನೆಂದ್ರೆ ಲಲಿತಾ ಸಹಸ್ರನಾಮ ಹೇಳ್ತಾರೆ ಅವರು. 1008 ಸಹಸ್ರನಾಮಗಳು ಹೇಳ್ತಾರೆ. ಸಹಸ್ರನಾಮ ಹೇಳೋದಂದ್ರೆ ಭಗವಂತನಿಗೆ ಧನ್ಯವಾದಗಳು ಹೇಳೋದು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಕಾಯ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರಿಗೆ ಹೊಗಳುವ ಕುನ್ನಿಗಳೇ ನೀನೆಂಬೆ ರಾಮನಾಥ ಅಂತ ತಿಳ್ಕೊಂಡು ಜೇಡರ್ ದಾಸ್ ಮೇಲೆ ಹೇಳ್ತಾರೆ. ಎಲ್ಲ ಕೊಟ್ಟವು ಭಗವಂತಪ್ಪ. ಈ ಗುಡ್ಡಾಪುರದೊಳಗೆ ಇಂಥೊಂದು ಭವ್ಯವಾಗಿರುವಂಥ ಕಾರ್ಯಕ್ರಮ ಮಾಡಕತ್ತೀವಲ್ಲ, ಇದು ಎದರ ಸಲುವಾಗಿ ಅಂದ್ರೆ ದೇವರನ್ನು ಧನ್ಯವಾದಗಳು ಹೇಳೋ ಸಲುವಾಗಿ, ದೇವರಿಗೆ ಧನ್ಯವಾದಗಳು ಹೇಳೋ ಸಲುವಾಗಿ ಇವತ್ತು ನಾವೇನು ಮಾಡಕತ್ತೀವಿ ಅಂದ್ರೆ, ಮನೆ ಒಳಗೆ ಬ್ಯಾಂಕಿಗೆ ಹೋಗ್ತೀರಿ, ಬ್ಯಾಂಕಿಗೆ ಹೋದಾಗ 1 ಲಕ್ಷ ರೂಪಾಯಿ ತೊಗೊಂಡು ಹೋಗಿರ್ತೀರಿ. ಅಕಸ್ಮಾತ್ ಅಲ್ಲಿ ಏನಾದರೂ ಸ್ಲಿಪ್ ಬರೆಯೋಕೆ ನಿಮ್ಮ ಕಡೆ ಪೆನ್ ಇದ್ದಿಲ್ಲ ಅಂದ್ರೆ ಏನು ಮಾಡ್ತೀರಿ? ಯಾರು ಕೊಡ್ತಾರಿಲ್ಲ? ಕೊಟ್ಟವ್ರಿಗೆ ಏನು ಹೇಳ್ತೀರಿ? ಏನು ಹೇಳ್ತೀರಿವ? ಈ ಗುಡ್ಡಾಪುರಕ್ಕೆ ಹೊಂಟಿದ್ರಿ, ಬಸ್ ಎಲ್ಲ ತುಂಬಿತ್ತು, ಜಾಗ ಇರಲಿಲ್ಲ, ಬರ್ರಿ ಅಕ್ಕೋರ ಕೂಡ್ರಂದ್ರೆ ಅವ್ರಿಗೆ ಏನು ಹೇಳ್ತೀರಿ? ಥ್ಯಾಂಕ್ಸ್ ಹೇಳ್ತಿರಿಲ್ಲ. ಇಲ್ಲೆಲ್ಲೋ ಕಾರ್ಯಕ್ರಮ ನಡೆದೈತೆ ಅಂತ ಕಲ್ಯಾಣ ಮಂಟಪದಾಗ ಆನಂದ್ ಗುರುಜಿ ಮಾಡೋಕತ್ತಾರಂತ, ಎಲ್ರಿ ಅಂತ ಕೇಳಿದ್ರೆ ಇಲ್ಲೇ ಒಂದು ಸ್ವಲ್ಪ ಮುಂದೆ ಹೋಗ್ರಿ ರೈಟಿಗೆ ಅಂತ ಅವ್ರು ಹೇಳಿದ್ರೆ ಅವ್ರಿಗೆ ಏನು ಹೇಳ್ತೀವಿ? ಥ್ಯಾಂಕ್ಸ್ ಹೇಳ್ತೀವಿ. ಅದರ ಸುಂದರವಾಗಿರುವಂಥ ಶರೀರವನ್ನು ಕೊಟ್ಟು, ಕಣ್ಣು ಕೊಟ್ಟು, ಉಸಿರಾಡಕ್ಕೆ ಉಸಿರು ಕೊಟ್ಟಿರುವ ಭಗವಂತನಿಗೆ ಒಂದು ದಿನ ಆದರೂ ನಾವು ಥ್ಯಾಂಕ್ಸ್ ಅಂತ ಹೇಳಿದಿವೇನು? ಇಲ್ಲ. ಆ ಧನ್ಯವಾದವನ್ನು ಹೇಳೋ ಸಲುವಾಗಿ ಇವತ್ತು ಈ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಇಲ್ಲೆಲ್ಲ ನಾವೆಲ್ಲ ಭಾಗಿಯಾಗಿದ್ವಿ. ಒಂದು ಪವಿತ್ರವಾಗಿರುವಂಥ ಕಾರ್ಯಕ್ರಮದೊಳಗೆ ನಾವೆಲ್ಲ ಸಾನ್ನಿಧ್ಯವನ್ನು ಕೊಂಡಿದ್ದೀವಿ. ಇಂಥ ಪವಿತ್ರ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರ ಆಶೀರ್ವಾದ, ನಮ್ಮ ಆನಂದ್ ಗುರುಜಿಯವರು ಇವತ್ತು ಕಾರ್ಯಕ್ರಮ ಮಾಡೋಕ್ಕೆ ಭಾಳ ಟೆನ್ಷನ್. ಅದು ಸಾಧು ಪ್ರಾಣಿ. ಆನಂದ್ ಗುರುಜಿ ಅಂದ್ರೆ ಸಾಧು ಪ್ರಾಣಿ, ಏನು ಮಾತಾಡೋಂಗಿಲ್ಲ. ಅವರು ಪೂರ್ಣ ಸೈಲೆಂಟ. ಆ ಕಡೆ ಕುಂತರು ಪೂರ ನಾನಂಗಿಲ್ರೋ ಮತ್ತೆ ಕಿರಿಕಿರ. ಅವರು ಇಬ್ಬರು ಕೂಡಿ ಅವ್ರ ಜೊತೆಗೆ ನಮ್ಮೆಲ್ಲ ಹುಡುಗರು ಅದಾವ. ನಮ್ಮ ಹೆಂಗೈತೆ ಅಂದ್ರೆ, ನಮ್ಮ ಸೈನ್ಯ ಹೆಂಗೈತೆ ಅಂದ್ರೆ, ಇದು ವಾನರ ಸೇನೆ ಇದ್ದಂಗೆ ನಂಬದಿದು. ಇದು ಹೆಂಗೆ ಹನುಮಂತ ಇದನ್ನು ಕಟ್ಟಬೇಕಾದಾಗ, ಸೇತುವೆ ಕಟ್ಟಬೇಕಾದಾಗಿತ್ತು, ನಮ್ಮದು ಸೈನ್ಯ ಹಂಗೆ. ಇದು ಸೃಗೀಶ್ವರ ಸೈನ್ಯ ಅಂದ್ರೆ ಇದು ಒಮ್ಮೆ ಬೆನ್ನು ಹತ್ತಂದ್ರೆ ಬಿಡಂಗಿಲ್ಲ. ಒಂದೇದು ಯಾವುದೂ ಕೈಯಾಗಿ ತಗೊಂಗಿಲ್ಲ, ತಗೊಂಡ್ರೆ ಅದು ಎಲ್ಲಿ ಬೆಕ್ಕಾದಿಲ್ಲ, ಅದನ್ನು ಮಾಡೇ ತೀರೋದನ್ನಂಥ ಒಂದು ಸೈನ್ಯ ನಂಬೋದು. ಅವರೆಲ್ಲರೂ ಕೂಡಿ ಕಾರ್ಯಕ್ರಮ ಮಾಡ್ಯಾರ.
ನಾನು ಭಾಳ ವಿಚಾರ ಮಾಡಿದೆ. ಭಾಳ ಬ್ಯುಸಿ ಇರೋರು ಅಣ್ಣ ಸಾಹೇಬ್ ಅಣ್ಣವರು ಅಕ್ಕವ್ರು ಅಲ್ಲಿಗೆ ಬರ್ತಾರೇನ್ರಿ ಅಂತ 4-5 ಸಲ ನಮ್ಮ ಗುರೂಜಿ ಕೇಳಿದೆ. 1-2 ಸಲ ಸಿಟ್ಟಿಗೇರಿ ಬೈದೆ. ಅವ್ರು ಭಾಳ ಬ್ಯುಸಿ ಇರ್ತಾರೆ, ಅಲ್ಲಿಗೆ ಬರೋಂಗಿಲ್ಲ ಅಂತ ತಿಳ್ಕೊಂಡು. ಅವ್ರು ಅಂದರು, ಅಜ್ಜರ ನೀವು ಅವರಿಗೆ ಮಂತ್ರಿಯಾಗಿ, ಅವ್ರ ಅಮ್ಮವ್ರಿಗೆ ಮಂತ್ರಿಯಾಗಿ ನೋಡಿರಿ, ಅವ್ರಿಗೆ ಸಂಸದರಾಗಿ ನೋಡಿರಿ, ಅವ್ರ ಅಪ್ಪಟ ಶಿವನ ಭಕ್ತರು ವರದಾನೇಶ್ವರ ಭಕ್ತರಾಗಿ ನೋಡಕತ್ತೀರಿ ಬರ್ರಿ ಅಂತ ನನಗೆ ಇದಕ್ಕೆ ಕರ್ಕೊಂಡು ಬಂದಾರ ಅವರು. ಅದಕ್ಕೆ ಅವರು ಈ ಕಾರ್ಯಕ್ರಮದೊಳಗೆ ಭಾಗಿಯಾಗಿರ. ಇಲ್ಲಿ ನಮ್ಮ ಗುಡ್ಡಾಪುರದ ಅಪ್ಪವರು, ನಮ್ಮ ಮೋದಿ ಡಾಕ್ಟ್ರು, ನಮ್ಮ ನಿಂಗಪ್ಪಣ್ಣವರು, ದಯಾನಂದ ಸ್ವಾಮಿ, ಇನ್ನು ಎಲ್ಲರಿಗೂ ಒಂದು ಸಲ ಜೋರಾದ ಚಪ್ಪಾಳಿನ ತಟ್ರಿ. ಇನ್ನು ಕಾರ್ಯಕ್ರಮ ಭಾಳ ಹೊತ್ತು ನಡೆಯಂಗಿಲ್ಲ. ನಮ್ಮ ಅಜ್ಜಾರ ಆಶೀರ್ವಾದ ಮಾಡ್ತಾರೆ. ನಮ್ಮ ಗವಾಯಿಗಳು ತಬಲಾಜರು ಅವಾಗ ಕೈ ಇದನ್ನು ಮಾಡಕತ್ತಾರ, ಮುಗಿಸ್ರಿ ಅಜ್ಜಾರ ಅಂತ ತಿಳ್ಕೊಂಡು ಈ ಎಲ್ಲ ಕಾರ್ಯಕ್ರಮ ಬಂದಿದ್ರಿ. ಮುಗಿಯುವವರೆಗೂ ಯಾರೂ ಹೇಳಂಗಿಲ್ಲ, ಮುಗಿಯುವವರೆಗೂ ಯಾರೂ ಹೇಳಂಗಿಲ್ಲ. ಎದ್ದಿವಂತಂದ್ರೆ ನಾವೇನಂದ್ರೆ ಭಗವಂತನಿಗೆ ಧನ್ಯವಾದಗಳು ಹೇಳೋಕೆ ಕುತ್ಕೊಂಡಿದ್ವಿ. ಎಷ್ಟು ಸಮಯ ಆದರೂ ಪರವಾಗಿಲ್ಲ, ಪೂರ್ಣ ಕುಂಕುಮಾರ್ಚನೆ ಮುಗಿಸ್ಕೊಂಡನ ಹೋಗ್ಬೇಕು. ಇಲ್ಲಿಂದ ನಾನು ಧಾರವಾಡಕ್ಕೆ ಹೋಗ್ಬೇಕಾಗೈತಿ, ಅವ್ರ ನಿಪ್ಪಣಿಗೆ ಹೋಗ್ಬೇಕಾಗೈತಿ. ಈಗ 5 ನಿಮಿಷಗಳದಾಗ ನಮ್ಮ ಅಪ್ಪವ್ರು ಮಾತಾಡ್ತಾರೆ. ನಿಮಗೆಲ್ಲ ಈ ಬುಕ್ಕನ್ನು ಇಲ್ಲಿ ಅಲ್ಲಿ ಹೊರಗಡೆ ಮಾರಾಟಕ್ಕಿದೆ. ಇದರ ಬೆಲೆ 350 ರೂಪಾಯಿ ಐತಿ. ನಮ್ಮ ಆನಂದ ಶಾಸ್ತ್ರಿಗಳೇನಂದ್ರೆ, ನಮ್ಮ ಭಕ್ತರು ಈಗಾಗಲೇ ಖರ್ಚು ಮಾಡ್ಕೊಂಡು ಬಂದಾರ, ಜರ 350 ರೂಪಾಯಿ ಬೇಡ್ರಿ, ಅವ್ರ ಸಲುವಾಗಿ ಒಂದು 300 ರೂಪಾಯಿ ಮಾಡಿರಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ನಿಮಗೆ 300 ರೂಪಾಯಿದೊಳಗೆ ಈ ಬುಕ್ಕನ್ನು ಸಿಗ್ತದೆ. ಅವು ಭಾಳ ಕಮ್ಮಿ ಬುಕ್ ಅದಾವ, ಯಾರು ಫಸ್ಟ್ ತಗೋತೀರ ಅವ್ರಿಗೆ ಸಿಗ್ತಾವ ಅಂತ ತಿಳ್ಕೊಂಡು ತಿಳಿಪಡಿಸಿ ತಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ಜೈ ಭಾರತ್. ತ್ರೈಲೋಕ್ಯ ಸಂಪದಾಲೈಕ್ಯ ಸಮುಲ್ಲೇಖನ ವಿತ್ತಯ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣ್ಯ ನಮಃ. ಪ್ರಪ್ರಥಮದಲ್ಲಿ ರೇಣುಕಾಚಾರ್ಯರನ್ನ ಹೃದಯವನ್ನು ಸ್ಮರಿಸಿಕೊಂಡು ಈ ಯಾವ ಕುಂಕುಮಾರ್ಚನೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ಗುರು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ಯಾವ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಚಿಕ್ಕೋಡಿಯ ಶಶಿಕಲಾಜಲ್ಲಿ ಅವರ ಮೊದಲು ಮಾಡಿಕೊಂಡು ಎಲ್ಲ ವೇದಿಕೆ ಮೇಲೆ ಆಶ್ರಯಂತ ಎಲ್ಲ ಸದ್ಭಕ್ತರ ಅಂತರಾತ್ಮಿಕ ಶರಣಾರ್ಥಿಗಳು ಸಮರ್ಪಿಸಿ ಯಾವ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಸದ್ಭಕ್ತರ ಹಾಗೂ ನಮ್ಮ ತಬಲಾಜಿ ಅವರಲ್ಲಿ ಹಾಗೂ ನಮ್ಮ ಶಾಸ್ತ್ರೀಯ ಬೆಳಗರಲ್ಲಿ ಎಲ್ಲರ ಅಂತರಾತ್ಮಿಕ ಶರಣಾರ್ಥಿಗಳು. ಇವತ್ತಿನ ದಿನ ನೀವು ಗುಡ್ಡಾಪುರ ಒಳಗೆ ಬಂದ ಕುಂಕುಮಾರ್ಚನೆ ಕಾರ್ಯಕ್ರಮ ಮಾಡತ್ತೀರಿ. ಯಾಕಪ್ಪ ಅಂತಂದ್ರೆ ದಾನಮ್ಮದೇವಿ ಮಹತ್ವ ಬಹಳ ಅದ. ಈಗ ಅಪ್ಪಗಳು ಗುರುಗಳು ಹೇಳಿದಂಗೆ ಈಗಿನ ಜನಮಾನದೊಳಗೆ ನಮ್ಮ ಧರ್ಮ ಏನಾಗೈತೆ ಅಂತಂದ್ರೆ ನಾಶ ಆಪತ್ತು ಹೊಂಟತಿ. ಎದ್ರದಿಂದ ಅಂದ್ರೆ ಅದ್ರ ಕಾರಣೀಭೂತ ನಾವೇ ಇದ್ದೀವಿ. ಏನಪ್ಪ ಅಂದ್ರೆ ನೀವು ಮತ್ತೊಂದು ಧರ್ಮ ಆಗಿರ್ಬೋದು ಎಲ್ಲ ನೀವು ನೋಡಿದ್ರಿ ಅಂದ್ರೆ, ಈ ಮುಸ್ಲಿಂ ಧರ್ಮ ನೀವು ಒಂದು ಉದಾಹರಣೆ ತಗೋರಿ. ಮುಸ್ಲಿಂ ಧರ್ಮ ಒಳಗಪ್ಪ ಸಣ್ಣ ಹುಡುಗರಿಗೆ ಅವ್ರು ನಮಾಜ್ ಮಾಡಕ್ಕೆ ಹೋಗ್ತಾರೆ. ಆದ್ರೆ ನಮ್ಮ ಹಿಂದೂ ಧರ್ಮ ಒಳಗೆ, ನಮ್ಮ ಲಿಂಗಾಯ ಧರ್ಮ ನಾವು ಏನು ಮಾಡ್ತೀವಿ ಅಂತಂದ್ರೆ, ನಾವು ದೇವ್ರ ಪೂಜೆ ಮಾಡೋ ಸಮಯದೊಳಗೆ ನಮ್ಮ ಮನ್ಯಾಗ ಒಂದು ಹುಡುಗ ಬಂದು ಕೂತರು ನಾವು ಎದ್ದು ಹೋಗ ಅಭ್ಯಾಸ ಮಾಡೋ ಹೊತ್ತು ನಾವು ಕಳಿಸ್ತೇವೆ. ಯಾಕಪ್ಪ ಅಂತಂದ್ರೆ ನಮ್ಮ ಹುಡುಗರಿಗೆ ನಾವು ಸಂಸ್ಕಾರ ಕೊಡಲ್ಲ ಈಗ. ಹೀಗಾಗಿ ನಮ್ಮ ಧರ್ಮ ಎಲ್ಲರ ಒಂದು ರೀತಿ ಇದು ಆಗೋದು ಹೊಂಟತಿ. ಅದಕ್ಕಾಗಿ ನಮ್ಮ ವೀರಶೈವ ಧರ್ಮ ಒಳಗೆ ಏನು ನಿಯಮಗಳು ಐತಪ್ಪ ಅಂದ್ರೆ, ಪ್ರತಿಯೊಬ್ಬರು ಲಿಂಗವನ್ನು ಕಟ್ಕೋಬೇಕು, ಲಿಂಗ ಪೂಜಾ ಮಾಡಬೇಕು. ಈಗ ದಾನಮ್ಮ ದೇವಿ ನೋಡ್ತೀರಿ ನೀವು, ದಾನಮ್ಮ ದೇವಿ ಬಿಟ್ಟು ಯಾಕೆ ಬೆಳೆದಲ್ಲಪ್ಪ ಅಂತಂದ್ರೆ ಆಕೆ ಪ್ರತಿನಿತ್ಯವಾಗಿ ಲಿಂಗ ಪೂಜಾ ಮಾಡ್ಕೋತ ಗುರುಗಳ ಆಶೀರ್ವಾದದಿಂದ ಆಕೆ ಲಿಂಗ ಪೂಜಾ ಮಾಡ್ತಿದ್ರು. ಅದಕ್ಕಾಗಿ ನಾವು ಒಂದು ಸಣ್ಣ ಕತೆ ಹೇಳ್ತೀನಿ. ಏನಪ್ಪ ಅಂತಂದ್ರೆ ನಮ್ಮ ವೀರಶೈವ ಲಿಂಗಾಯತ ಧರ್ಮ ಒಳಗೆ ಲಿಂಗ ಕಟ್ಕೋಬೇಕು. ಲಿಂಗ ಕಟ್ಕೋಣ ಎಷ್ಟು ಹೊತ್ತು ಲಿಂಗ ಪೂಜೆ ಮಾಡಬೇಕಾದ್ರೆ ಪ್ರತಿನಿತ್ಯವಾಗಿ 5 ಹೊತ್ತು ಲಿಂಗ ಪೂಜೆ ಮಾಡ್ಕೋಬೇಕಾಯ್ತು. ಆದ್ರೆ ಹಿಂಗೆ ಒಂದು ಕಾರ್ಯಕ್ರಮ ಒಳಗೆ ಒಬ್ಬ ಗುರುಗಳಿಗೆ ಬಂದು ಒಬ್ಬ ಶಿಷ್ಯ ಕೇಳ್ತಾನೆ, ಗುರುಗಳ ಲಿಂಗ ಪೂಜೆ ಮಾಡೋದೈತ್ರಿ, ಲಿಂಗ ಕಟ್ಕೊಳ್ತೈತಿ, ಇಲ್ಲಿ ನೀವು ಲಿಂಗ ದೀಕ್ಷಾ ಕೊಟ್ರಿ ಅಂದಾಗ ಗುರುಗಳಿಗೆ ಅಂತಾರಪ್ಪ ಅಂದ್ರೆ, ನೀವು ಬಾಪ ಮಠಕ್ಕೆ ಬಂದಾಗ ನಾನು ಈಗ ಲಿಂಗ ದೀಕ್ಷಾ ಕೊಡ್ತೀನಿ ಅಂದಾಗ, ಆಯ್ತು ಗುರುಗಳ ಹತ್ರ ನಾವು ಭಕ್ತ ಹೋಗ್ತಾನೆ. ಹೋಗಿ ಮುಂದೆ ಅಮಾಸೆ ಹುಣ್ಣಿಗೆ ಬಂದ ಗುರುಗಳ ಕಡೆ ಬಂದ ಲಿಂಗ ಕಟ್ಕೋತಾನೆ. ಅವಾಗ ಗುರುಗಳು ಹೇಳ್ತಾರೆ, ಇಲ್ಪ ನೀ ಲಿಂಗ ಕಟ್ಕೊಂಡಿ, ನೀ ಪ್ರತಿನಿತ್ಯವಾಗಿ 5 ಹೊತ್ತು ಲಿಂಗ ಪೂಜೆ ಮಾಡ್ಕೋಬೇಕು ಅಂದಾಗ, ಆಯ್ತು ಗುರುಗಳು ಅಂದ ಒಂದು 5-6 ತಿಂಗಳ ಪ್ರತಿನಿತ್ಯವಾಗಿ 5 ಹೊತ್ತು ಲಿಂಗ ಪೂಜೆ ಮಾಡ್ಕೋತಾನ. ಮುಂದೆ ಏನಾಗ್ತಪ್ಪ ಅಂತಂದ್ರೆ ಅವಂಗೆ ಅದು 5 ಹೊತ್ತು ಆಗಂಗಿಲ್ಲ, ಅವ್ನಿಗೆ ಬೇಸರ ಆಗ್ತೈತಿ. ಆ ಸಂದರ್ಭದೊಳಗೆ ಅವ್ನು ಏನು ಮಾಡ್ತಾನಂದ್ರೆ ಗುರುಗಳ ಕಡೆ ಬಂದು ಗುರುಗಳಿಗೆ ಕೇಳ್ತಾನೆ, ಗುರುಗಳು ನನಗೆ 5 ಹೊತ್ತು ಆಗಲಾಗಿತ್ತು ರೀ, ಇದ್ರೊಳಗೆ ಏನು ಕಮ್ಮಿ ಆಗ್ತೀನಿ ಅಂದಾಗ ಗುರುಗಳು ಹೇಳ್ತಾರೆ, ಇಲ್ಲಪ್ಪ ನಿಂಗೆ 5 ಹೊತ್ತು ಆಗಲಾಗಿತ್ಲ, ಪ್ರತಿದಿನ 3 ಹೊತ್ತು ಮಾಡ್ಕೋತ ಹೇಳ್ತಾರೆ. ಆಯ್ತು ರೀ ಗುರುಗಳು ಅಂತ ಮತ್ತೆ ಒಂದು 5-6 ತಿಂಗಳು ಏನು ಮಾಡ್ತಾವಪ್ಪ ಅಂದ್ರೆ
ಪ್ರತಿನಿತ್ಯವಾಗಿ 3 ಹೊತ್ತು ಪೂಜೆ ಮಾಡ್ಕೋತಾನೆ. ಮುಂದೆ ಒಂದು 5-6 ತಿಂಗಳಾಗ ನಮ್ಗೆ ಅದು ಬೇಸರ ಆಗುತ್ತೆ. ಆ ಸಂದರ್ಭದೊಳಗೆ ಮತ್ತೆ ಗುರುಗಳ ಕಡೆ ಬಂದು ಗುರುಗಳಿಗೆ ಕೇಳ್ತಾನೆ, ಗುರುಗಳು ನಂಗೆ 3 ಹೊತ್ತು ಆಗಲಾಗೈತ್ರಿ, ಇದಕ್ಕಿಂತ ಏನು ಕಮ್ಮಿ ಆಗ್ತಾನೆ ಅಂದಾಗ ಅವಾಗ ಗುರುಗಳು ಏನಂತಾರಪ್ಪ ಅಂದ್ರೆ ನೀ ದಿನದಾಗ 2 ಹೊತ್ತು ಮಾಡ್ಕೋತಾರೆ. ಆಯ್ತು ರೀ ಗುರುಗಳು ಅಂದು ಅವ ಮತ್ತೊಂದು 3-4 ತಿಂಗಳು ಏನು ಮಾಡ್ತಾನೆ ಅಂದ್ರೆ ದಿನದಾಗ 2 ಹೊತ್ತು ಲಿಂಗ ಪೂಜೆ ಮಾಡ್ಕೋತಾನೆ. ಅದು ಮುಂದೆ ಅವಾಗ ಏನಂತಾನೆ ಅದು ಬೇಸರ ಆಗುತ್ತೆ. ಅವಾಗ ಮತ್ತೆ ಮಠಕ್ಕೆ ಬಂದು ಗುರುಗಳಿಗೆ ಕೇಳ್ತಾನೆ, ಗುರುಗಳು ನಂಗೆ ಪ್ರತಿನಿತ್ಯವಾಗಿ 2 ಹೊತ್ತು ಮಾಡ್ಕೊಳ್ಳೋದಾಗಲಾಗಿತ್ತು, ಇದಕ್ಕಿಂತ ಏನು ಕಮ್ಮಿ ಆಗ್ತಾನೆ ಅಂದಾಗ ಅವಾಗ ಗುರುಗಳು ಹೇಳ್ತಾರೆ, ನಿನಗೆ 2 ಹೊತ್ತು ಆಗಲಾಗೈತ್ಲ, ದಿನದಾಗ 1 ಹೊತ್ತರ ಲಿಂಗ ಪೂಜೆ ಮಾಡ್ಕೋತಾರೆ. ಆಯ್ತು ಗುರುಗಳು ಹೊತ್ತು ನಾವು ಮತ್ತೆ ಮಠಿಗೆ ಹೋಗಿ ಮತ್ತೊಂದು 4-5 ತಿಂಗಳು ಅವ ಪ್ರತಿನಿತ್ಯವಾಗಿ ದಿನದಾಗ 1 ಹೊತ್ತು ಲಿಂಗ ಪೂಜೆ ಮಾಡ್ಕೋತಾನೆ. ಮುಂದೆ ಏನಪ್ಪ ಅಂದ್ರೆ ಅವ್ಗೆ ಅದು 1 ಹೊತ್ತು ಆಗಲ್ಲ ಆಗುತ್ತೆ. ಆ ಸಮಯದೊಳಗೆ ಮತ್ತೆ ಮಠಕ್ಕೆ ಬಂದು ಗುರುಗಳಿಗೆ ಕೇಳ್ತಾನೆ, ಗುರುಗಳಾಗ 1 ಹೊತ್ತು ಆಗಲಾಗೈತ್ರಿ, ಇದ್ರೊಳಗೆ ಏನು ಕಮ್ಮಿ ಆಗ್ತಾನೆ ಅಂದಾಗ ಗುರುಗಳು ಹೇಳ್ತಾರೆ, ಇಲ್ಲಪ್ಪ ನಿನಗೆ ಪ್ರತಿನಿತ್ಯ ಆಗಲಾಗೈತ್ಲ, ವಾರದಾಗ ಒಮ್ಮೆ ಸೋಮವಾರಕ್ಕೂ ಒಮ್ಮೆ ಲಿಂಗ ಪೂಜೆ ಮಾಡ್ಕೋತ ಹೇಳ್ತಾರೆ. ಆಯ್ತು ಗುರುಗಳು ತಂದು ಮತ್ತೊಂದು 1 ವರ್ಷ 2 ವರ್ಷ ವಾರದಾಗ ಒಮ್ಮೆ ಲಿಂಗ ಪೂಜೆ ಮಾಡ್ಕೋತಾನೆ. ಮುಂದೆ ಏನಾಗ್ತದೆ ಅಂದ್ರೆ ನಾವು ವಾರಕ್ಕೊಮ್ಮೆ ಆಗಂಗಿಲ್ಲ, ಅದು ಬೇಸರ ಆಗುತ್ತೆ. ಅವಾಗ ಮತ್ತೆ ಮಠಕ್ಕೆ ಬಂದು ಗುರುಗಳಿಗೆ ಕೇಳ್ತಾನೆ, ಇಲ್ರಿ ಗುರುಗಳು ನಂಗೆ ವಾರಕ್ಕೊಮ್ಮೆ ಆಗಲಾಗೈತೆ ರೀ, ಇದಕ್ಕಿಂತ ಏನು ಕಮ್ಮಿ ಆಗ್ತದೆ ಅಂದಾಗ ಗುರುಗಳು ಹೇಳ್ತಾರೆ, ನೀವು ವಾರಕ್ಕೊಮ್ಮೆ ಆಗಲಾಗೈತ್ಲ, 15 ದಿವ್ಸಕ್ಕೆ ತಿಂಗಳಿಗೆ ಒಮ್ಮೆ ಮಾಡ್ಕೊಂಡಾಗ ಆಯ್ತು ರೀ ಗುರುಗಳು ತಂದು ನಾವು ತಿಂಗಳಿಗೆ ಒಮ್ಮೆ ಮಾಡ್ಕೋತಾನೆ. ಮುಂದೆ ಬೇಸರ ಆಗುತ್ತೆ. ಇದು ಹೇಳೋ ತಾತ್ಪರ್ಯ ಏನಪ್ಪ ಅಂದ್ರೆ ಪ್ರತಿನಿತ್ಯವಾಗಿ 5 ಹೊತ್ತು ಲಿಂಗ ಪೂಜೆ ಮಾಡ್ಕೊಳ್ಳೋದಕ್ಕೆ ತಿಂಗಳಿಗೆ 1 ಹೊತ್ತು ಬತ್ತು. ಮುಂದೆ ಏನಾಗ್ತಪ್ಪ ಅಂದ್ರೆ ಮತ್ತೆ ಅವ್ನು ಗುರುಗಳ ಕಡೆ ಬರ್ತಾನೆ, ಗುರುಗಳು ನಂಗೆ ತಿಂಗಳಿಗೆ ಒಮ್ಮೆ ಆಗಲಾಗೈತೆ ರೀ, ಇದಕ್ಕಿಂತ ಏನು ಕಮ್ಮಿ ಆಗ್ತದೆ ಅಂದಾಗ ಗುರುಗಳು ಹೇಳ್ತಾರೆ, ನಿಂಗೆ ತಿಂಗಳಿಗೆ ಒಮ್ಮೆ ಆಗಲಾಗೈತ್ಲೆ, ವರ್ಷದಾಗ ಮಹಾಶಿವರಾತ್ರಿಗೆ ಒಮ್ಮೆ ಲಿಂಗ ಪೂಜೆ ಮಾಡ್ಕೋತಾರೆ. ಇದು ಹೇಳೋ ತಾತ್ಪರ್ಯ ಏನಪ್ಪ ಅಂತಂದ್ರೆ ಎಲ್ಲ ಧರ್ಮಗಳು ಆಚರಣೆಗಳು ಕಟ್ಟಿಬದ್ಧವಾಗಿ ಮಾಡಬೇಕಾಗತ್ತೆ. ಆದ್ರೆ ನಮ್ಮ ವೀರಶೈವ ಲಿಂಗಾಯತ ಧರ್ಮ ಒಳಗೆ ನಮಗೆ ಅನುಕೂಲ ತಕ್ಕಂಗೆ ನಾವು ಮಾಡ್ಕೋತ ಹೋಗ್ತೀವಿ. ಅದಕ್ಕಾಗಿ ನೀವು ಎಲ್ಲರೂ ಲಿಂಗ ದೀಕ್ಷಾ ತಗೋರಿ, ಲಿಂಗ ಕಟ್ಕೋರಿ, ಹಾಗೂ ಲಿಂಗ ಕಟ್ಕೋರಿ ಅಂತ ಈ ಕಾರ್ಯಕ್ರಮದ ಎಲ್ಲರೂ ಲಾಭವನ್ನು ತೊಗೊಂಡು ಹೋಗ್ರಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಪೂಜ್ಯರಿಗೆ ಧನ್ಯವಾದಗಳು. ಈಗ ಈ ಸಭೆ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಇನ್ನು ಸಂಕಲ್ಪ ಮಾಡ್ತಾರೆ. ಎಲ್ಲರೂ ನೀಟಾಗಿ ಕೂತ್ಕೊಳ್ರಿ, ಎಲ್ಲರೂ ಸೀದಾ ಕೂತ್ಕೊಂಡ್ರಿ. ಈಗ ಗ್ಯೂನ್ಯ ಬಾಳ ಲೋಕರ್ ಈ ಒಂದು ಸುಂದರವಾಗಿ ಕಾರ್ಯಕ್ರಮ ನಡೆಸ್ತಿರುವಂತಹ ನಮ್ಮ ಪಾರ್ವತಿ ತಾಯಿ ಹಾಗೂ ಆನಂದ್ ಗುರೂಜಿಯವರಿಗೆ ಈಗ ಶ್ರೀಮಠದಿಂದ ಸತ್ಕಾರವನ್ನು ನಡೀತಾ ಇದೆ. ಅವರಿಬ್ಬರು ಬರಬೇಕು, ದಂಪತಿಗಳು. ಯಾವ್ದು ಹೋಗೋದು? ಈಗ ಗವಾಯಿಗಳಿಂದ ಒಂದು ಸಂಗೀತ.
ಕೇವಲ ಕೆಲವೇ ಕ್ಷಣಗಳಲ್ಲಿ ಕುಂಕುಮಾರ್ಚನೆ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಕುಂಕುಮಾರ್ಚನೆಯಲ್ಲಿ ಪಾಲ್ಗೊಳ್ಳಬೇಕು. ನಿಮಗೆ ಏನು ವ್ಯವಸ್ಥೆ ಅಲ್ಲೇ ಬಂದು ಮಾಡ್ತೀವಿ, ದಯವಿಟ್ಟು ಪರಸ್ಪರವಾಗಿ ಮಾತಾಡ್ಬೇಡಿ. ಯಾಕಂದ್ರೆ ಈ ಧರ್ಮದ ಕಾರ್ಯಕ್ರಮ ಬಂದಿದೆ, ಅದಕ್ಕಾಗಿ ಧರ್ಮದ ಕಾರ್ಯಕ್ರಮದಲ್ಲಿ ಎಷ್ಟು ಸಮಾಧಾನದಿಂದ ಇರ್ತಾರೆ ಅಷ್ಟು ಸಮಾಧಾನ. ಅದಕ್ಕಾಗಿ ದಯವಿಟ್ಟು ಯಾರು ಮಾತಾಡ್ಬೇಡಿ. ನಿಮಗೆ ಕುಂಕುಮ ಮತ್ತು ಎಲ್ಲರೂ ಮತ್ತು ಕಂಕಣವನ್ನು ಪರಸ್ಪರವಾಗಿ ಕಂಕಣವನ್ನು ಧಾರಣೆ ಮಾಡಿಕೊಳ್ಳಿ. ಎಡಗೈಗೆ ಪರಸ್ಪರವಾಗಿ ಕಂಕಣವನ್ನು ಧಾರಣೆ ಮಾಡಿಕೊಳ್ಳಿ. ಅದಾದ ಸಂಕಲ್ಪವನ್ನು ಹೇಳ್ತೀವಿ. ಸಂಕಲ್ಪ ಆದ ನಂತರ ಕುಂಕುಮಾರ್ಚನೆ ಕಾರ್ಯಕ್ರಮ ಲಲಿತಾಸ ಸನ್ಮಾನ ಪಡೆದವರಿಗೆ ಕುಂಕುಮಾರ್ಚನೆ ಕಾರ್ಯಕ್ರಮ ಆರಂಭವಾಗಿದೆ. ದಯವಿಟ್ಟು ಯಾರು ಮಾತಾಡಬೇಡಿ. ಎಲ್ಲ ಓದುವ ವಿದ್ಯಾರ್ಥಿಗಳು ಬೇಕಾದ ವ್ಯವಸ್ಥೆ ಮಾಡಿಕೊಂಡ ದಯವಿಟ್ಟು ಸೈನ್ ಮಾಡ್ಕೊಳ್ಬೇಕು. ಮತ್ತು ಬಂದವರಿಗೆ ಏನು ವ್ಯವಸ್ಥೆ ಇಲ್ಲ ಅದನ್ನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಕೊಳ್ಬೇಕು. ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಮೇಲೆ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು. ಇಲ್ಲ ಅನ್ನೋದು ಪವರ್ ಬಂದಿದೆ ನಂಗೆ ಸಣ್ಣದಿದೆ ಜೂಮ್ ಇಲ್ಲ ಆಪ್ಷನ್ ಏಕೆ ನಾವು ಬಂದು ಹೋಗುತ್ತೆ ಏನು ಮಾಡಲಿಲ್ಲ ಇದೀಗ. ಜಯಮಂಗಲಂ ಜಯ ನಮಃ ಪಾರ್ವತೇ ಎಲ್ಲ ತಾಯಿಯರಲ್ಲಿ ವಿನಂತಿ ಇರುತ್ತೆ. ಶಾಸ್ತ್ರಿಗಳ ಎಲ್ಲರೂ ಒಂದಿಷ್ಟು ಸೈಡ್ ಬನ್ನಿ. ಅವಾಗ ಎಲ್ಲರೂ ಏನಂದ್ರೆ ಈ ಎಲ್ಲ ಏನು ಕುತ್ಕೊಂಡಿರಲ್ಲ, ಉದ್ದಾರದ ಗುಡಿಯೊಳಗಿರುವಂತ ವರದಾನೇಶ್ವರಿ ಬೇಡ ಇಲ್ಲ, ಅವ್ರ ಸ್ವರೂಪಗಳೇ ನೀವು ಅದರಿಂದ ಮೌನವಾಗಿರ್ಬೇಕಾಗಲ್ಲ. ಮಾತನಾಡಬೇಡ್ರಿ, ಮೌನವಾಗಿದೆ. ಓಂ ವರದಾನೇಶ್ವರಿಯೇ ನಮಃ. ಎಲ್ಲರೂ ಹೇಳಿ, ರಾಜು ನೀವಿಬ್ಬರು ಸೈಡ್ ಮಾಡಿ ಸ್ವಲ್ಪ ಸೈಡ್ ಸರ್. ಸೆಲ್ವರಿಲ್ಲ ಎಲ್ಲರಿಗೆ ಶ್ರೀ ಚಕ್ರ ಯಂತ್ರ ಬಂದೈತೆ. ಬಂದವರು ಸಲ ಕೈ ಐತ್ರಿ. ಎಲ್ಲರಿಗೂ ಯಂತ್ರ ಬಂದೈತಲ್ಲ, ಕಲ್ಪನೆ ಕಟ್ಕೊಂಡ್ರಿ. ಓಕೆ. ಹಾ. ಓಂ ವರದಾನೇಶ್ವರಿಯೇ ನಮಃ. ಓಂ ವರದಾನೇಶ್ವರಿಯೇ ನಮಃ. ನನಗ ಕೇಳಲಾಗಿದ್ದೀನಿ, ದಾನಂತಾಯಿ ಹಾಕಿಕೊಳ್ಬೇಕು. ಓಂ ವರದಾನೇಶ್ವರಿಯೇ ನಮಃ. ಓಂ ವರದಾನೇಶ್ವರಿಯೇ ನಮಃ. ಓಂ ವರದಾನೇಶ್ವರಿಯೇ ನಮಃ. ಓಂ ವರದಾನೇಶ್ವರಿಯೇ ನಮಃ. ಅಮ್ಮ ಜಗದಾಂಬೆ ಜಗತ್ ಕಲ್ಯಾಣಕರ್ತ ಇರುವಂತ ಜಗದೀಶ್ವರಿ, ಬೇಡಿದವರಿಗೆ ಬೇಡಿದ ವರಗಳನ್ನು ಕೊಟ್ಟಿರುವಂತ ವರದಾನೇಶ್ವರಿ, ಈ
ಇವತ್ತು ನಿನ್ನ ಸಾನ್ನಿಧ್ಯದೊಳಗೆ ನಾವೆಲ್ಲ ಕೂತ್ಕೊಂಡು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ನಿನ್ನ ಧ್ಯಾನವನ್ನು ಮಾಡ್ತಾ ಇದ್ದೀವಮ್ಮ. ನಮ್ಮಲ್ಲಿರುವಂಥ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ನಮಗೆ ಒಳ್ಳೆಯ ಆನಂದ ಸುಖ ಸಂಪತ್ತನ್ನು ಕೊಟ್ಟು ಆನಂದಮಯವಾಗಿರುವಂಥ ಜೀವನವನ್ನು ಕರೆದಿಸುವಂತ ತಿಳ್ಕೊಂಡು ಎಲ್ಲರೂ ಕಣ್ಣು ಸಲ ಪ್ರಾರ್ಥನೆ ಮಾಡಿ. ಓಂ ವರದಾನೇಶ್ವರಿಯೇ ನಮಃ. ಓಂ ವರದಾನೇಶ್ವರಿಯೇ ನಮಃ. ಓಂ ವರದಾನೇಶ್ವರಿಯೇ ನಮಃ. ಈ ಧ್ಯಾನವನ್ನು ಮಾಡೋದು ಯಾವ ಕಣ್ಣು ತೆಗೆದಾಡು, ಕಣ್ಣು ಮುಚ್ಕೊಂಡು ಹಿಂಗೆ ವಿಚಾರ ಮಾಡ್ಬೇಕಲ್ಲ. ಅಮ್ಮ ನೀವೆಲ್ಲ ಏನಂದ್ರೆ ಕುತಾಪುರದ ದಾನವನೇ ಎಲ್ಲರ ಹೃದಯ ಮಧ್ಯದಲ್ಲಿ ಬಂದು ಕೂತ್ಕೊಂಡಿದ್ದಾಳೆ. ನಾವೆಲ್ಲ ಜಗನ್ಮಾತೆ ಅಲ್ಲಿ ಎಲ್ಲಿ ಇಲ್ಲ, ಯಾವ ಅಕ್ಕಿನ ಭಯ ಭಕ್ತಿಯಿಂದ ಸ್ಮರಣೆ ಮಾಡ್ತಾರಲ್ಲ ಅವರ ಹೃದಯದೊಳಗದ ಒಂದು ದಿವಸಕ್ಕೆಲ್ಲ ಹೇಳ್ಬೇಕಂದ್ರ ಈ ಕಥೆ ಇಲ್ಲದ ಆ ಜಗನ್ಮಾತೆ ನಾಮಸ್ಮರಣೆ ನಮಗೊಂದು ಸೌಭಾಗ್ಯ. ಆ ತಾಯಿ ಒಂದು ದಿವಸ ಹಾಲ್ವಿ ತಿಳ್ಕೊಂಡ ಆವನಿ ತಾಲೂಕದೊಳಗ ಹಾಲ್ವಿ ಅಲ್ಲಿ ಸೋಮನಾಥ ರಾಮನಾಥ ಇಬ್ರು ಹೋಗಿರ್ತಾರ. ಏನ್ ಹಬ್ಬ ಇತ್ತಂದ್ರ ದೀಪಾವಳಿ ಹಬ್ಬ, ಲಕ್ಷ್ಮೀ ಪೂಜೆ ಮಾಡಿರ್ತಾರ. ಲಕ್ಷ್ಮೀ ಪೂಜೆ ಮಾಡಿದಾಗ ಒಬ್ರೊಬ್ರಿಗೆ 5 ಜನ ಮುತ್ತೈದೆಯರು ಬೇಕಾಗಿರ್ತಾರೆ ಉಡಿ ತುಂಬಾಕ. ನಿಮ್ಗೆಲ್ಲ ಉಡಿ ಸಾಮಾನು ಕೊಟ್ಟಾರಿಲ್ವ? ಅಲ್ಲಿ ಉಡಿ ಸಾಮಾನು ಕೊಟ್ಟಾರ. ಅಲ್ಲಿ ಒಂದು ಗುಡಿಗೊಳಗೆ ಕೂತ್ಕೊಂಡಿರ್ತಾರ ಆ ಜಗನ್ಮಾತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ತಿಳ್ಕೊಂಡು ಲಿಂಗ ಪೂಜೆಯನ್ನು ಮಾಡ್ತಾ ಇರ್ತಾಳ. ಲಿಂಗ ಪೂಜೆ ಮಾಡ್ತಾ ಇರ್ತಾಳ. ಇಡೀ ಊರು ಜನ ಬಂದು ದಾನ ಕೇಳ್ತಾರ. ಏನು ದಾನ ಬಂದು ನೀನ ಅನ್ನ ಅಂತ ಕೇಳ್ತಾರೆ. ಯಾಕಂದ್ರೆ ಮೈ ಮೇಲೆ ರೇಷ್ಮೆ ಸೀರೆ ಇರಲಿಲ್ಲ, ಬಂಗಾರ ಇರಲಿಲ್ಲ, ಒಡವೆ ಇರಲಿಲ್ಲ, ಏನೇನು ಇರಲಿಲ್ಲ. ಎಲ್ಲರೂ ಕೇಳ್ತಾರ. ನಮ್ಮನೆಗೆ 4 ಜನ ಬಂದಾರ, 5 ಜನ ಮುತ್ತೈದರಿಗೆ ಉಡಿ ತುಂಬಬೇಕಂತ ನಾವು ಸಂಕಲ್ಪ ಮಾಡಿವಿ, ಲಕ್ಷ್ಮೀ ಪೂಜೆ ಮಾಡಿವಿ, ನಮ್ಮ ಮನೆಗೆ ಬರ್ತೇವೆ ಅಂತ ಕೇಳ್ತಾರ. ಕೆಲವರು ಅಂತಾರ ನಾವು ಬಹಳ ಶ್ರೀಮಂತರು, ಈಗ ನೋಡಕ್ ಒಳ್ಳೆ ಭಿಕ್ಷಕ ಕಾಣಕತ್ತಾರ, ಈ ದಾನವನ್ನು ಕರ್ಕೊಂಡು ಹೋಗಿ ನಾವು ಏನೇ ಉಡಿ ತುಂಬೋದಿಲ್ಲ ಅಂತ ಎಲ್ಲರೂ ಹೀಗೆ ವಿಚಾರ ಮಾಡ್ತಾರ. ಆದ್ರೆ ಯಾರ ಕರೆಯಕ್ಕೆ ಬಂದದ್ದು ಸೋಮನಾಥರ ಕಡೆ ನೋಡ್ತಾಳ. ಬುದ್ಧಾಪುರ ದಾನಮ್ಮ ತಾಯಿ ಯಾರ ಕಡೆ ನೋಡ್ತಾಳೆ? ಪತಿ ಆಜ್ಞೆ ಇಲ್ಲ ಅಂತ ಹೋಗ್ಬಾರ್ದಂತ ಸೋಮನಾಥರು. ನೀವು 8 ಮಂದಿ ಕೈ ಬುದ್ಧಾಪುರ ಬಲು ಕೇಳಿ ಬಂದ ಕೈ ಎತ್ತರೆ ಪತಿ ಆಜ್ಞೆ ತಗೊಂಡು ಭಾಳ ಮಂದಿ ನೀವೆಲ್ಲ ಆಜ್ಞೆ ಮಾಡಿ ಬಂದರಂತ. ಅಲ್ಲಿ ಬುದ್ಧಾಪುರ ನಮ್ಮ ನಾಮದ ಚೇರ್ಮನ್ ಬಂದಾರ. ಆ ತಾಯಿ ಹೇಳ್ತಾರ, ನಿಮ್ಗೆ ಯಾಕೆ ಇದನ್ನ ಹೇಳಕತ್ತೆ, ನೀವೇನು ಉಳಿದು ಬಂದವ ಮಾತಾಡಬೇಡ್ರಿ. ಅವರಿಗೇನು ಉಳಿದು ಬಂದಾಕತ್ತಿರಲ್ಲ, ಇವ್ರು ಹಾಕಿದಾರ. ಅಕ್ಕ ಸಿಲ್ಗುಪ್ಪಿ ಅಕ್ಕ ಮತ್ತ ನೀವು ಮಾತಾಡ್ಬೇಡ್ರಿ, ಮೌನದಿಂದ ತುಂಬ್ರಿ. ಅವ್ರು ಕೇಳ್ತಾರೆ, ಬುದ್ಧಾಪುರ ದಾನಮ್ಮ ನೀ ಏನು ಮೈಮೇಲೆ ಬಂಗಾರಿಲ್ಲ, ಏನಿಲ್ಲ, ಹಿಂದಕ್ಕೆ ನಮ್ಮನೆಗೆ ಹೋಗಿ ಉಡಿ ತುಂಬಿದ್ರ ನಮ್ಮನೆಗೆ ಬೆಳಗ್ತದೆ ಅಂತ ಕೇಳ್ತಾಳ. ಇಡೀ ಊರು ಜನ ಬಂದು 1000 ಹೆಣ್ಣು ಮಕ್ಕಳು ನಮ್ಮನೆಗೆ ಬರ್ರಿ ನಮ್ಮನೆಗೆ ಬರ್ರಿ ಅಂತ ತಿಳ್ಕೊಂಡು ಉಡಿ ತುಂಬಕ್ಕೆ ಕರೆದ್ರು. ಯಾರು ಊರಿಗೆ ಹೋಗಂಗಿಲ್ಲ. ಸಾಯಂಕಾಲ ಸಮಯಕ್ಕ ಅತ್ಯಂತ ಆ ಊರೊಳಗ ಕಡು ಬಡತನ ಇರುವಂತ ಹೆಣ್ಣುಮಗಳು ಮನೆ ಒಳಗ ಉಡಿ ತುಂಬಕ್ಕ ಬಂದಿರುವಂತ ಹೆಣ್ಮಗಳು ತುಂಬಿಸ್ಕೊಂಡು ಹೋಗಿ ಬಂದಿರುವಂತ ಹೆಣ್ಮಗಳಿಗೆ ಒಂದಿಷ್ಟು ಹೋಳಿಗೆ ಮಾಡಿ ಉಣಿಸ್ಬೇಕಂದ್ರೆ ಆ ಮನೆ ಒಳಗೆ ಏನಿಲ್ಲ. ಅಂತಹ ಬಡತ, ಮೈ ಮೇಲೆ ಸರಿಯಾದ ಬಟ್ಟೆ ಇರೋದಿಲ್ಲ, ಹರಿದಿರುವಂತ ಸೀರೆಯನ್ನು ಉಟ್ಕೊಂಡು ಬಂದು ತಾಯಿ ಕೇಳ್ತಾಳ, ಅವ್ವ ಧನಮ್ಮ ನೀನು ಸೋಮನಾಥನ ಸತ್ಯವ್ವ ನಮ್ಮ ಮನೆಗೆ ಉಡಿ ತುಂಬಿಕೊಳ್ಳಕ್ ಬರ್ತಂದಾಗ ಯಾವಾಗ ಸೋಮನಾಥನ ಹಾಗೆ ಹೋಗುವಂತಾರ. ಹೋಗಿ ಉಡಿ ತುಂಬಿಕೊಳ್ಳಕ್ ಹೋಗ್ತಾಳ. ಹೃದಯ ಏನಂದ್ರೆ ಏನು ಒಂದು 5 ಇದನ್ನಿರ್ತಾರ ಕಡ್ಲಿ ಗಾಳಿ. ಉಡಿ ತುಂಬಿಕೊಳ್ಳಕ್ ಬಂದಿರುವಂತ ಹೆಣ್ಮಗಳಿಗೆ ಯಾರು ಹೇಳ್ತಾರ? ಬಡತನ ಇರುವಂತ ಹೆಣ್ಮಗಳು ಹೇಳ್ತಾರ, ದಾನಮ್ಮ ಅಮ್ಮ ನನ್ನ
ಮನೆಯೊಳಗೆ ಏನೂ ಇಲ್ಲಮ್ಮ, ಆದ್ರೆ ನನ್ನ ಆಸೆ ಇವತ್ತು ಲಕ್ಷ್ಮೀ ಪೂಜೆ ಉಡಿ ತುಂಬಿದ್ರೆ ನಮ್ಮ ಮನೆಯೊಳಗೆ ಲಕ್ಷ್ಮೀ ಬರ್ತಾಳೆ ಅನ್ನುವಂಥ ಒಂದು ಬಹಳ ದೊಡ್ಡ ಆಸೆಯಲ್ಲಿ ಕರೆಯಾಕತ್ತಿರವ. ನೀನು ಉಡಿ ತುಂಬಿಕೊಂಡು ಹೋಗೋ ಆದ್ರೆ ನಮ್ಮ ಮನೆಯೊಳಗೆ ಉಣ್ಣೋದಕ್ಕೂ ಹೋಳಿಗೆ ಇಲ್ಲ. ಯಾರ ಹೇಳ್ತಾಳ ಹೋಳಿಗೆ ಇಲ್ಲಂದ್ರೂ ಪರವಾಗಿಲ್ಲವಾ, ನೀನು ಮನೆಯೊಳಗೆ ಬಂದು ತುಂಬಿಕೊಂಡು ಹೋಗ್ತೀನಿ ಅಂತ ಹೋಗಿ ಅವ್ರ ಮನೆಯೊಳಗೆ ಹೋಗಿ ಉಡಿ ತುಂಬಿಕೊಂಡು ಬರ್ತಾಳ. ಎಲ್ಲರೂ ದೇವಸ್ಥಾನಕ್ಕೆ ಸಾಯಂಕಾಲ ದೀಪ ಬೆಳಗ್ಗೆ ಬರ್ತಾರ. ಆ ಏನು ಅತ್ಯಂತ ಬಡತನದಿಂದ ಹೆಣ್ಮಗಳಿದ್ರಲ್ಲ, ದೇವರಿಗೆ ಬರೋ ಟೈಮಿಗೆ ಹೆಂಗ್ ಬಂದ್ರು ಅಂದ್ರ ಸಾಕ್ಷಾತ್ ಕೊಲ್ಲಾಪುರದ ಮಹಾಲಕ್ಷ್ಮಿ ಬಂದ್ರು. ಅದಕ್ಕೆ ವರ ಯಾರ ಕೊಟ್ಟಿದ್ರು ಅಂದ್ರ ಉದ್ದಾಪುರದ ದಾನಮಂಗಲು ನಿನ್ನ ಮನೆ ಸಿರಿ ಸಂಪತ್ತಿನಿಂದ ತುಂಬಲಿ ಅಂತ ತಿಳ್ಕೊಂಡು ಅವತ್ತು ಆಶೀರ್ವಾದ ಮಾಡಿದ್ರು. ಇವತ್ತು ಕೂಡ ಆಗೋಲಿ ಒಳಗ ಪ್ರತಿ ದೀಪಾವಳಿ ಸಮಯದ ಉದ್ದಾಪುರದ ದಾನಮಂಗಲ 11,000 ಜನ ಉಡಿ ತುಂಬುತ್ತಾರ. ಆದ್ರೆ ಇವತ್ತು ಅಂತ ಕ್ಷೇತ್ರದೊಳಗೆ ನೀವೆಲ್ಲ ಉಡಿ ತುಂಬಿರ್ತೀವಿ. ನೀವೇ ಪುಣ್ಯವಂತರಿರುವ ಇದನ್ನ ಹೇಳಕತ್ತಿರುವ ತಾಯಿಗಳ ಅನ್ನ ಮನೆಗೆ ಹೋಗಿದ್ರು ಅಖಿಲ ಸಾನ್ನಿಧ್ಯದೊಳಗೆ ಉಡಿ ತುಂಬಿರ್ತೀವಿ. ಅದಕ್ಕೆ ಯಾರು ಮಾತಾಡಬೇಡ್ರಿ. ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ, ವಿಶ್ವಕ್ಕೆ ಎಲ್ಲೂ ಕಷ್ಟಗಳ ಬರಬಾರದು. ನೀವೆಲ್ಲ ದಾನವ ಸ್ವರೂಪಗಳಾಗಿ ನಿಮ್ಮ ಹೃದಯದಿಂದ ಯಾವ ಕಲ್ಮಶಗಳಿಲ್ಲದೆ ಎಲ್ಲರನ್ನು ಒಳ್ಳೆಯದಾಗಲಿ ಅಂತ ಹರಿಸಿ ನೀವು ಉಡಿ ತುಂಬ್ಕೋಬೇಕು. ಅದಕ್ಕೆ ಇದನ್ನ ಹೇಳಕತ್ತಿದ ನಿಮಗೆ. ಇನ್ನ ಕುಂಕುಮಾರ್ಚನೆ ಎಲ್ಲರಿಗೂ ಯಂತ್ರ ಬಂದವಲ್ಲ, ಯಂತ್ರ ಬಂದವ್ರಿ, ಯಾರೂ ಮಾತಾಡಬೇಡ್ರಿ. ಆ ಜಗನ್ಮಾತ ಸಾನ್ನಿಧ್ಯದಲ್ಲಿ ಎಲ್ಲ ಕೂತ್ಕೊಂಡು ನೋಡೋಣ. ಈಗ ಸಂಕಲ್ಪ ಎಲ್ಲರೂ ಕಣ್ಣು ಮುಚ್ಕೊಳ್ಳಿ, ಹೇಳ್ರಿ. ಓಂ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರುವೇ ನಮಃ. ಓಂ ವರದಾನೇಶ್ವರಿಯೇ ನಮಃ. ಓಂ ವರದಾನೇಶ್ವರಿಯೇ ನಮಃ. ನಿಮ್ಗೆಲ್ಲರಿಗೆ ಆಮೇಲೆ ಒಂದು ಮಂತ್ರವನ್ನು ಕೊಡ್ತಾರೆ, ಶಾಸ್ತ್ರಿಗಳು ಹೇಳ್ತೀವಿ ನಾವು. ಈಗ ಸಂಕಲ್ಪ ಮಾಡಿಸ್ತಾರ. ನಿಮ್ಗೆಲ್ಲ ಅಕ್ಷತರ ಅಂತ ಆದ್ಮ್ಯಾಗ ಇಲ್ಲಲ್ಲ, ಇಲ್ಲೇ ನೀವು ಮತ್ತೆ ಗದ್ದ ಮಾಡಿದ್ರೆ ಕೊಟ್ಟಿಲ್ಲ ಅವರು. ಈಗ ಅಕ್ಷತೆ ನಾವೆಲ್ಲ ಮ್ಯಾಚ್ ಕಟ್ಕೊಂಡು ಹೇಳ್ತೀವಿ. ನೀವು ಎಲ್ಲರ ಸ್ವರೂಪವಾಗಿ, ಯಾಕಂದ್ರೆ ನಿಮ್ಗೆ ಏನೊಂದು ಆಸೆ ಇರ್ಬೋದು, ನಮ್ಮ ದುರ್ಗೋದಪ್ಪಳು ಸದಸ್ಯ ಅವ್ರಿಗೂ ಹೆಣ್ಣು ಮಕ್ಕಳು ಏನಿಲ್ಲ, ಮತ್ತು ನಮಗೂ ಇಲ್ಲ. ಹಂಗಾಗಿ ನಿಮ್ದು ಏನಾರ ಸ್ವಾರ್ಥ ಇರ್ಬೋದು, ನಾವು ಯಾವಾಗೂ ಸ್ವಾರ್ಥ ಇಲ್ಲದೆ ನಿಮ್ಗೆಲ್ಲರ ಪರವಾಗಿ ನಾವು ಸಂಕಲ್ಪ ಮಾಡ್ತೀವಿ. ಇನ್ನು ಶಾಸ್ತ್ರಗಳಾಗಿ ಹೇಳ್ತಾರ, ಮನಸ್ಸಿನಾಗ ಏನನ್ಬೇಕವ? ಓಂ ವರದಾನೇಶ್ವರಿಯೇ ನಮಬೇಕು. ಆಮೇಲೆ ಕುಂಕುಮ ಹಾಕ್ಬೇಕಾದ ಸಂದರ್ಭದಾಗ ಏನು ಮಂತ್ರ ಹೇಳ್ಬೇಕು ಅನ್ನೋದು ಆಮೇಲೆ ಹೇಳ್ತೀವಿ. ಈಗ ಹೇಳಿ ಚಾಲು ಮಾಡ್ತೀವಿ ನೀವು, ಅದಕ್ಕೆ ಆಮೇಲೆ ಹೇಳ್ತೀವಿ. ಎಲ್ಲರೂ ಶಾಂತವಾಗಿ ಕೂತ್ಕೊಳ್ಳಿ. ಈಗ ಮುಂದಿನ ಕಾರ್ಯಕ್ರಮ ನೇರವಾಗಿ ಸಂಕಲ್ಪ. ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡ್ಕೊಡ್ರಿ. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಂತಂದ್ರೆ ಸಂಕಲ್ಪ ಬಹಳ ಮುಖ್ಯ. ಸಂಕಲ್ಪ ನಿಶ್ಚಿತ ಈ ಭಾಗ್ಯವನ್ನು ಮಾಡಿ ನಾವು ಮಾಡುವಂತಹ ಸಂಕಲ್ಪ ನಮ್ಮ ಭಾಗ್ಯವನ್ನು ಬದಲಾಯಿಸ್ತೀವಿ. ಅದಕ್ಕಾಗಿ ನೀವೆಲ್ಲರೂ ಸಹಿತ ಈ ವರದಾನೇಶ್ವರಿ ತಾಯಿಯ ಸಾನ್ನಿಧ್ಯದೊಳಗ ಇವತ್ತಿನ ದಿವಸ ನಾವು ಕುಂಕುಮಾರ್ಚನೆಯನ್ನು ಮಾಡ್ತಾ ಇದ್ದೀವಿ. ಈ ಕುಂಕುಮಾರ್ಚನೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯಾವುದೇ ರೀತಿ ದುಷ್ಟಶಕ್ತಿ ಬಾಧೆ ಆಗಲಿ, ಮಾಟ ಮಂತ್ರ ವಾಮಾಚಾರ ಭೂತ ಪ್ರೇತ ಪಿಶಾಚ ಬಾಧೆಗಳಿಂದ ಸಹಿತ ನಿವಾರಣೆಯಾಗಲಿ. ಈ ಕುಂಕುಮಾರ್ಚನೆ ಕಾರ್ಯಕ್ರಮ, ಕುಂಕುಮಾರ್ಚನೆಯ ಮುಖಾಂತರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ವೃದ್ಧಿಯಾಗಲಿ, ಧನಕನಕ ವಸ್ತು ವಾಹನಗಳಾಗಲಿ, ನಾವೆಲ್ಲರಿಗಿಂತ ಹೆಚ್ಚಿಗೆ ನಮ್ಮ ಆರೋಗ್ಯ ವೃದ್ಧಿಯಾಗಲಿ ಮತ್ತು ಆಯುಷ್ಯ ವೃದ್ಧಿಯಾಗಲಿ ಅಂತ ಆ ಜಗನ್ಮಾತೆ ಹತ್ರ ಪ್ರಾರ್ಥನೆ ಮಾಡ್ಕೊಳ್ರಿ. ಎಲ್ಲರೂ ಸಹಿತ ನಿಮ್ಮ ಪರವಾಗಿ ಅಜಾದ ಸಂಕಲ್ಪಗಳ. ಅದಕ್ಕಾಗಿ ನಾವು ಮಾಡಲು ಸ್ವಾರ್ಥಕ ಸಲುವಾಗಿ ನಮ್ಮ ಸಂಸಾರ ಒಳಗಾಗಲಿ, ನಮ್ಮ ಗಂಡನ ಒಳಗಾಗಲಿ, ನಮ್ಮ ಮಕ್ಕಳ ಒಳಗಾಗಲಿ ಅಂತದೆ. ಆದ್ರೆ ಪೂಜ್ಯದ ಮಾಡುವಂತ ಸಂಕಲ್ಪ ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ, ಲೋಕಕ್ಕೆಲ್ಲ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಸಂಕಲ್ಪವನ್ನು ಮಾಡಬಹುದು. ಅದಕ್ಕಾಗಿ ನೀವೆಲ್ಲರೂ ಸಹಿತ ನಿಮ್ಮ ಮನೆಯವರ ಹೆಸರನ್ನ, ನಿಮ್ಮ ಮಕ್ಕಳ ಹೆಸರನ್ನ ಎಲ್ಲರೂ ಸಹಿತ ಮನಸ್ಸು ಪ್ರಾರ್ಥನೆ ಮಾಡ್ಕೊಳ್ರಿ. ಈ ಕುಂಕುಮಾರ್ಚನೆ ಫಲ ನಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಪ್ರಾಪ್ತಿಯಾಗಲಿ, ಯಾವುದೇ ಕಂಟಕಗಳಿಂದ ದೂರಗಳಾಗಲಿ, ವರದಾನೇಶ್ವರ ಕೃಪಾಶೀರ್ವಾದ ನಮಗೆ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ರಿ. ನಿಮ್ಮ ಪರವಾಗಿ ಅದ ಸಂಕಲ್ಪವನ್ನು ಮಾಡ್ಕೊಳ್ಳೋದು. ನೀವು ಸಹಿತ ಎಡಗೈಯನ್ನ ಬಲದಲ್ಲಿ ಮೇಲೆ ಇಟ್ಕೊಳ್ಬೇಕು. ಮನುಷ್ಯರ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಇವತ್ತು
ದಾನಮತಿಯ ಜನ್ಮಸ್ಥಾನವಾಗಿರುವಂತಹ ಉಮ್ರಾಣಿ ನಾವು ಪಾದಯಾತ್ರೆ ಮುಖಾಂತರ 3ನೇ ವಸ್ತಿಯನ್ನು ಸಹಿತ ಉಮ್ರಾಣಿ ಗ್ರಾಮದಲ್ಲಿ ಮಾಡಿದ್ವಿ. ನಮ್ಮ ಪಾದಯಾತ್ರೆಗೆ ಮುಖಾಂತರ ಬಂದು ಪ್ರಸಾದದ ವ್ಯವಸ್ಥೆ ನಾವು ಇಟ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಭಕ್ತಿಯಿಂದ ಮತ್ತು ವಿಶೇಷವಾಗಿ ಆ ಉಮ್ರಾಣಿಯ ದಾನಮತಿಯ ಸಾನ್ನಿಧ್ಯಕ್ಕೆ ಅಭಿಷೇಕ ಮಾಡುವಂತಹ ಭಾಗ್ಯವನ್ನು ಸಹಿತ ನಮ್ಮೆಲ್ಲ ಪಾದಯಾತ್ರಿಗಳಿಗೆ ಕೊಟ್ಟಿದ್ರು. ಅಪ್ಪ ಸಾಹೇಬ್ ನಾಮಕ್ ಶ್ರೀ ದಾನಮದೇವಿ ನಾಮಕ್ ಉಮರಾಣಿ ಗ್ರಾಮದ ಚೇರ್ಮನ್ ದಾನಮದೇವಿ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಅವರು ನಮ್ಮ ಶ್ರೀ ವೇದಲಕ್ಷ್ಮಿ ಫೌಂಡೇಶನ್ ವತಿಯಿಂದ ಸತ್ಕಾರವನ್ನು ಸ್ವೀಕರಿಸೋದಕ್ಕಾಗಿ ಅವರು ಧನ್ಯವಾದ. ಎಲ್ಲರೂ ಸೇರಿಸಿ ಎಲ್ಲರೂ ಮಾಡ್ಕೊಳ್ಬೇಕು. ಕಣ್ಣು ನಾವು ಅರ್ಧ ಮಂತ್ರ ಹೇಳಿದಂತ ನಿಮ್ಮ ಕಡೆ ಕೇಳಿಸ್ತೀವಿ, ನಾವು ಹೇಳೋದನ್ನ ನೀವೆಲ್ಲರೂ ಸೇರಿ ಹೇಳ್ಬೇಕು. ಓಂ ಶಿವ ಶಿವ ಶಂಭಾಜ್ಞಯ ಪ್ರವರ್ಧಮಾನಸ್ಯ ಆದಿ ಬ್ರಹ್ಮಣಃ ದ್ವಿತೀಯವರಾध्ये ಶ್ವೇತವರಾಹ ಕಲ್ಪೆ ವೈವಸ್ವತಮಂಗಲಧರೆ ಕಲಿಯುಗೆ ಪ್ರಥಮ ಪಾದೆ ಜಂಬೋದ್ವೇದೆ ಭರತವರ್ಷೆ ಭರತಖಂಡೆ दक्षिणदिग्भागे श्रीशैलमहाक्षेत्रस्य पश्चिम प्रदेशे महाराष्ट्रदेशे गुड्ढापुरग्रामे श्री वरदानेश्वरी देवी महासन्निधौ श्री गुरुसिद्धेश्वर देवदासन्निधौ गुरुपादशिवाचार्य महागुरुदेवदासन्निधौ व्यवहारिक चान्द्रमाणेन 1943 शनिवारदिवसे विश्वावसुनाम संवत्सरे उत्तरायणे शिशिरऋतौ पुष्यमासे चतुर्दशीतो शुक्लपक्षे वृषभा नक्षत्रे शुक्लयोगे गणकर्णे वनजकर्णे शुक्रवासरे शुभयोगे शुभकर्णे एवं गुणविशेषण विशिष्टायाम् अस्यां शुभदिनो तस्यां ನಿಮಗೆ ಯಜಮಾನ ಹೆಸರನ್ನ ನಿಮ್ಮ ಮಕ್ಕಳ ಹೆಸರನ್ನ ನಿಮ್ಮ ಮನೆಯ ಹೆಸರನ್ನ ಮನುಷ್ಯರ ಪ್ರಾರ್ಥನೆ ಮಾಡ್ಕೊಡ್ರಿ. ಈ ಪೂಜೆಗೆ ನಾವು ಬಂದ್ಕೊಂಡಿದ್ದೀವಿ, ಅವರಿಗೆಲ್ಲ ಸಹಿತ ಫಲವನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಡ್ರಿ. ಶ್ರೀ ದಾನಮಾದೇವಿ ಸಕಲ ಭಕ್ತವೃಂದಸ್ಯ ನಾನಾ ಗೋತ್ರೋದ್ಭವಸ್ಯ ನಾನಾ ನಾಮಧೇಯಸ್ಯ ಎಲ್ಲರೂ ಸಹಿತ ಹೇಳಬೇಕು. ಮಮ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೇಮ धैर्य स्थैर्य विजय अभय आयु आरोग्य ऐश्वर्य अभिवृद्ध्यर्थं धर्म अर्थ काम्य मोक्ष चतुर्विध फल पुरुषार्थ सिद्ध्यर्थं दैव प्रीत्यर्थं एतत् दिवसे श्री वरदानेश्वरी महासन्निधाने श्रीचक्र कुंकुमार्चन यथा भक्ति यथा शक्ति यथा मील द्रव्येन यथा ज्ञानेन श्री गुरु सन्निधाने श्री वरदानेश्वरी महासन्निधाने कुंकुमार्चन अहं करिष्ये. नमस्कार ಮಾಡ್ಕೊಳ್ಳಿ. ಮನುಷ್ಯರಿಗೆ ದಾನಮದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶ್ರೀಚಕ್ರವನ್ನು ಸರ್ತಿ ನಮಸ್ಕಾರವನ್ನು ಮಾಡಿಕೊಳ್ಳಿ. ಲಲಿತಾ ಸಹಸ್ರನಾಮ ಪಠನೆ ಆಗಿದೆ. ಲಲಿತಾ ಸಹಸ್ರನಾಮ ಪಠನೆ ಆಗುವವರೆಗೆ ನೀವು ಈ ಕಡೆಯಿಂದ ಕುಂಕುಮ ಸ್ವಲ್ಪ ಹಾಕಬೇಕು. ಮುಗಿದ ಸಹಿತ ವಾಪಸ್ ರಿಪೀಟ್ ಹಾಕಬೇಡ್ರಿ. ಮುಗಿದ ನಂತರ ಮನುಷ್ಯರು ಪ್ರತಿ ಸಲ ಕುಂಕುಮ ಒಂದ್ಸತಿ ಎಂಟು ಹಾಕುವಂತ ಓಂ ಶ್ರೀ ವರದಾನೇಶ್ವರಿಯೇ ನಮಃ, ಓಂ ಶ್ರೀ ವರದಾನೇಶ್ವರಿಯೇ ನಮಃ, ಓಂ ಶ್ರೀ ವರದಾನೇಶ್ವರಿಯೇ ನಮಃ ಅಂತ ಮಂತ್ರವನ್ನು ಮನುಷ್ಯರಿಗೆ ಹೇಳ್ಕೊಂತ ಆ ಕುಂಕುಮಾರ್ಚನೆಯನ್ನ ಮಾಡ್ಕೊಳ್ಬೇಕು. ಎಲ್ಲರೂ ಸಹಿತ ನೀವು ಪಡ್ಕೊಂಡ ಕುಂಕುಮವನ್ನ ತೆಗೆದುಕೊಡ್ರಿ, ಯಂತ್ರವನ್ನು ತೆಗೆದುಕೊಡ್ರಿ, ಯಂತ್ರಕ್ಕೆ ನಮಸ್ಕಾರ ಮಾಡಿ. ಈಗ ಲಲಿತಾ ಸಹಸ್ರನಾಮ ನ್ಯಾಸವನ್ನು ಆದ ನಂತರ ನಾವು ಆರಂಭ ಮಾಡಂತ ಹೇಳಿದ್ವಿ, ಆ ತಕ್ಷಣ ಆರಂಭ ಮಾಡಬೇಕು.
काय हल्ले का काय बंद आहे बारकं नाही काय बारकं स्टँड होतं ना गुरुजी तिथंपर्यंत चेक करूया नाही तुम्ही वेगळं करूया महाराज हे काय लॉक झाले वाटतं लॉक होईल लय उशीर झाले नाही त्यासाठी एका डिस्प्ले वापर कोण म्हणले हो कोण झाली बरं चालू करतो काय नाही लाईव्ह आहे ना साईड आहे साईड आहे हां बरोबर डायरेक्ट अपलोड करतो